ಹೇಳ್ತೀವಿ. ಆ ಸಸಿಯ ಕೆಳಗೆ ಅದನ್ನ ಬೆಳೆಸೋದಕ್ಕೆ ನೂರಾರು ಬೇರುಗಳು ವರ್ಕ್ ಮಾಡ್ತಿರ್ತಾವ. ಆ ನೂರಾರು ಬೇರುಗಳಲ್ಲಿ ಒಂದು ಬೇರು ಇರುತ್ತೆ, ಅದು ಯಾವುದು ಅಂದ್ರೆ ತಾಯಿ ಬೇರು ಅಂತ ಹೇಳಿ. ಸೊ ಹಾಗಾಗಿ ನಾನು ಪ್ರಥಮ ಸಲ ನಾವ್ ಏನ್ ಮಾಡೀವಿ ಅಂದ್ರ ತಾಯಿ ಬೇರಿನ ತರ ಕೆಲಸ ಮಾಡ್ತಾ ಇರೋದು ಯಾವ್ದಾದ್ರು ಕೋರ್ಸ್ ಇದ್ರೆ ನಮ್ದು ಅದು ಮಾಸ್ಟರ್ ಮೈಂಡ್ ಕೋರ್ಸ್ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಅಂತ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಸೊ ಈ ಕೋರ್ಸ್ ನ ಮೂಲಕ ನಾವು ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡಿ ಬರ್ತಾ 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 ನಾವು 18 ಕೋರ್ಸ್ ಗಳನ್ನ ಈಗಾಗ್ಲೇ ಲಾಂಚ್ ಮಾಡೀವಿ. ಮತ್ತೆ ರೆಡಿ ಮಾಡೋದಿದೆ. ಇನ್ನು ಬೇರೆ ಬೇರೆ ಕೋರ್ಸ್ ಗಳನ್ನು ಸಮೇತ ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಬರುತ್ತೆ ಒಂದು ಕ್ರಿಸ್ಟಲ್ ಕೋರ್ಸ್ ಅಂತ ಹೇಳಿ. ಸೊ ಅದ್ರ ಮೇಲೆ ನಾವು ಈಗ ಸದ್ಯಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಪರಿವರ್ತನೆ ಆಗ್ಬೇಕು ಅಂದ್ರೆ ನೀವು ಏನಾದ್ರೂ ಹೊಸದನ್ನ ಮಾಡ್ಬೇಕು. ನೀವ್ ಎಲ್ಲಿದ್ದೀರಿ ಅಲ್ಲೇ ಇದ್ರೆ ಏನು ಪರಿವರ್ತನೆ ಆಗೋದಿಲ್ಲ. ನೀವು ಎಕ್ಸ್ಟ್ರಾ ಏನಾದ್ರೂ ಮಾಡೋದಕ್ಕೆ ರೆಡಿ ಆದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದ್ರ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ನಾನು ಸಮೇತ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಎಕ್ಸ್ಟ್ರಾ ವರ್ಕ್ ಮಾಡೋದಕ್ಕೆ ಶುರು ಮಾಡ್ದ. ನಿಮ್ಗೆ ಯಾವ ರೀತಿ ಸಂಡೇ ಇದೆ ನೋಡ್ರಿ, ನಿಮ್ಗಿಂತ ದೊಡ್ಡ ಸಂಡೇ ನನ್ಗೂ ಇದೆ. ಯಾಕಂದ್ರೆ ನಾನು ಡ್ಯೂಟಿ ಮಾಡ್ತೀನಿ. ಆ ಡ್ಯೂಟಿ ಮಾಡ್ತಾ ಮಾಡ್ತಾನೆ ನನ್ಗೆ ಎಲ್ಲೆಲ್ಲಿ ಫ್ರೀ ಇರ್ತೀನಿ ನೋಡ್ರಿ ಅಲ್ಲೆಲ್ಲ ನಾನು ಕೋರ್ಸ್ ಗಳನ್ನ ಮಾಡ್ತೀನಿ, ಕ್ಲಾಸಸ್ ಅನ್ನ ಮಾಡ್ತೀನಿ. ಇದರಿಂದ ನಮ್ಗೆ ಏನ್ ಲಾಭ, ಯಾರಿಗ ಅನಿಸ್ತದ ಮೇಡಮ್ ಏನ್ ಲಾಭ? ಲಾಭ ಏನಿಲ್ಲ, ಆತ್ಮತೃಪ್ತಿ ಅಂತ ಇರುತ್ತೆ, ಖುಷಿ, ಹ್ಯಾಪಿನೆಸ್ ಫೀಲ್ ಆಗುತ್ತೆ ನಮ್ಗೆ. ಆ ದುಡ್ಡು ಯಾವ ಕಡೆ ಬರುತ್ತೆ ಮತ್ತೆ ಯಾವ ಕಡೆ ಹೋಗುತ್ತೆ ನಿಮ್ಗೆ ಗೊತ್ತಲ್ಲ. ನಿಮ್ದು ಬರೋ ಸ್ಯಾಲ್ರಿ ಎಲ್ಲಿ ಇರ್ಲತ್ತದ ಹೇಳ್ರಿ ಕೈದೊಳಗ? ರಂಗನ್ಗೌಡ ಸರಿ ಗೊತ್ತಾಗ್ತಾ ಇದೆ. ಸ್ಯಾಲ್ರಿ ಎಲ್ಲಿ ಉಳಿತಾಯ ಆಗ್ತಾ ಇದೆ? ಒಂದ್ ನಯಾ ಪೈಸೆನೂ ಉಳಿಯೋದಿಲ್ಲ. ತಿಂಗಳ ಕೊನೆಗೆ ಎಲ್ಲಿದ್ದೇವ್ ಅಲ್ಲೇ ಇರ್ತೀವಿ. ಮತ್ತೆ ಯಾವ ರೀತಿ ಬಂದಿರುತ್ತೆ ಅದೇ ರೀತಿ ಹೋಗಿರುತ್ತೆ. ಆದ್ರೂ ಸಮೇತ ಒಳಗೊಂದ್ ಫೀಲಿಂಗ್ ಇರುತ್ತೆ, ಈ ತಿಂಗಳು ನಾನ್ ವರ್ಕ್ ಮಾಡೀನಿ ಅಂತ. ಹಾಗಾಗಿ ಒಂದು ವರ್ಕ್ ನ ಕಾಯಕವೇ ಕೈಲಾಸ ಅಂತಾರ ನೋಡ್ರಿ. ಹಾಗಾಗಿ ಕೆಲಸದ ಮೇಲೆ ಇರುವಂತ ಆಸಕ್ತಿ ಅಥವಾ ನನ್ಗೆ ಬಾಲ್ಯದಿಂದಲೂ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕು, ಏನೋ ಒಂದು ಸಮಾಜಕ್ಕೆ ಕೊಡ್ಬೇಕು ಅನ್ನುವಂತ ಮನಸ್ಥಿತಿ ಇತ್ತು. ಆ ಮನಸ್ಥಿತಿ ಏನಾಯ್ತು ಅಂದ್ರೆ ನಿಧಾನಕ್ಕೆ ಮೊಟ್ಟ ಮೊದಲು ನಾನು ಒಂದು ಟ್ಯೂಷನ್ ಸೆಂಟರ್ ಅನ್ನ ಮಾಡ್ತಿದ್ದೆ ಸಣ್ಣಾಗಿದ್ದ. ನಿಮ್ಗೆ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ನಾನು ನನ್ನ 12-13ನೇ ವಯಸ್ಸಿಗೆ ಟ್ಯೂಷನ್ ಸೆಂಟರ್ ಮಾಡ್ತಿದ್ದ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೇಡಮ್ 12-13 ವರ್ಷಕ್ಕೆ ಯಾರು ಬರ್ತಿರು? 1ನೇ 2ನೇ ಕ್ಲಾಸಿನ ಮಕ್ಕಳು ಬರ್ತೀವಿ. ನಾನ್ 4ನೇ 5ನೇ ಕ್ಲಾಸಿಗೆ, ನಾನು 5ನೇ ಕ್ಲಾಸಿಗೆ ನಾನಿದ್ದ. ನಂದೆಲ್ಲಾ ಸ್ಟೂಡೆಂಟ್ಸ್ಗಳು 1ನೇ ಕ್ಲಾಸ್ 2ನೇ ಕ್ಲಾಸ್ ಅವ್ರಿಗೆ ಅ ಕಲಿಸ್ತಿದ್ದೆ, ABCD ಕಲಿಸ್ತಿದ್ದೆ. ಅಲ್ಲಿಂದ ನನ್ನ ಜರ್ನಿ ಶುರು ಆಗಿದ್ದು ಟ್ಯೂಷನ್ ಸೆಂಟರ್ಲಿಂದ. ಅದಾದ್ಮೇಲೆ ಮಾಡ್ತಾ ಮಾಡ್ತಾ ಆ ಟ್ಯೂಷನ್ ಸೆಂಟರ್ ಎಷ್ಟು ದೊಡ್ಡದಾಗಿ ನಾನ್ ಬೆಳೆಸ್ದ ಅಂದ್ರ ನಿಮ್ಗೆ ಹೇಳ್ತೀನಿ. ಇಡೀ ನಮ್ಮ ಊರಲ್ಲಿ, ನಮ್ ತವ್ರ ಮನಿ ಮದ್ಕಟ್ಟಿ ಅಂತ ಬರುತ್ತೆ, ಇಡೀ ಊರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ದುಡ್ಡಿರೋರು ಯಾರಾದ್ರೂ ಇದ್ರೆ ಅದು ನಾನೇ ಇದ್ದ. ಬಹಳ ಹಣ ಇರ್ತೀವಿ ಆ ಟೈಮ್ ನನ್. ನಿಮ್ ಗೊತ್ತಾ, ಸುಮಾರು 25 ವರ್ಷದ ಹಿಂದೆ ನನ್ನ ಹತ್ರ 2,000-3,000 ರೂಪಾಯಿ ಇರ್ತೀವಿ. ಇಲ್ಲಿ ನಮ್ಮ ಅಣ್ಣಾರಾವ್ ಸರ್ ಇದ್ದಾರೆ, ಸ್ವಲ್ಪ ಸೀನಿಯರ್ ಇದ್ದವ್ರಿಗೆ ಗೊತ್ತು. ಆ ಟೈಮಿಗೆ 2,000 ಅಂದ್ರೆ 2 ಲಕ್ಷ ಇದ್ದಂಗ. ಇವತ್ತು 2 ಲಕ್ಷದಾಗ ಏನ್ ಮಟೀರಿಯಲ್ ಬರುತ್ತೆ ನೋಡ್ರಿ, ಅವತ್ 2,000ದೊಳಗೆ ಬರ್ತಿತ್ತಲ್ಲ ಸರ್ ಅಣ್ಣಾರಾವ್ ಸರ್. ಇವತ್ ಯಾವ್ದು ನಮ್ಗೆ ಲಕ್ಷಾಂತರ ರೂಪಾಯಿ ಪ್ಲಾಟ್ಗಳಿದ್ದು ನಾವು ಬಾಲ್ಯದಲ್ಲಿ ಹೇಳ್ತೀನಿ 2,000-3,000 ರೂಪಾಯಿಗೆ ಒಂದೊಂದು ಪ್ಲಾಟ್ ಬರ್ತೀವಿ. ನೆನ್ಪಿದೆ ಎಲ್ಲಾರಿಗೂ? 20 ವರ್ಷದ ಹಿಂದೆ ಹೋಗ್ರಿ ನೀವು, 1 ಲಕ್ಷದಾಗ ಮನೆ ಕಟ್ಟದ್ ಮುಗ್ದು ಹೋಗ್ತಿತ್ತು ಅವಾಗ. 1 ಲಕ್ಷ ನಿಮ್ಗೆ ಹೇಳ್ತೀನಿ, ಹೌಸ್ ಲೋನ್ ಸಿಕ್ತಿತ್ತು 60,000 50,000. 50,000-60,000ದಾಗ ಹೌಸ್ ಲೋನ್ ಮುಗಿತಿತ್ತು, ಅದಕ್ಕಿಂತ ಜಾಸ್ತಿ ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟು ಅಲ್ಲಿ ದುಡ್ಡಿಗೆ ವ್ಯಾಲ್ಯೂ ಇತ್ತು. ಅಂತ ಟೈಮ್ ನಲ್ಲಿ 2,000-3,000 ರೂಪಾಯಿ ಇನ್ಕಮ್ ನಾನ್ ಮಾಡ್ತಿದ್ದೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಾನ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಿದೆ ನೋಡ್ರಿ, ಅದು ಬಾಲ್ಯದಿಂದನೂ ಡಿಲೀಟ್ ಮಾಡ್ದೆ. ನಾನ್ ಸ್ವಯಂ ನನ್ ಮೇಲೆ ನಾನ್ ವರ್ಕ್ ಮಾಡೋದಕ್ಕೆ ಶುರು ಮಾಡ್ದ. ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ನಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಅಷ್ಟಿದ್ದು, ನಾನ್ ಮಾಡ್ಲಿಲ್ಲ ಅಂದ್ರೆ ನಡೀತಿಲ್ಲ. ಇಲ್ಲ ಅಂದ್ರೆ ನಾನು ಎಜುಕೇಶನ್ ನಿಂದ ಹೊರಗ್ ಬಂದು ನಾನು ಸಮೇತ ಕೂಲಿ ಮಾಡುವಂತ ಪರಿಸ್ಥಿತಿಯಲ್ಲಿ ನನ್ ಪರಿಸ್ಥಿತಿ ಇತ್ತು. ಅಂದ್ರೆ ನಾನು 10 ವರ್ಷದವಳಿದ್ದಾಗೆ ನಮ್ ತಾಯಿಯನ್ನ ಕಳ್ಕೊಂಡ್ ಬಿಟ್ಟಿವಿ. ಆಮೇಲೆ ನಮ್ ತಂದೆ ಹೋದ್ರು, ಏನು ಇರ್ಲಿಲ್ಲ ಹಿಂದೆ ಮುಂದೆ. ನಾವು ಮಾಡ್ಬೇಕು, ನಾವು ಬದುಕ್ಬೇಕಂದ್ರೆ ದುಡಿಬೇಕು, ಬೇರೆ ಆಪ್ಷನ್ಗಳು ಇರ್ಲಿಲ್ಲ. ಆ ನಂತರ ನಿಮಗ್ ಗೊತ್ತಿರ್ಲಿ, ಎಲ್ಲಾ ಅನುಕಂಪದಿಂದ ಏನಾದ್ರೂ ಬರುತ್ತೆ ನೋಡ್ರಿ, ಅದು ಏನ್ ಕೆಲಸ ಮಾಡೋದಿಲ್ಲ. ಹಾಗಾಗಿ ಆ ಅನುಕಂಪಕ್ಕೆ ಒಳಗಾಗೋದಿತ್ತು ನೋಡ್ರಿ, ಅದನ್ನ ಯಾವತ್ತೂ ಜೀವನದಲ್ಲಿ ನಾನ್ ಬಯಸಿಲ್ಲ. ನನ್ ಪಾಡಿಗೆ ನಾನ್ ಕೆಲಸ ಮಾಡ್ತಾ ಹೋದ, ಮಾಡ್ತಾ 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 ಇವತ್ತು ನಿಮ್ಮ ಎದುರಿಗೆ ಬಂದ್ ಕುಂತೀನಿ. ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸ್ತೀವಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಈಗ್ಲೂ ನಂದು 20 ವರ್ಷದ ಸರ್ವಿಸ್ ಇದೆ. ಈಗ CRP ಅಂತ ಹೇಳಿ ನಾನು ವರ್ಕ್ ಮಾಡ್ತೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರೆ, ನಿಮ್ಮ ಫ್ರೀ ಟೈಮ್ ಇರುತ್ತೆ ನೋಡ್ರಿ, ಬೇಕಾದ್ರೆ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ. ನಿಮ್ಮ ಫ್ರೀ ಟೈಮ್ ನಲ್ಲಿ ನೀವ್ ಏನಾದ್ರೂ ಒಂದು ಎಕ್ಸ್ಟ್ರಾ ಮಾಡ್ತೀನಿ ಅಂತ ಏನಾದ್ರೂ ಪ್ಲಾನ್ ಹಾಕಿದ್ರೆ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾವು ಶೂನ್ಯದಿಂದ ಶುರು ಮಾಡಿದ್ದು, ಕೇವಲ 13 ಜನರಿಂದ ಈ ಜರ್ನಿಯನ್ನ ಶುರು ಮಾಡಿದ್ದ ನಾನು 4 ವರ್ಷದ ಹಿಂದೆ. ಕೇವಲ 13 ಜನ. ಆ 13 ಜನರೊಳಗ ಒಂದೇ ಫ್ಯಾಮಿಲಿದವ್ರು 3 ಜನ ಬಂದಿದ್ರು. ಒಂದೇ ಫ್ಯಾಮಿಲಿ 10 ಜನ ಮಾತ್ರ ಬೇರೆ ಬೇರೆ ಫ್ಯಾಮಿಲಿದವ್ರು ಬಂದಿರು. ಕೇವಲ 13 ಜನರಿಂದ ಶುರುವಾಗಿರುವಂತ ನಮ್ಮ ಜರ್ನಿ
ಇವತ್ 1 ಲಕ್ಷವನ್ನ ದಾಟಿ ನಾವು ಮಾಡ್ತಾ ಇದ್ದೀವಂದ್ರ ರೀಸನ್ ಏನು ಅಂದ್ರ ನಿರಂತರವಾದ ಕಾರ್ಯ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ. ಇವತ್ತು ಡಿಸೈಡ್ ಮಾಡಿವ ಇವತ್ ಕ್ಲಾಸ್ ಮಾಡ್ಬೇಕಂತ 100ಕ್ಕೆ 100 ನಾವು ಮಾಡ್ತೀವಿ. ಸೊ ಹಾಗಾಗಿ ನೀವು ಸಮೇತ ನೆನ್ಪಿಡ್ರಿ, ನೀವು ಯಾವ ಕಾರ್ಯವನ್ನ ನಿರಂತರವಾಗಿ ಮಾಡ್ತೀರಿ ನೋಡ್ರಿ, ಬಿಟ್ಟು ಬಿಡ್ಲಾರ್ದಂಗ್ ಮಾಡ್ತೀರಿ. ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಬೇಸಿಗೆ ಬರುತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಗಳು ಬರ್ಬೋದು, ಹೆಲ್ತ್ ಇಶ್ಯೂ ಆಗ್ಬೋದು, ನೂರಾರು ಸಮಸ್ಯೆಗಳ ಮಧ್ಯೆನೂ ಸಮೇತ ನೀವ್ ಹಿಡಿದಿರುವಂತ ಕಾರ್ಯ ಇದೆ ನೋಡ್ರಿ. ಯಾರು 100ಕ್ಕೆ 100ರಷ್ಟು ಮಾಡ್ತೀರಿ ನೋಡ್ರಿ, ಜೀವನದಲ್ಲಿ ಒಂದು ದಿನ ಯಶಸ್ವಿ ಆಗೇ ಆಗ್ತೀರಿ. ಅದು ಯಶಸ್ಸಿನ ಒಂದಿಷ್ಟು ಸ್ಟೆಪ್ಸ್ ಗಳಿವೆ ನೋಡ್ರಿ, ಅದನ್ನ ಕಲ್ಸೋದಕ್ಕೆ ನಾನ್ ಕುಂತೀನಿ. ಈಗ ಯಾರ್ಯಾರು ರೆಡಿ ಇದ್ರಿ, ಈಗ ಒಂದ್ಸಲ ರೆಡಿ ಹಾಕ್ರಿ. ಇದು ರಿಯಲ್ ರೆಡಿ. ಮೊದ್ಲಿಗೆ ಸುಮ್ನೆ ಮನ್ಸಿಲ್ದೇನೆ ಹಾಕಿರ್ಬೋದು ರೆಡಿ. ಮೇಡಮ್ ಏನೋ ಹೇಳ್ತಾರ, ನಾವ್ ಕೇಳೋಣ ಅಂತ ರೆಡಿ ಇದ್ರಬಹುದು. ಬಟ್ ಈಗ ಯಾರ್ಯಾರು ರೆಡಿ ಇದ್ರಿ, ಟೋಟಲ್ ನನ್ನ ಎದುರಿಗೆ 35 ಮೆಂಬರ್ಸ್ ಇದ್ದೀರಿ. ಮತ್ತೆ ಇನ್ನೊಂದು ಮಾತನ್ನ ಹೇಳ್ತೀನಿ, ಎಲ್ರು ದಯವಿಟ್ಟು ವಿಡಿಯೋ ಆನ್ ಮಾಡ್ರಿ. ಯಾಕೆ ಆನ್ ಮಾಡ್ರಿ ಅಂತ ಹೇಳ್ತೀನಿ ಅಂದ್ರ, ನಿಮ್ಮ ವಿಡಿಯೋ ಆನ್ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಅಲರ್ಟ್ ಝೋನ್ ಅಲ್ಲಿ ವರ್ಕ್ ಮಾಡುತ್ತೆ. ಇದು ಸೈನ್ಸ್ ಇದೆ ವಿಡಿಯೋ ಆನ್ ಮಾಡೋದು. ಸುಮ್ನೆ ನಮ್ ಸಲುವಾಗಿ ವಿಡಿಯೋ ಆನ್ ಮಾಡ್ಸಂಗಿಲ್ಲ. ನನ್ ಕೆಲಸ ಇದೆ, ನನ್ ಕರ್ತವ್ಯ ಇದೆ, ನಾನ್ ನಿಮ್ ಕ್ಲಾಸ್ ಕೊಡ್ಬೇಕು, ಫ್ರೀ ಆಗಿ ಕೊಡ್ಬೇಕು, ಏನಾದ್ರೂ ಸೇವೆ ಕೊಡ್ಬೇಕಂತ ನಾನ್ ಕುಂತೀನಿ. ಬಟ್ ನಿಮ್ಮ ಕರ್ತವ್ಯನೂ ಇದೆ ಅಲ್ಲ, ನೀವ್ ವಿಡಿಯೋ ಆಫ್ ಇಟ್ರಿ ಅಂತ ತಿಳ್ಕೊರ್, ಮೈಂಡ್ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬ್ ಆಗುತ್ತೆ. ಯಾರ್ಯಾರೋ ಕಾಲ್ ಮಾಡ್ತಿರ್ತಾರ, ಮತ್ತೇನೇನೋ ಕೆಲಸಗಳು ಬಂದಿರುತ್ತೆ. ಸೊ ಹಾಗಾಗಿ ನೀವು ವಿಡಿಯೋ ಆನ್ ಇಟ್ಟಾಗ ನೀವು ಅಲರ್ಟ್ ಝೋನ್ ಅಲ್ಲಿ ಇರ್ತೀರಿ. ನಮ್ಮ ಮಂಜುಳಾ ಮೇಡಮ್ ಅಡಿಗೆ ಮನೆಯಾಗಿದ್ದಾರೆ, ಆದ್ರೂ ವಿಡಿಯೋ ಆನ್ ಇದೆ. ಇದು ಸ್ಟೂಡೆಂಟ್ ನ ಲಕ್ಷಣ. ಸ್ಟೂಡೆಂಟ್ಸ್ ಏನು ಅಂದ್ರೆ ಇರುತ್ತೆ ಕೆಲಸಗಳು, ಮನೆಯಲ್ಲಿ ಎಲ್ಲರಿಗೂ ಇರುತ್ತೆ. ಮನೆ ಅಂದ್ಮೇಲೆ ಎಲ್ಲ ವರ್ಕ್ ಇರೋದೇ, ಅದು ಇರ್ಲೇಬೇಕು. ಮತ್ತ ಮನೆ ಕೆಲಸ ಇಲ್ಲ ಅಂದ್ರೆ ನಾವ್ ಏನು ಕೆಲಸದವ್ರು ಇಲ್ಲ ಅಂತ ಆಗುತ್ತೆ. ಸೊ ಹಾಗಾಗಿ ಅದರ ಮಧ್ಯದಲ್ಲಿ ನೀವು ಲರ್ನಿಂಗ್ ಆಟಿಟ್ಯೂಡ್ ಇದೆ ನೋಡ್ರಿ, ಅದು ಯಾವಾಗ್ಲೂ ಇಕ್ರಿ. ಹಾಗೆ ನಮ್ಮ ನಂದಿನಿ ಮ್ಯಾಮ್ನು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಸಮೇತ ನಾನು ಯಾರ್ಯಾರು ರೆಡಿ ಇದ್ದೀರಿ ಅವ್ರೆಲ್ರಿಗೂ ಇನ್ನೊಂದು ಸಲ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯಿಂದ ನಾನು ವೆಲ್ಕಮ್ ಅನ್ನ ಮಾಡ್ತಾ, ಇದೀಗ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ, ಬೇಗ. ಎಸ್, ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಅದನ್ನ ಕಂಪಲ್ಸರಿ ಇಡ್ರಿ. ಎಸ್. ಸೊ ಪ್ರತಿಯೊಂದಕ್ಕೂ ಸಮೇತ ಜೀವನದಲ್ಲಿ ನೀವು ಯಾವುದೇ ಕಾರ್ಯದಲ್ಲಿ ಯಶಸ್ವಿ ಆಗ್ಬೇಕಂದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆ ನೋಡ್ರಿ, ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಮೊದಲು ಬರ್ಕೋರಿ. ನೀವು ಯಾವುದೇ ಎಲ್ಲೇ ಸಕ್ಸಸ್ ಆಗ್ಬೇಕಾಗಿದೆ ಅಂದ್ರೆ ಅಲ್ಲಿ ಒಂದಿಷ್ಟು ನಿಯಮಗಳಿರುತ್ತೆ. ಪ್ರತಿಯೊಂದಕ್ಕೂ ನಿಯಮ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಲ್ಲ. ಜೀವನದಲ್ಲಿ ನೀವ್ ಏನೇ ಮಾಡ್ರಿ ಒಂದು ನಿಯಮ ಇರುತ್ತೆ. ಸಮಾಜ ನೋಡ್ರಿ, ನಮ್ ಮನೆಯಲ್ಲಿ ಹೆಂಗಿರ್ತೀವಿ ಅದೇ ರೀತಿ ಸಮಾಜದಲ್ಲಿ ಇರ್ತೀವಿ ಅಂದ್ರೆ ನಡೆಯುತ್ತಾ? ನನ್ ಮನೆ ಒಂದು ಚೌಕಟ್ಟಿನ ಒಳಗೆ ನಾನು ಯಾವ ರೀತಿ ನಮ್ಮ ಮನೆಯವ್ರಿಗೆ ಮಾತಾಡ್ತಾ ಇದ್ದೀನಿ, ನನ್ನ ಮಕ್ಕಳ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಫ್ಯಾಮಿಲಿ ಜೊತೆಗೆ ಯಾವ ರೀತಿ ಇದ್ದೀನಿ, ಸೇಮ್ ಅದೇ ಆಟಿಟ್ಯೂಡ್ ಅನ್ನ ನಾನು ಸಮಾಜದಲ್ಲಿ ಇಟ್ಟರೆ ನಡೆಯುತ್ತಾ? ನಡೆಯುವುದಿಲ್ಲ. ಸಾಮಾಜಿಕವಾಗಿರುವಂತ ನಿಯಮಗಳು ಬೇರೆನೆ ಇರುತ್ತೆ. ಮತ್ತೆ ಸಮಾಜಕ್ಕೆ ಹೋದಾಗ ಸಮಾಜದಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನಾವು ನಡಿಬೇಕಾಗುತ್ತೆ. ಅದೇ ರೀತಿ ಸಮಾಜದಲ್ಲಿ ಯಾವ ರೀತಿ ಇರ್ತೀವೋ ಅದೇ ರೀತಿ ನಾವು ಎಲ್ಲಿ ಜಾಬ್ ಮಾಡ್ತೀವಿ ಅಲ್ಲಿ ಇದ್ರೆ ನಡೆಯುತ್ತಾ? ರಾಜು ಸರ್, ಸಮಾಜದಾಗ ಯಾವ ರೀತಿ ಇರ್ತೀವಿ ನೋಡ್ರಿ, ಅದೇ ರೀತಿ ನಾನು ಎಲ್ಲಿ ಜಾಬ್ ಮಾಡ್ತೀನಿ ಅಲ್ಲಿ ವ್ಯವಹಾರ ಇಟ್ಟರೆ ನಡೆಯುತ್ತಾ? ನೋ, ನನ್ ಜಾಬ್ ನಲ್ಲಿ ಮತ್ತೆ ಬೇರೆನೇ ರೀತಿ ಇರುತ್ತೆ. ಈಗ ಜಾಬ್ ನಲ್ಲಿ ಯಾವ ರೀತಿ ಇರ್ತೀವಿ ನೋಡ್ರಿ, ಅದೇ ರೀತಿ ಧಾರ್ಮಿಕ ಚೌಕಟ್ಟಿಗೆ ಬಂದಾಗ, ಅಂದ್ರೆ ಯಾವ್ದೋ ಒಂದ್ ಮಂದಿರಕ್ಕೆ ಹೋಗಿನಿ, ಯಾವ್ದೋ ಒಂದ್ ಪ್ರವಚನ ಕಾರ್ಯಕ್ರಮದಲ್ಲಿ ಕುಂತೀನಿ, ಅಲ್ಲಿ ನಾನು ಎಲ್ಲಿ ಜಾಬ್ ನಲ್ಲಿ ಯಾವ ರೀತಿ ಅಲರ್ಟ್ ಝೋನ್ ನಲ್ಲಿ ಇದ್ದೀನಿ, ನಾನು ಬಾಸ್ ಇದ್ದೀನಿ ಅಂತ ಅನ್ನುವಂತ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಯಾವ್ದೋ ಗುರುಗಳ ಹತ್ರ ಹೋಗಿನಿ ಅಂತ ತಿಳ್ಕೊರ, ಅಲ್ಲಿ ವರ್ಕೌಟ್ ಆಗುತ್ತಾ ನನ್ ಕೆಲ್ಸ? ಇಲ್ಲ, ಅಲ್ಲಿ ನಿಯಮಗಳು ಬೇರೆನೆ ಇರುತ್ತೆ. ಸೊ ಹಾಗಾಗಿ ಈಗ ನೆನ್ಪಿಟ್ಕೋರಿ, ನಿಮ್ಮ ಡೈರಿಯಲ್ಲಿ ಬರ್ಕೋರಿ. ಪ್ರತಿಯೊಂದು ಕ್ಲಾಸ್ ನಡೆಯುತ್ತೆ ನೋಡ್ರಿ, ಅದು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಅದಕ್ಕೆ ಅದರದೇ ಆಗಿರುವ ನಿಯಮಗಳಿರುತ್ತೆ. ನೀವ್ ಯಾರು ಆ ನಿಯಮಗಳನ್ನ ಫಾಲೋ ಮಾಡ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ ಸಕ್ಸಸ್ ನ ಸೂತ್ರಗಳು ಗೊತ್ತಾಗುತ್ತೆ, ಯಶಸ್ಸಿನ ಸೂತ್ರಗಳು ಗೊತ್ತಾಗುತ್ತೆ. ಹಾಗಾಗಿ ಮೊದಲ ಸೂತ್ರ ಯಾವುದು ನಮ್ಮ ಕ್ಲಾಸ್ ಅನ್ನ ಅಂದ್ರೆ, ಈ ಕ್ಲಾಸ್ ಅನ್ನ ಯಾರು ಕಂಪ್ಲೀಟ್ ಮಾಡ್ತೀರಿ ನೋಡ್ರಿ, ನಿಮ್ಗೆ ಸಾಕಷ್ಟು ಜ್ಞಾನ ಸಿಗುತ್ತೆ. ಸಾಕಷ್ಟು ಅದ್ಭುತ, ನೀವು ಇವತ್ತಿನ ತನಕ ಕೇಳೇ ಇಲ್ಲ ಅಂತ ಜ್ಞಾನ ನಿಮ್ಗೆ ಪಡೆಯೋದಕ್ಕೆ ಸಾಧ್ಯ ಇದೆ. ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂದ್ರೆ, ಈ ಕ್ಲಾಸ್ ಅನ್ನ ನೀವು ಕಂಪ್ಲೀಟ್ ಮಾಡ್ಬೇಕು, ಮೊದಲನೇ ನಿಯಮ. ಅದಾದ್ಮೇಲೆ ಎರಡನೇ ನಿಯಮ ಬರುತ್ತೆ, ಡೈರಿ ಮತ್ತು ಪೆನ್ ಅನ್ನ ಕಂಪಲ್ಸರಿ ಇಟ್ಕೋರಿ. ನಿಮ್ಗೆ ಹೇಳ್ತೀನಿ, ನಮ್ಮ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ನಂದಿನಿ ಮ್ಯಾಮ್ ಇದ್ದಾರೆ, ಇವರೆಲ್ಲ ಸೀನಿಯರ್. ನಮ್ ಟೀಮ್ ನ ಸೀನಿಯರ್ ಇದ್ದಾರೆ, ಗೌರಿ ಸರ್ ಇದ್ದಾರೆ. ಇವ್ರಿಗೆ ಬೇಕಾದ್ರೆ ಕೇಳ್ರಿ. ಯಾವ ವಿಷಯವನ್ನ ಇವತ್ ಹೇಳಿನ್ ನೋಡ್ರಿ, ಪುನಃ ಜನ್ಮದಾಗ ಹೇಳಂಗೆ ಇಲ್ಲ. 99% ಪ್ರತಿದಿನ ಹೊಸದೇ ಇರುತ್ತೆ. ಅದು ಯಾಕೆ ಹೊಸದಿರುತ್ತೆ ನನಗೆ ಗೊತ್ತಿಲ್ಲ, ಅದು ನನ್ ಮೇಲೆ ನಾನು ಅಷ್ಟೊಂದು ಇದು ಮಾಡಿಲ್ಲ. ಬಟ್ 100ಕ್ಕೆ 100ರಷ್ಟು ನಾನು ಹೊಸದನ್ನ ಹೇಳ್ತಾ ಇರ್ತೀನಿ. ಅದೇ ಕ್ಲಾಸ್ ಸೇಮೇ ಇರುತ್ತೆ, ಟಾಪಿಕ್ ಅದೇ ಇರುತ್ತೆ, ಬಟ್ ಹೇಳೋದಿದೆ ನೋಡ್ರಿ, ಎಸ್ 100% ಹೇಳೋದಿದೆ ನೋಡ್ರಿ, ಅದು 100ಕ್ಕೆ 100 ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ಪ್ರತಿ ಕ್ಲಾಸು ಸಮೇತ ನಿಮ್ಗೆ ಅದ್ಭುತವಾಗಿರುವಂತ ಜ್ಞಾನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಆದ್ರೆ ನೀವೇನ್ ಮಾಡ್ಬೇಕಂದ್ರೆ, ಡೈರಿ ಮತ್ತು ಪೆನ್ ಅನ್ನ ತಗೊಂಡು ನೀವು ಮೆನ್ಷನ್ ಮಾಡ್ಕೊಂಡ್ರೆ
ಅದು ನಿಮ್ಗೆ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಲೈಫ್ ನಲ್ಲಿ ಏನೋ ಒಂದ್ ತೊಂದರೆ ಆಗಿದೆ ಅಥವಾ ಯಾವ್ದೋ ಐಡಿಯಾ ಬರ್ತಾ ಇಲ್ಲ, ನೀವ್ ಅದನ್ನ ತೆಗೆದ್ ನೋಡಿದ್ರೆ ಸಾಕು 100ಕ್ಕೆ 100ರಷ್ಟು ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಎರಡನೇದು ಏನು ಅಂದ್ರ ಡೈರಿ ಮತ್ತು ಪೆನ್. ಅದಾದ್ಮೇಲೆ ಮೂರನೇದ್ ಬರುತ್ತೆ ಓಡಾಡ್ಕೋತ ತಿರ್ಗಾಡ್ಕೋತ ಮಲ್ಕೊಂಡು ಎದ್ದು ಏನೇನೋ ನಿಮ್ದೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕ್ಲಾಸ್ ಮಾಡಿದ್ರೆ ಒಳಗ್ ಹೋಗೋದಿಲ್ಲ. ಸರಸ್ವತಿ ನಮ್ಮಿಂದ ಏನ್ ಕೇಳ್ತಾಳಂದ್ರ ಏಕಾಗ್ರತೆ ಕೇಳ್ತಾಳ. ನೆನ್ಪ್ ಬರ್ಕೋರಿ, ಯಾವ ವ್ಯಕ್ತಿ ಹತ್ರ ಏಕಾಗ್ರತೆ ಇರುತ್ತೆ ನೋಡ್ರಿ ಅವ್ನ್ 100ಕ್ಕೆ 100ರಷ್ಟು ಸಕ್ಸಸ್ ಆಗ್ತಾನೆ. ಸೊ ಹಾಗಾಗಿ ನೀವು ಎಷ್ಟು ಏಕಾಗ್ರತೆ ಮತ್ತು ಏಕಾಂತತೆ ಅಂದ್ರೆ ಒಬ್ರೇ ಕೂಡ್ರಿ. ನೀವೆಲ್ಲೋ ಪಬ್ಲಿಕ್ ನಾಗ ಹೋಗಿ ಕುಂತೀರಿ ಅಥವಾ ಮನೆಯಲ್ಲೇ ಡಿಸ್ಟರ್ಬ್ ಇರುವಂತ ಪ್ಲೇಸ್ ನಲ್ಲಿ ಕುಂತೀರಿ ಅಂದ್ರೆ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗೋದಿಲ್ಲ. ನಡು ಯಾರಾದ್ರೂ ಬರ್ತಾರ, ನಿಮ್ಗೆ ಅದು ಇದು ಏನೋ ಕೇಳ್ತಾರ, ಡಿಸ್ಟರ್ಬ್ ಮಾಡ್ತಿರ್ತಾರ. ಸೊ ಹಾಗಾಗಿ ಅದಾದ ನಂತರ ನಿಮ್ಗೆ ಏನೋ ಒಂದ್ ಬೇಜಾರ್ ಮಾಡ್ಕೋಬೇಡ್ರಿ. ಯಾರೋ ಮನೇನ್ ಮೇಲೆ ಕೂಡ್ತೀರಿ, ಊಟ ಮಾಡ್ಕೋತ ಕೂಡ್ತೀರಿ, ದಯವಿಟ್ಟು ಕೂಡ್ಬೇಡ್ರಿ. ಯಾಕಂದ್ರ ಇದು ವಿಡಿಯೋ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿರ್ತೀವಿ, ಫೇಸ್ಬುಕ್ಕಿಗೆ ಹೋಗಿರುತ್ತೆ, ಅಲ್ಲಿ ನಿಮ್ಗೂ ಯಾರೋ ಪರಿಚಯ ಇದ್ದಿರ್ತಾರ, ನಮಗೂ ಯಾರೋ ಪರಿಚಯ ಇರ್ತಾರ. ಸೊ ಹಾಗಾಗಿ ಒಂದ್ ಶಿಸ್ತು ಅಂತ ಇರುತ್ತೆ ನೋಡ್ರಿ. ಇದು ಒಂದ್ ಕ್ಲಾಸ್ ರೂಮ್ ಇದೆ, ಇದು ಆನ್ಲೈನ್ ಇರ್ಬೋದು, ಬಟ್ ವರ್ಗ ಕೋಣೆ ಇದೆ. ಇದು ಕ್ಲಾಸ್ ರೂಮ್ ನಲ್ಲಿ ತನ್ನದೇ ಆಗಿರುವಂತ ನಿಯಮಗಳಿರುತ್ತೆ. ಸೊ ಹಾಗಾಗಿ ಶಿಸ್ತು ಕಾಪಾಡೋದಿದೆ ನೋಡ್ರಿ, ಅದು ಸಮೇತ ನಿಮ್ಮ ಜವಾಬ್ದಾರಿ ಇದೆ. ಅದಾದ್ಮೇಲೆ ಕೊನೆಯ ನಿಯಮ ಬರುತ್ತೆ, ಇದು ಕಂಪ್ಲೀಟ್ ಆಗಿ ನಾನ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡ್ಬೇಕು. 1 hour ನಾನು ಪೂರ್ತಿ ಮಾಡ್ತೀನಿ. ಇದು ನನ್ ಜೀವನದಲ್ಲಿ ಏನೋ ಇದ್ರ ಬಗ್ಗೆ ನನ್ಗೆ ಅರ್ಥ ಆಗೋದಕ್ಕೆ ಯೂನಿವರ್ಸ್ ನನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಒಂದು ಮಾತನ್ನ ನೆನ್ಪಿಟ್ಕೋರಿ, ಯಾರು ಇಲ್ಲಿ ಯಾರ್ಯಾರಿಗೆ ಅನಿಸುತ್ತೆ ನೀವು ಬೈ ಚಾನ್ಸ್ ಒಳಗ್ ಬಂದಿರಿ ಅಂತ. ಬೈ ಚಾನ್ಸ್ ಅಂದ್ರೆ ಬಿ ಅಂತ ಟೈಪ್ ಮಾಡಿ. ಬೈ ಚಾನ್ಸ್ ಅಂದ್ರೆ ಯಾರೋ ಲಿಂಕ್ ಹಾಕ್ಯಾರ ಸುಮ್ನೆ ಪ್ರೆಸ್ ಮಾಡಿರಿ, ನಿಮ್ಗೆ ಏನು ಥಿಂಕ್ ಮಾಡಿರ್ಲಿಲ್ಲ ನೀವು, ಅಥವಾ ನೀವು ಫೇಸ್ಬುಕ್ ಅನ್ನ ತೆಗೆದು ನೋಡ್ತಾ ಇದ್ದೀರಿ, ಅಚಾನಕ್ಕೆ ಬೈ ಚಾನ್ಸ್ ನಿಮ್ ಎದುರಿಗೆ ಬಂತು. ಆ ರೀತಿ ಯಾರ್ಯಾರಿದ್ರಿ ಒಂದ್ಸಲ ಬಿ ಅಂತ ಟೈಪ್ ಮಾಡ್ರಿ. ಫಸ್ಟ್ ಟೈಮ್ ಅಚಾನಕ್ಕೆ ಬೈ ಚಾನ್ಸ್ ಯಾರ್ಯಾರು ಬಂದಿರಿ ಒಂದ್ಸಲ ಬಿ ಅಂತ ಹೇಳಿ ಟೈಪ್ ಮಾಡ್ರಿ. ನಿಮ್ಗೆ ಅದ್ರ ರಹಸ್ಯ ಹೇಳ್ತೀನಿ, ಯಾಕೆ ಬೈ ಚಾನ್ಸ್ ಬಂದಿರಿ ನೀವು. ಬಿ ಅಂತ ಹೇಳಿ ಟೈಪ್ ಮಾಡ್ರಿ ಬೇಗ. ಹಾ, ಮಂಜುಳಾ ಬೈ ಚಾನ್ಸ್ ಸುಮ್ನೆ ಕುಂತಾಗ ಯಾವ್ದೋ ಒಂದು ಲಿಂಕ್ ಬಂತು ನೋಡೋಣ ಅಂತೇಳಿ ಕುಂತವ್ರು. ಎಸ್, ಅಂಬಿಕಾ ಮ್ಯಾಮ್, ಎಸ್ ಬೈ ಚಾನ್ಸ್ 100ಕ್ಕೆ 100ರಷ್ಟು ನನ್ನ ಎದುರಿಗೆ ಯಾರ್ಯಾರು ಕುಂತೀರಿ ಎಲ್ಲರೂ ಬೈ ಚಾನ್ಸೇ ಬಂದವ್ರು ಇದ್ರಿ. ಆದ್ರೆ ಇದು ನಿಮಗೆ ಬೈ ಚಾನ್ಸ್ ಇರ್ಬೋದು, ಯೂನಿವರ್ಸ್ ಇದಕ್ಕೆ ಬೈ ಚಾಯ್ಸ್ ನಿಮ್ಗೆ ಇಲ್ಲಿ ಕಳಿಸಿದೆ. ಯೂನಿವರ್ಸ್ ನಿಮ್ಗೆ ಸೆಲೆಕ್ಟ್ ಮಾಡಿದೆ. ನಿಮ್ಮ ಜೀವನದಲ್ಲಿ ನೀವು ಏನನ್ನ ಸರ್ಚ್ ಮಾಡ್ತಾ ಇದ್ದೀರಿ, ಏನನ್ನ ಹುಡುಕಾಟ ಮಾಡ್ತಾ ಇದ್ದೀರಿ, ಅದನ್ನ ಕೊಡೋದಕ್ಕಾಗಿ ಯೂನಿವರ್ಸ್ ನಿಮ್ಗೆ ರೆಡಿ ಮಾಡೋದಕ್ಕಾಗಿ ನನ್ನ ಎದುರಿಗೆ ಕೂಡ್ಸಿದೆ. ಸೊ ಹಾಗಾಗಿ ದಯವಿಟ್ಟು ಮೈಂಡ್ ಅಲ್ಲಿ ತಿಳ್ಕೊಬೇಡ್ರಿ ನಾನ್ ಬೈ ಚಾನ್ಸ್ ಬಂದಿನಿ. ನೋ, ಇದು ಬೈ ಚಾಯ್ಸ್ ಇದೆ, ನೀವು ಆಯ್ಕೆ ಮಾಡ್ಕೊಂಡಿದ್ದೇ ಇದೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವುದನ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಿ, ಆ ಸರ್ಚ್ ಮಾಡೋದಕ್ಕೆ ಇಲ್ಲಿ ನಿಮ್ಗೆ ಆನ್ಸರ್ ಸಿಗ್ಬೋದು, ಇಲ್ಲಿ ನಿಮ್ಗೆ ಸಪೋರ್ಟ್ ಸಿಗ್ಬೋದು ಅಂತ ನಿಮ್ಗೂ ಸಮೇತ ಅನಿಸಿರುತ್ತೆ. ಅದಕ್ಕಾಗಿ ನೀವು ಬಂದಿರ್ತೀರಿ. ಸೊ ಹಾಗಾಗಿ ಈ ಎಲ್ಲಾ ನಿಯಮಗಳನ್ನ ನೀವು ಪಾಲನೆ ಮಾಡ್ತೀರಿ. ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ? ಸೊ ಈಗ ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ. ನಮ್ಮ ಒಳಗೆ 2 ಪ್ರಕಾರದ ಮೆಮೊರಿಗಳು ಇದ್ದಿರುತ್ತೆ. ಒಂದ್ ಬರುತ್ತೆ ಮಸಲ್ ಪವರ್ ಅಂತ ಹೇಳಿ. ಮಸಲ್ ಮೆಮೊರಿ ಅಂದ್ರೆ ಸ್ನಾಯುನ ನೆನಪಿನ ಶಕ್ತಿ ಅಂತ. ಅಂದ್ರೆ ನಮ್ಮ ಶಾರೀರಿಕ ಶಕ್ತಿ ಒಂದ್ ಬರುತ್ತೆ, ಮತ್ತೊಂದ್ ಬರುತ್ತೆ ಮೈಂಡ್ ಪವರ್ ಅಂತ. 2 ರೀತಿಯ ಪವರ್ಗಳು, 2 ರೀತಿಯ ಮೆಮೊರಿಗಳು ನಮ್ಮ ಹತ್ರ ಇದೆ. ಒಂದು ಮಸಲ್ ಪವರ್ ಬರುತ್ತೆ, ಮತ್ತೊಂದ್ ಬರುತ್ತೆ ಮೈಂಡ್ ಪವರ್. ಬೇಗನೆ ಬರ್ಕೋರಿ ಸ್ವಲ್ಪ. ಮಸಲ್ ಪವರ್ ಅಂದ್ರೆ ಸ್ನಾಯು ಶಕ್ತಿ, ನಮ್ಮ ಶಾರೀರಿಕವಾಗಿರುವಂತಹ ಗಟ್ಟಿತನ ಇದೆ ನೋಡ್ರಿ, ಇದು ಒಂದು ರೀತಿಯ ಶಕ್ತಿ ಇದೆ. ಮತ್ತೆ ನೀವೆಲ್ಲರೂ ನನ್ನ ಎದುರಿಗೆ ಕುಂತೀರಿ ಅಂದ್ರ ನಿಮ್ಮ ಮಸಲ್ ಪವರ್ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಇದೆ ಅಂತ ಕುಂತೀರಿ. 1 hour ಇಲ್ಲಿ ನನ್ನ ಎದುರಿಗೆ ಕೂಡೋದು ಅಷ್ಟು ಈಸಿ ಇದೆ ಅಂತ ತಿಳ್ಕೊಬೇಡ್ರಿ. 60 ನಿಮಿಷ ಏಕಾಗ್ರತೆಯಿಂದ ಒಂದೇ ಕಡೆಗೆ ಏಕಚಿತ್ತದಿಂದ ನೀವು ಕೂಡ್ಬೇಕು ಅಂದ್ರ ನಿಮ್ಮ ಶರೀರ ಇದೆ ನೋಡ್ರಿ, ಅದು ಸಪೋರ್ಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗಿರುವಂತ 2 ಶಕ್ತಿಗಳು, ಒಂದು ಶಾರೀರಿಕ ಶಕ್ತಿ, ಮತ್ತೊಂದು ಮಾನಸಿಕ ಶಕ್ತಿ. ಎಸ್. ಸೊ ಇಲ್ಲಿ ನೆಕ್ಸ್ಟ್ ಬರ್ಕೋರಿ, ನಮ್ಮ ಜರ್ನಿಯನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇದೀಗ ಶುರು ಮಾಡ್ತಾ ಇದೀವಿ. ಒಂದು ಮಾತನ್ನ ನಿಮ್ಗೆ ಹೇಳ್ಬೇಕು, ಸಾಕಷ್ಟು ಸಲ ನಾವು ನಮ್ ಲೈಫ್ ನಲ್ಲಿ ಏನ್ ಮಾಡ್ತಾ ಇರ್ತೀವಿ ಅಂದ್ರ, ನಾವು ಜರ್ನಿ ಏನೋ ಶುರು ಮಾಡಿರ್ತೀವಿ, ಆದ್ರೆ ಪೂರ್ತಿ ಕಂಪ್ಲೀಟ್ ಮಾಡೋದಿಲ್ಲ, ಅರ್ಧಕ್ಕೆ ನಾವು ಕ್ವಿಟ್ ಮಾಡಿರ್ತೀವಿ. ಬಿಸ್ನೆಸ್ ನಲ್ಲಿ ಇದು ಬಹಳಷ್ಟು ಸಲ ಆಗುತ್ತಲ್ಲ. ಯಾರ್ಯಾರಿಗೆ ಫೀಲ್ ಇದೆ ಹಿಂಗ್ ಮಾಡ್ರಿ. ಯಾವ್ದೋ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ. ಸ್ಟಾರ್ಟ್ ಮಾಡಿರ್ತೀರಿ, 1 ತಿಂಗಳು 2 ತಿಂಗಳು 5 ತಿಂಗಳು ಒಂದ್ ವರ್ಷ ಮಾಡಿರ್ತೀರಿ. ಅದಾದ್ಮೇಲೆ ನಿಮ್ಗೆ ಫೀಲ್ ಆಗುತ್ತೆ, ಅಥವಾ ಯಾರೋ ಹೇಳ್ತಾರೆ ಈ ಬಿಸ್ನೆಸ್ ನಲ್ಲಿ ಲಾಭ ಆಗೋದಿಲ್ಲ, ಈ ಬಿಸ್ನೆಸ್ ವರ್ಕೌಟ್ ಆಗೋದಿಲ್ಲ, ಈ ಬಿಸ್ನೆಸ್ ನಲ್ಲಿ ನಮ್ಮಂತವ್ರಿಗೆ ಈ ಬಿಸ್ನೆಸ್ ಅಲ್ಲ, ನಮ್ಗೆ ಆ ಸಪೋರ್ಟ್ ಇಲ್ಲ, ನಮ್ಗೆ ಈ ಸಪೋರ್ಟ್ ಇಲ್ಲ ಅಂತ ಹೇಳಿ ನೀವೇ ಸ್ಟಾರ್ಟ್ ಮಾಡಿರುವಂತಹ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಮತ್ತೊಂದು ನೀವೇ ಏನ್ ಮಾಡ್ತೀರಿ ಅಂದ್ರ ಕ್ವಿಟ್ ಮಾಡ್ಕೊಂಡು ಹೊರಗ್ ಬರ್ತೀರಿ. ಎಸ್ ಆರ್ನು? ಸೊ ಹಾಗಾಗಿ ಇವತ್ತು ಬರ್ಕೋರಿ, ಜೀವನದಲ್ಲಿ ನೀವು ಯಾವುದನ್ನ ಪ್ರಾರಂಭ ಮಾಡಿದ್ರಿ ನೋಡ್ರಿ, ಅದನ್ನ ನೀವೇ ಕೊನೆ ತನಕ ತಗೊಂಡೋಗ್ಬೇಕು. ಇಲ್ಲಂದ್ರೆ ನೀವು
ಅರ್ಧಕ್ಕೆ ಬಿಟ್ಟಾಗ ಏನಾಗುತ್ತೆ ಅಂದ್ರ ನಿಮ್ಮ ಎನರ್ಜಿ ಕಟ್ ಆಗುತ್ತೆ. ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಒಂದು ಮೆಸೇಜ್ ಹೋಗುತ್ತೆ, ಇವ್ರು ಯಾವುದು ಕಂಪ್ಲೀಟ್ ಮಾಡೋದಿಲ್ಲ. ಅವಾಗ ನಿಮ್ಮ ಫ್ಯಾಮಿಲಿನೂ ಹೇಳುತ್ತೆ ಏನು ಮಾಡಂಗೆ ಇಲ್ಲ, ಕೊನೆಗೆ ಯಾವ್ದು ಹಚ್ಚಂಗಿಲ್ಲ. ಬೀದರ್ ಕಡೆ ಹೇಳ್ತಾರೆ ಯಾವ್ದು ಕಡಿಗ್ ಹಚ್ಚಂಗಿಲ್ಲ ಅಂದ್ರೆ ಕೊನೆ ತನಕ ಮಾಡೋದಿಲ್ಲ. ಸೊ ಹಾಗಾಗಿ ಇವತ್ತು ಬರ್ಕೋರಿ, ನೀವು ಯಾವುದನ್ನ ಪ್ರಾರಂಭ ಮಾಡಿರಿ ನೀವೇ ಅದನ್ನ ಕೊನೆ ತನಕ ಒಯ್ಬೇಕು. ನೀವು ಅರ್ಧಕ್ಕೆ ಬಿಟ್ರೆ ಅರ್ಧ ಎನರ್ಜಿ ಇರುತ್ತೆ ನೋಡ್ರಿ, ಅದು ನಿಮ್ಗೆ ಬಹಳ ದೊಡ್ಡ ಲೆವೆಲ್ದಲ್ಲಿ ಹಾನಿ ಮಾಡುತ್ತೆ, ಲಾಸ್ ಆಗ್ತೀರಿ. ಸೊ ಹಾಗಾಗಿ ಸಾಕಷ್ಟು ಸಲ ನಮ್ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ಯಾವ್ದಾದ್ರೂ ತಪ್ಪು ನಿರ್ಧಾರವನ್ನು ತಗೊಂಡು ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ರ ಅದನ್ನ ಸರಿ ಇದೆ ಅಂತ ಮಾಡುವಂತ ಸಾಮರ್ಥ್ಯನೂ ಸಮೇತ ನಿಮ್ ಹತ್ರ ಇದೆ. ಹಾಗಾಗಿ ಅಸಾಧ್ಯ ಅನ್ನುವಂಥದ್ದಿದೆ ನೋಡ್ರಿ ಜಗತ್ತಲ್ಲಿ, ಯಾವುದು ಇಲ್ಲ. ನೀವು ಸ್ಟಾರ್ಟ್ ಮಾಡಿರುವಂತದ್ದನ್ನ ನೀವೇ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ. ಎಸ್, ಸೊ ಈಗ ಒಂದು ಸ್ಟೋರಿಯನ್ನ ಹೇಳ್ತೀನಿ. ಯಾರ್ಯಾರಿಗೆ ಸ್ಟೋರಿ ಇಷ್ಟ ಇದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ ಬೇಗ ಬೇಗ. ಸ್ಟೋರಿ, ಹಾ, ನಮ್ಮ ರಂಗನ್ಗೌಡ ಸರ್ ಇದು ಇಷ್ಟ ಇದೆ. ಸ್ಟೋರಿ ಯಾರ್ಯಾರಿಗೆ ಇಷ್ಟ ಇದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ ಬೇಗ ಬೇಗ. ರಾಜು ಸರ್, ಅಂಬಿಕಾ, ಎಸ್ ಎಸ್ ಎಸ್. ಸೊ ಒಂದು ಸ್ಟೋರಿ ಬರುತ್ತೆ. ಏನು ಅಂದ್ರೆ ಒಂದು ಊರ್ ಇರುತ್ತೆ. ಆ ಊರಲ್ಲಿ ಒಬ್ಬ ಹುಡುಗ ಇದ್ದಿರ್ತಾನ. ಬಹಳ ಬಹಳ ಕಷ್ಟ ಪಡ್ತಿರ್ತಾನವ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಿರ್ತಾನ ಆ ಹುಡುಗ. ಅವನ್ ಜೀವನದಲ್ಲಿ ಇಡೀ ಇಡೀ ಲೈಫ್ ಅಂದ್ರೆ ಅವ್ನ್ ಬಾಲ್ಯ ಎಲ್ಲಾನು ಇನ್ನೊಬ್ರು ಸೇವೆಯಲ್ಲೇ ಹೋಗಿರುತ್ತೆ ಆ ಹುಡುಗನ್. ಆದ್ರೂ ಸಮೇತ ಅವನಿಗೆ ಯಾರೂ ಸಮೇತ ಗ್ರಾಟಿಟ್ಯೂಡ್ ಮಾಡೋದಿಲ್ಲ, ಥ್ಯಾಂಕ್ ಯು ಹೇಳೋದಿಲ್ಲ, ಮತ್ತೆ ಅವನಿಗೆ ವ್ಯಾಲ್ಯೂ ಕೊಡೋದಿಲ್ಲ, ಬೆಲೆ ಕೊಡೋದಿಲ್ಲ. ಅವಾಗ ಒಂದ್ ದಿವ್ಸ ಅವನಿಗೆ ಬಹಳ ಬೇಜಾರಾಗುತ್ತೆ, ನಾನು ಇಷ್ಟೆಲ್ಲಾ ದುಡಿತೀನಿ, ಇಷ್ಟೆಲ್ಲಾ ಸಹಾಯ ಮಾಡ್ತೀನಿ, ಇಷ್ಟೆಲ್ಲಾ ಸಪೋರ್ಟ್ ಮಾಡ್ತೀನಿ, ಆದ್ರೂ ಒಬ್ರು ನನ್ಗೆ ಗ್ರಾಟಿಟ್ಯೂಡ್ ಮಾಡೋದಿಲ್ಲ, ಮತ್ತೆ ನನ್ಗೆ ವ್ಯಾಲ್ಯೂ ಕೊಡೋದಿಲ್ಲ. ಈ ಬೆಲೆನೇ ಕೊಡ್ಲಾರ್ದಂತ ಜಗತ್ತಲ್ಲಿ ನಾನ್ ಬದುಕಬಾರ್ದು, ಎಷ್ಟಂತ ದುಡಿಲಿ, ಯಾರ್ ಸಲಿಂದ ದುಡಿಲಿ ಅಂತೇಳಿ ಅನ್ಕೊಂಡು ಅವ್ನ ಏನ್ ಮಾಡ್ತಾನಂದ್ರ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಬಹಳ ನಿರಾಶೆಗೆ ಒಳಪಡ್ತಾನ ಒಂದ್ ದಿವ್ಸ. ಇನ್ನೇನ್ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತೇಳಿ ಓಡ್ತಾ ಓಡ್ತಾ ಒಂದ್ ಕೆರೆಯಲ್ಲಿ ಬಿದ್ದು ಸಾಯ್ಬೇಕಂತೇಳಿ ಓಡ್ತಾ ಓಡ್ತಾ ಬರ್ತಾನ. ಅಷ್ಟು ನೋವಾಗಿರುತ್ತೆ ಅವನಿಗೆ. ನಿಮ್ಗೂ ನೋಡ್ರಿ ಜೀವನದಲ್ಲಿ ನಾವ್ ಎಲ್ರಿಗ್ ಮಾಡ್ತೇವೆ, ಅದು ವಾಪಸ್ ಏನೂ ಬರ್ಲಿಲ್ಲ ಅಂದ್ರೆ ನೋವಾಗುತ್ತಲ್ಲ. ಎಲ್ರಿಗ್ ಮಾಡ್ತಾ ಇದ್ದೀವಿ, ಕೈಲಿಂದ ಎಲ್ರಿಗ್ ಒಳ್ಳೇದ್ ಮಾಡತ್ತೀವಿ, ಆದ್ರೂ ವಾಪಸ್ ಯಾರು ಗ್ರಾಟಿಟ್ಯೂಡ್ ಮಾಡ್ತಾ ಇಲ್ಲ, ಥ್ಯಾಂಕ್ ಯು ಹೇಳ್ತಾ ಇಲ್ಲ, ಅಥವಾ ನಾವ್ ಮಾಡಿದ್ದಕ್ ಬೆಲೆ ಇಲ್ಲ ಅಂದ್ರೆ ಮನುಷ್ಯನಿಗೆ ಏನಾಗುತ್ತೆ ಅಂದ್ರ ನಿರಾಶೆ ಆಗೋದಿದೆ ನೋಡ್ರಿ, ಅದು ಸಹಜ. ಸೊ ಅದೇ ರೀತಿ ಅವನಿಗೂ ನಿರಾಶೆ ಆಗುತ್ತೆ. ಇನ್ನೇನ್ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಓಡ್ತಾ ಓಡ್ತಾ ಹೋಗಿ ಕೆರೆಯಲ್ಲಿ ಬಿದ್ದು ಸಾಯ್ಬೇಕಂತ ಯೋಚನೆ ಮಾಡ್ತಿರ್ತಾನ. ಅವಾಗ ಒಬ್ರು ಗುರುಗಳಲ್ಲಿ ಕುಂತಿರ್ತಾರ. ಅವ್ರು ನೋಡ್ತಾರ, ಅವ್ರಿಗೆ ಗೊತ್ತಾಗುತ್ತೆ ಇವ ಏನೋ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾನ ಅಂತ ಹೇಳಿ. ಅವಾಗ ಗುರುಗಳು ಹೇಳ್ತಾರೆ, ಯಾಕೆ ಏನಾಗ್ಯದ, ನಿಂದ್ರ ಅಂತ. ಅವಾಗ ಹೇಳ್ತಾನ, ಇಲ್ಲ ಇಲ್ಲ ನಾನ್ ಸಾಯೋದಕ್ ರೆಡಿ ಇದ್ದೀನಿ, ನಾನ್ ಸತ್ತು ಹೋಗ್ತೀನಿ, ನನಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿದೆ. ಅವಾಗ ಗುರುಗಳು ಕೇಳ್ತಾರೆ, ಸಾಯೋಂಗ್ ಏನಾಯ್ತು, ನೀನಂತೂ ಯಂಗ್ಸ್ಟಾರ್ ಇದಿ, ದುಡಿಯೋ ಶಕ್ತಿ ಇದೆ ನಿನ್ಗ, ಇವ್ರ ಬೆಲೆ ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಬೆಲೆ ಕೊಡ್ತಾರ, ನೀನ್ ಯಾಕೆ ಸಾಯ್ತಿ ಅಂತ. ಇಲ್ಲ ಇಲ್ಲ ನಾನ್ ಇರೋದೇ ಇಲ್ಲ, ನಾನು ಇಷ್ಟು ವರ್ಷ 10 ವರ್ಷದಿಂದ ದುಡಿಲತ್ತೀನಿ, 15 ವರ್ಷದಿಂದ ದುಡಿತಾ ಇದ್ದೀನಿ, ನನ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ, ನಾನ್ ಸತ್ತು ಹೋಗ್ತೀನಿ ಅಂತ. ಅವಾಗ ಗುರುಗಳು ಏನ್ ಮಾಡ್ತಾರ, ಆಯ್ತು ನೀನ್ ಸಾಯಟಿ, ಸಂಜೆ ಸಾಯಟಿ, ನಂದು ಒಂದ್ ಕೆಲ್ಸ ಮಾಡ್ ಸಾಯಿ. ಅವಾಗ ಹೇಳ್ತಾನವ, ಹೆಂಗೂ ಸಾಯೋದೇ ಇದೆ, ಯಾರು ಏನು ಹೇಳ್ತಾ ಇದ್ದಾರೆ, ಹಿರಿಯರ ಗುರುಗಳಿದ್ದಾರೆ, ಆಯ್ತು ಅಂತ ಹೇಳಂತಾರ. ಅವಾಗ ಗುರುಗಳು ಏನ್ ಮಾಡ್ತಾರ, ಒಂದು ಕಲ್ಲನ್ನ ಕೊಡ್ತಾರ, ಹೊಳೆಯುವ ಕಲ್ಲನ್ನ ಕೊಟ್ಟು ಅವನಿಗೆ ಹೇಳ್ತಾರ, ಏನು ಅಂದ್ರ ನೀನು ಎಲ್ಲಾ ಕಡೆ ತಿರುಗಾಡ್ಬೇಕು ಇಡೀ ದಿನ, ಮಾರ್ಕೆಟ್ ನಲ್ಲಿ ಎಲ್ಲಾ ಕಡೆ ತಿರುಗಾಡಿ ಇದ್ರ ವ್ಯಾಲ್ಯೂ ಕೇಳ್ ಬರ್ಬೇಕೇ ಹೊರತಾಗಿ ನೀನ್ ಯಾರಿಗೂ ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರ ಗುರುಗಳ ಕಂಡೀಷನ್. ನೀನ್ ಏನ್ ಮಾಡ್ಬೇಕು, ಅದ್ರ ಬೆಲೆ ಕೇಳ್ ಬರ್ಬೇಕು, ಆದ್ರ ಮಾರಾಟ ಮಾಡ್ಬಾರ್ದು. ಸರಿ ಅಂತೇಳಿ ಅವ ತಗೊಂಡ್ ಏನ್ ಮಾಡ್ತಾನ, ಮೊದಲು ಹೋಗಿ ಒಂದು ತರಕಾರಿ ಮಾರ್ಕೆಟ್ನೊಳಗೆ ಹೋಗಿ ಕೇಳ್ತಾನ, ಇದು ಎಷ್ಟಕ್ಕೆ ಮಾರಾಟ ಆಗುತ್ತೆ ಅಂತ. ಆ ತರಕಾರಿ ಮಾರ್ಕೆಟ್ ನಾವ್ ನೋಡ್ತಾನ, ಅವ ಹೇಳ್ತಾನೆ, ಏನೋ ತರಕಾರಿ ತೂಗೋದಕ್ಕೆ ಬರ್ಬೋದು, ಒಂದ್ ಅರ್ಧ ಕೆಜಿ ಇರ್ಬೋದು, ಅದಕ್ಕಿಂತ ಕಡಿಮೆ ಇರ್ಬೋದು, ಸರಿ, ಅಥವಾ ಏನೋ ಅದಕ್ಕೂ ಕೆಲ್ಸಕ್ಕೆ ತಕ್ಕಡಿ ಹತ್ರ ಇಡೋದಕ್ ಬರುತ್ತೆ ಅಂತೇಳಿ ಅವ್ರು ಹೇಳ್ತಾನ, ನೀನ್ ಒಂದು ವಾರಕ್ಕೆ ಏನೇನ್ ತರಕಾರಿ ಬೇಕು ತಗೋದು ಕೊಟ್ಟು ಹೋಗು ಅಂತ. ಅವ ಹೇಳ್ತಾನೆ, ಇಲ್ಲ ನಾನ್ ಕೊಡೋದಿಲ್ಲ, ನನ್ ಕೇವಲ ಬೆಲೆ ಗೊತ್ತಾಗ್ಬೇಕಿತ್ತು. ಅದಾದ ನಂತರ ಬಟ್ಟೆ ಅಂಗಡಿಗೆ ಹೋಗ್ತಾನ, ಅಲ್ಲಿ ಹೇಳಿದ್ಮೇಲೆ ಅವ್ರು ಹೇಳ್ತಾರ, ನೀನು ಒಂದ್ 4 ಜೋಡ್ ಜೊತೆ ಬಟ್ಟೆ ಕೊಡ್ತೀವಿ, ಅದು ಇಟ್ಟು ಹೋಗು, ಡಿಸೈನ್ ಇದೆ, ಟೇಬಲ್ ಮೇಲೆ ಇಟ್ರೆ ಚೆನ್ನಾಗ್ ಅನಿಸುತ್ತೆ, ಇಟ್ಟು ಹೋಗು ಅಂತ. ಅವ ಹೇಳ್ತಾನೆ, ಇಲ್ಲ ನನ್ ಕೊಡೋದಿಲ್ಲ, ನನಗ್ ಬೆಲೆ ಗೊತ್ತಾಗ್ಬೇಕು. ಇಡೀ ದಿನ ತಿರ್ಗಾಡಿ ಕೊನೆಗೆ ಸಂಜೆ ಟೈಮಿಗೆ ಅವನೊಂದು ಗೋಲ್ಡ್ ಶಾಪಿಗೆ ಹೋಗ್ತಾನ, ಒಂದ್ ಬಂಗಾರದ ಅಂಗಡಿಗೆ ಹೋಗ್ತಾನ. ಅಲ್ಲಿ ಹೋಗಿ ಕೇಳ್ತಾನ, ಇದ್ರ ಬೆಲೆ ಏನು ಅಂತ. ಅದು ನೋಡಿದ ತಕ್ಷಣಕ್ಕೆ ಆ ಅಕ್ಕಸಾಲಿಗರು ಏನಿರ್ತಾರ ನೋಡ್ರಿ, ಅವ್ರಿಗೂ ಬಹಳ ಆಶ್ಚರ್ಯ ಆಗುತ್ತೆ. ಅದು ತಕ್ಷಣಕ್ಕೆ ತಗೊಂಡು ಅವನಿಗೆ ಸೋಫಾ ಮೇಲೆ ಕೂಡ್ಸಿ ಅವನಿಗೆ ಕುಡಿಯೋದಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡಿ ಕೈ ಜೋಡ್ಸ್ ಕೇಳ್ತಾರೆ, ನಿಮ್ಗೆ ಎಷ್ಟು ಕೋಟಿ ಬೇಕು ಅಂತ. ಹುಡುಗ ಕೇಳ್ತಾನ, ಇದು ಅಂತೂ ಕಲ್ಲಿದೆ, ಇದಕ್ಕೆ ಯಾರು ಕೋಟಿ ಕೊಡ್ತಾರಂತ. ಅವಾಗ ಹುಡುಗಿಗೆ ಹೇಳ್ತಾರೆ, ಇದು ಕಲ್ಲಿಲ್ಲ, ಇದು ಡೈಮಂಡ್ ಇದೆ. ಏನ್ ಹೇಳ್ತಾರ, ಇದು ಡೈಮಂಡ್ ಇದೆ, ಹಾಗಾಗಿ ಇದು ಡೈಮಂಡಿಗೆ ಕೊಡುವಷ್ಟು ಹಣ ನನ್ನ ಹತ್ರ ಇಲ್ಲ, ಆದ್ರೆ ನನ್ನ ಪಾರ್ಟ್ನರ್ಸ್ ಇದ್ದಾರೆ, ನನ್ನ ಪರಿಚಯದವರು ಸಾಕಷ್ಟು ಶ್ರೀಮಂತರಿದ್ದಾರೆ, ಅವ್ರು ಎಲ್ಲಾರು 4-5 ಜನ ಕೂಡಿ ಇದ್ರ ದುಡ್ಡು ಕೊಡೋದಕ್ಕೆ ನಾವು ರೆಡಿ ಇದೀವಿ, ನೀವು ಎಲ್ಲೂ ಹೋಗ್ಬೇಡ್ರಿ ಕೂಡ್ರಂತ. ಅವಾಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಅವ ಹೇಳ್ತಾನ, ಇಲ್ಲ ನನ್ಗಿದು ಮಾರಾಟ ಮಾಡೋದಿಲ್ಲ, ನನ್ ಗುರುಗಳು ಹೇಳ್ಯಾರ ಕೇವಲ ಬೆಲೆ ಕೇಳ್ಕೊಂಡ್ ಬರ್ಬೇಕಂತ, ಇದು ನಂದಲ್ಲ, ನನ್ ಗುರುಗಳದಿದೆ ಅಂತ ಹೇಳಿ ಅವನು ವಾಪಸ್ ಬರ್ತಾನೆ, ಮುಖ ಸಣ್ಣದ್ ಮಾಡಿ.
ಬಂದು ಗುರುವಿನ ಪಾದದ ಮೇಲೆ ಬಿದ್ದು ಅಳೋದಕ್ಕೆ ಶುರು ಮಾಡ್ತಾರೆ. ಈ ಸ್ಟೋರಿ ನಿಮ್ಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ, ಎಲ್ಲರಿಗೂ ಅರ್ಥ ಆಗಿದೆನಾ? ಸೊ ಈಗ ಸರಿಯಾಗಿ ನೆನ್ಪಿಟ್ಕೋರಿ, ನೀವೆಲ್ರೂ ಸಮೇತ ಡೈಮಂಡ್ಸ್ ಇದ್ದೀರಿ. ಬರ್ಕೋರಿ ನಿಮ್ ಡೈರಿಯಲ್ಲಿ, ಐ ಆಮ್ ಅ ಡೈಮಂಡ್. ಎಸ್, ನೀವೆಲ್ಲಾರು ಏನಿದ್ದೀರಿ? ಡೈಮಂಡ್ ಇದ್ದೀರಿ. ಆದ್ರೆ ನಿಮ್ಮ ಬೆಲೆ ಎಲ್ಲಿ ಹುಡುಕಾಟ ಮಾಡ್ತಾ ಇದ್ದೀರಿ ಅಂದ್ರ ತರಕಾರಿ ಮಾರ್ಕೆಟ್ ನೊಳಗ್ ಹುಡುಕಾಟ ಮಾಡ್ತಾ ಇದ್ದೀರಿ ನೀವು. ಅಲ್ಲಿ ಸಿಗುತ್ತಾ ನಮ್ ಬೆಲೆ? ಎಲ್ರು ವಿಡಿಯೋ ಆನ್ ಮಾಡ್ರಿ. ಅಲ್ಲಿ ನಮ್ ಬೆಲೆ ಸಿಗುತ್ತಾ? ನೋ, ಸಿಗೋದಿಲ್ಲ. ನಮ್ಮ ಬೆಲೆ ಎಲ್ಲಿ ಸಿಗುತ್ತೆ ಅಂದ್ರ ನಮ್ಮಂತವ್ರು ಯಾರು ಇರ್ತಾರ ನೋಡ್ರಿ ಅವ್ರ ಹತ್ರ ಬೆಲೆ ಸಿಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ನಿಮ್ಮ ಜೀವನದಲ್ಲಿ ಎಲ್ಲಿ ಬಂದ್ ಕುಂತೀರಿ ಅಂದ್ರ ಡೈಮಂಡ್ ಶಾಪಿಗೆ ಬಂದ್ ಕುಂತೀರಿ. ನಾವೆಲ್ರು ಯಾರಿದ್ದೀವಿ ಅಂದ್ರ ಆ ಡೈಮಂಡ್ಸ್ ಗಳಿದ್ದೀವಿ ಅಂತ ತಿಳ್ಕೊರಿ, ಗೊತ್ತಾಯ್ತಾ? ಹಾಗಾಗಿ ಲೈಫ್ ನಲ್ಲಿ ನಿರಾಶೆ ಆಗ್ಬೇಡ್ರಿ, ಹತಾಶ ಆಗ್ಬೇಡ್ರಿ. ಯಾರು ನನಗ್ ಬೆಲೆ ಕೊಡ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡ್ರಿ. ಅವ್ರ ಬೆಲೆ ಕೊಡೋದ್ ಬೇಕಾಗೇ ಇಲ್ಲ. ತರಕಾರಿ ಮಾರ್ಕೆಟ್ದವ್ರ ಬೆಲೆ ತಗೊಂಡ್ ನೀವೇನ್ ಮಾಡೋರಿದ್ರಿ? ಸೊ ಹಾಗಾಗಿ ಇವತ್ತಿನಿಂದ ನೆನ್ಪಿಟ್ಕೋರಿ, ಐ ಆಮ್ ಅ ಡೈಮಂಡ್. ಎಲ್ಲಾರು ಬರೀರಿ. ಮತ್ತೆಲ್ರು ಅನ್ಮ್ಯೂಟ್ ಮಾಡಿ ಒಂದ್ಸಲ ಹೇಳ್ರಿ, ಐ ಆಮ್ ಅ ಡೈಮಂಡ್ ಅಂತ. ಎಲ್ರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ ನೋಡಿ, ವೇಟ್ ಮಾಡಿ. ಹಾ, ಸೊ ಪ್ರತಿಯೊಬ್ರು ಅನ್ಮ್ಯೂಟ್ ಮಾಡ್ರಿ ಮತ್ತೆ ಹೇಳ್ರಿ, ಒಂದ್ ನಿಮಿಷ ಹೇಳ್ರಿ, ಐ ಆಮ್ ಅ I am a ಡೈಮಂಡ್. diamond. ಯಸ್ I ಯಸ್, am a ಫೀಲ್ diamond. ಫೀಲ್ ಜೊತೆ ಹೇಳ್ರಿ. ಗ್ರೇಟ್ ಫೀಲ್ I ಮಾಡ್ಕೋರಿ, am ನಾನ್ a ಡೈಮಂಡ್. diamond. diamond. ಎಸ್ ಎಸ್ ಎಸ್, ಎಲ್ರು I ಹೇಳ್ರಿ, am a ಎಲ್ರು ಅನ್ಮ್ಯೂಟ್ diamond. ಮಾಡ್ರಿ, ಹೇಳ್ರಿ ಐ ಆಮ್ ಅ ಡೈಮಂಡ್. ಎಸ್ I am ಎಸ್ a I I am a am a diamond. diamond. ಎಸ್ I ಎಸ್ am a diamond. ಎಸ್. I am a ಯಾರಿಗ್ ಗುಡ್ ಫೀಲ್ diamond. ಆಗ್ತಾ ಇದೆ? ಯಾರಿಗ್ ಫೀಲ್ ಗುಡ್ ಆಗ್ತಾ ಇದೆ? ಹಾ, Yeah. ಯಾರಾದ್ರೂ ವಿಡಿಯೋ ಆನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಟೈಪ್ ಆದ್ರೂ ಮಾಡ್ರಿ, ನೀವು ಡೈಮಂಡ್ ಇದ್ರಿ. ಇವತ್ತು ನೀವು ಸ್ವೀಕಾರ ಮಾಡ್ರಿ. ನಿಮ್ಗ್ ಗೊತ್ತಾ ನಮ್ಮ ಬೆಲೆ ಇದೆ ನೋಡ್ರಿ, ಡೈಮಂಡ್ ಗಿಂತ ಜಾಸ್ತಿ ಇದೆ. ನಿಮ್ ಗೊತ್ತಾ, ಇಡೀ ಶರೀರದ ಒಂದೊಂದು ಪಾರ್ಟ್ ಇವೆ ನೋಡ್ರಿ, ಮಿನಿಮಮ್ 20 ರಿಂದ 30 ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಶರೀರ ಇದೆ ನಮ್ದು. ನೆನ್ಪಿಡ್ರಿ. ಬರೀ ನಮ್ ಕಣ್ಣಿವೆ, ಒರಿಜಿನಲ್ ಕಣ್ಣಿವೆ ನೋಡ್ರಿ, 1 ಕೋಟಿ ಕೊಟ್ರು ಸಿಗಂಗಿಲ್ಲ ಇವು. ಗೊತ್ತಿರ್ಲಿ ನಿಮ್ಗೆ. ಸುಮ್ನೆ ಸಣ್ಣದೊಂದು ಪರೆ ಬಂದ್ರು ಸಮೇತ ಎಷ್ಟೊಂದ್ ನಮ್ಗೆ ಟೆನ್ಷನ್ ಆಗಿರುತ್ತೆ, ಏನೇನೋ ಆ ಸಮಸ್ಯೆ ಆಗೋದನ್ನ ನೀವು ನೋಡ್ತೀರಿ. ಸೊ ಹಾಗಾಗಿ ನಾವು ಯಾವ ಡೈಮಂಡ್ ಗಿಂತನೂ ಕಡಿಮೆ ಇಲ್ಲ. ನಿಮ್ಗೆ ನೀವು ಫೀಲ್ ಮಾಡ್ಕೋರಿ, ನಾನ್ ಡೈಮಂಡ್ ಇದ್ದೀನಿ, ಜೀವನದಲ್ಲಿ ಏನೋ ಒಂದು ಮಾಡೋದಕ್ಕಾಗಿ ಬಂದೀನಿ. ಸೊ ನಮ್ಗೆ ಯಾಕೆ ನೋವಾಗುತ್ತೆ, ಯಾಕೆ ಹತಾಶೆ ಆಗುತ್ತೆ ಅಂದ್ರ ನಮ್ಗೆ ಬೆಲೆ ಇಲ್ಲ ಅಂತ ನಾವು ಫೀಲ್ ಮಾಡ್ಕೊಂಡಿರ್ತೀವಿ. ಬೆಲೆ ಯಾರು ಕೊಡ್ತಾರ ಹೇಳ್ರಿ? ಬೆಲೆ ಗೊತ್ತಿದ್ದವ್ರೆ ಬೆಲೆ ಕೊಡ್ತಾರ. ಗೊತ್ತಾಗ್ತಾ ಇದೆನಾ? ಬೆಲೆ ಯಾರಿಗ್ ಗೊತ್ತಿದೆ ನೋಡ್ರಿ ಅವರೇ ಬೆಲೆ ಕೊಡ್ತಾರ. ಗೊತ್ತಿರ್ಲಾರ್ದವ್ರು ನಮ್ಗ್ ಬೆಲೆ ಕೊಡೋದಕ್ ಸಾಧ್ಯ ಇಲ್ಲ. ಹಾಗಾಗಿ ಗೊತ್ತಿರ್ಲಾರ್ದ ಕಡೆಗೆ, ಅರ್ಥ ಇಲ್ಲದಂತ ಜನರ ಜೊತೆಗೆ ನೀವ್ ಯಾವತ್ತು ನಿಮ್ಮ ಬೆಲೆಯನ್ನ ಹುಡುಕಾಟ ಮಾಡ್ಬೇಡ್ರಿ. ನೀವೆಲ್ಲಾರು ಏನಿದ್ರಿ ಅಂದ್ರ ಡೈಮಂಡ್ಸ್ ಇದ್ದೀರಿ. ಏನಿದ್ರಿ? ಡೈಮಂಡ್ ಇದ್ರಿ. ಹಾಗಾಗಿ ಇವತ್ತಿನಿಂದ ನೆನ್ಪಿಟ್ಕೋರಿ, ನಾನ್ ಡೈಮಂಡ್ ಇದ್ದೀನಿ ಅಂತ. ಎಸ್. ಸೊ ಹಾಗಾಗಿ ಈ ನಮ್ಮ ಶರೀರದಲ್ಲಿ ಅದ್ಭುತವಾಗಿರುವಂತಹ ಡೈಮಂಡ್ ಯಾವ್ದಿದೆ ಅಂದ್ರ ಮೈಂಡ್ ಇದೆ. ಬರ್ಕೋರಿ, ನಮ್ಮ ಬಾಡಿಯಲ್ಲಿ ಇರುವಂತ ಒರಿಜಿನಲ್ ಡೈಮಂಡ್ ಯಾವುದು ಅಂದ್ರ ನಮ್ಮ ಮೈಂಡ್ ಇದೆ. ಆ ಮೈಂಡ್ ಗೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಮತ್ತೊಂದು ಹೆಸರಿದೆ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ. 2 ರೀತಿಯ ಮೈಂಡ್ ಗಳಿದೆ, ಒಂದು ಕಾನ್ಸಿಯಸ್ ಮೈಂಡ್, ಮತ್ತೊಂದು ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಸಿಯಸ್ ಮೈಂಡ್ ಅಂದ್ರೆ ಜಾಗೃತ ಮನಸ್ಸು ಮತ್ತೆ ಅರ್ಧ ಜಾಗೃತ ಮನಸ್ಸು ಅನ್ನುವಂತ 2 ಪ್ರಕಾರದ ಮನಸ್ಸುಗಳು ನಮ್ಮ ಒಳಗೆ ಡೈಮಂಡ್ ಗಿಂತನೂ ವ್ಯಾಲ್ಯೂ ಇರುವಂತದ್ದಿದೆ. ಸೊ ಹಾಗಾಗಿ ಈಗ ನಾನು ನಿಮ್ಗೆ ಕ್ವಶನ್ ಮಾಡೋದು ಏನು ಅಂದ್ರ, ಮೈಂಡ್ ಅಂದ್ರೆ ಏನು? ಮೈಂಡ್ ಅಂದ್ರೆ ಸುಮ್ಮನೆ ಸಿಂಪಲ್ ಭಾಷೆಯಲ್ಲಿ ಮನಸ್ಸು ಅಂದ್ರೆ ಏನು? ಸ್ವಲ್ಪ ಟೈಪ್ ಮಾಡ್ರಿ ನಿಮ್ ಪ್ರಕಾರ, ಬೇಗ ಬೇಗ. ಮನ್ಸಂದ್ರೆ ಏನು? ನಾ ಫಸ್ಟ್ ಗೆ ಹೇಳಿ ನೋಡ್ರಿ, ಸಕ್ಸಸ್ ನಮ್ಮಿಂದ ಏನ್ ಕೇಳುತ್ತೆ ಅಂದ್ರೆ ಸ್ಪೀಡ್ ಕೇಳುತ್ತೆ, ವೇಗ ಕೇಳುತ್ತೆ. ಯಾರ್ ಬೇಗ ಬೇಗ ಮಾಡ್ತೀರಿ ನೋಡ್ರಿ ನೀವು ಸಕ್ಸಸ್ ಆಗಿರ್ತೀರಿ. ಎಸ್. ಮನಸ್ಸಂದ್ರೆ ಏನು ಹೇಳ್ರಿ? ಹಾ, ಹೇಮಂತ್ ಸರ್ ಹೇಳ್ತಾರ, ಇಮೋಷನ್ಸ್ಗಳು. ಎಸ್, ಭಾವನೆಗಳು. ಬೇಗ ಬೇಗ ಸುಮ್ನೆ ಜಸ್ಟ್ ಇಲ್ಲೇನ್ PhD ಅವಾರ್ಡ್ ಇಲ್ಲ ನಿಮ್ಗೆ, ಇದೇನ್ ರಾಕೆಟ್ ಸೈನ್ಸ್ನು ಇಲ್ಲ. ನಿಮ್ಗೆ ಹೆಂಗ್ ಅನಿಸುತ್ತೆ ಹಂಗ. ರಾಜು ಸರ್ ಹೇಳ್ತಾರೆ ಎಲ್ಲವನ್ನ ಗ್ರಹಿಸೋದು. ಎಸ್, ಬೇಗ ಬೇಗ ಬರೀರಿ. ಮೈಂಡ್ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು? ಸುಮ್ನೆ ಸಿಂಪಲ್ ಭಾಷೆ ಕನ್ನಡದಲ್ಲಿ. ಅಂಬಿಕಾ ಹೇಳ್ತಾರ ಫೀಲಿಂಗ್ಸ್. 100%. ಬೇಗ ಬೇಗ ಬರೀರಿ. ನೋಡ್ರಿ, ಈಗ ನಮ್ಗೆ ನಮ್ ಮನಸ್ಸಿನ ಬಗ್ಗೆನೆ ಗೊತ್ತಿಲ್ಲ ಅಂದ್ರೆ ಜಗತ್ ಹೆಂಗ್ ಗೆಲ್ಲೋದಕ್ ಸಾಧ್ಯ ಇದೆ? ಯೋಚನೆ ಮಾಡ್ರಿ. ಅದಕ್ಕೆ ಹೇಳೋದು, ಏನನ್ನ ಕಲಿಬೇಕು ನೋಡ್ರಿ, ಅದನ್ನ ಕಲ್ತಿಲ್ಲ. ಏನನ್ನ ಕಲಿಬಾರ್ದು ಅದು ಕಲಿತಾ ಕುಂತೀವಿ ನಾವು. ನಮ್ ಪ್ರಾಬ್ಲಮ್ ಇದೇ ಆಗಿದೆ. ಆಶಾ ಹೇಳ್ತಾರ ಬಂಡಲ್ ಆಫ್ ಥಾಟ್ಸ್. ಭೂಮಿಕಾ ಹೇಳ್ತಾರ ಥಿಂಕಿಂಗ್ ಥಾಟ್. ಎಸ್, ಬೇಗ ಬೇಗ ಬರೀರಿ. ಮನಸ್ಸಂದ್ರೆ ಏನು? ಎಸ್, ಭೋಜೇಗೌಡ ಸರ್ ಫೀಲಿಂಗ್ಸ್. ಎಸ್, ಇನ್ನು ಒಬ್ರು ಯಾರಾದ್ರೂ ಮೆನ್ಷನ್ ಮಾಡ್ರಿ. ಡನ್. ಈಗ ಬರ್ಕೋರಿ, ವಾಟ್ ಈಸ್ ಮೈಂಡ್ ಅಂದ್ರ ವಿಚಾರಗಳ ಗುಚ್ಛ. ಬರ್ಕೋರಿದ್ರ ಹೆಸರು. ನಮ್ಮ ಮನಸ್ಸೇನಿದೆ ನೋಡ್ರಿ, 24x7 ವರ್ಕ್ ಮಾಡ್ತಾನೆ ಇರುತ್ತೆ. ಆ ವರ್ಕ್ ಯಾವುದು ಅಂದ್ರೆ ವಿಚಾರ ಮಾಡೋದು.
ಒಂದಲ್ಲ ಒಂದು ಥಾಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಮನಸ್ಸು. ನಾವು ಭವಿಷ್ಯ ಇರ್ಬೋದು ಅಥವಾ ಭೂತಕಾಲ ಮತ್ತೆ ವರ್ತಮಾನ, ಈ ಮೂರು ಕಾಲದಲ್ಲೂ ಸಮೇತ ನಮ್ಮ ಹತ್ರ ವಿಚಾರಗಳು ರೆಡಿ ಆಗಿವೆ. ಅದರಲ್ಲಿ ಸುಮಾರು 80% ಥಾಟ್ಸ್ ಗಳಿವೆ ನೋಡ್ರಿ, ಬರ್ಕೋರಿ. 80% ವಿಚಾರಗಳು ಪಾಸ್ಟ್ ಲೈಫಿನ ಬಗ್ಗೆ ಇವೆ. ಅಂದ್ರೆ ಹಿಂದೆ ಆಗೋಗಿದೆ ಅದು ಘಟನೆ, ಅದು ಮುಗಿದು ಹೋಗಿದೆ, ಅದು ಯಾವ ಕೆಲ್ಸಕ್ಕೂ ಬರುವುದಿಲ್ಲ, ಅದನ್ನ ಯೋಚನೆ ಮಾಡೋದ್ರಿಂದ ಯಾವ ಲಾಭನೂ ಇಲ್ಲ. ಆದ್ರೂ ಸಮೇತ 80% ನಮ್ಮ ಮನಸ್ಸು ಯಾವ ಕಡೆ ಓಡುತ್ತೆ ಅಂದ್ರೆ ಹಿಂದೆ ಓಡುತ್ತೆ, ನೆನಪುಗಳಿಗೆ ಓಡುತ್ತೆ, ಸಮಸ್ಯೆಗಳಿಗೆ ಓಡುತ್ತೆ, ಯಾವುದೋ ಒಂದು ಘಟನೆ ಆಗಿದೆ ಆ ಘಟನೆ ಕಡೆ ಓಡುತ್ತೆ. ಸೊ ಹಾಗಾಗಿ ಪ್ರತಿ ದಿನಾನು ಸಮೇತ ಸರಿಯಾಗಿ ಮೆನ್ಷನ್ ಮಾಡ್ಕೊರಿ ಈ ವರ್ಡ್ ಅನ್ನ. ನೀವು ನೆನ್ಪಿಟ್ಕೋರಿ, ನಿಮ್ಮ ಮನಸ್ಸಿದೆ ನೋಡ್ರಿ, ಒಂದು ದಿನಕ್ಕೆ 60,000 ವಿಚಾರಗಳು ಮಾಡುತ್ತೆ ಮನಸ್ಸು. ಮೆನ್ಷನ್ ಮಾಡ್ಕೊರಿ, ಒಂದು ದಿನಕ್ಕೆ 60,000 ವಿಚಾರಗಳು ನಮ್ ಮನಸ್ಸು ಮಾಡುತ್ತೆ. ಹಾಗಾಗಿ ಜೀವನದ ಏಳು ಬೀಳುಗಳು, ಸೋಲುಗಳು ಇರ್ಬೋದು, ಸಮಸ್ಯೆಗಳಿರ್ಬೋದು, ಹೋರಾಟ ಇರ್ಬೋದು, ಈ ಎಲ್ಲದರ ಜೊತೆಗೂ ಸಮೇತ ನಮ್ಮ ಮನಸ್ಸೇ ಕಾರಣ ಇರುತ್ತೆ. ಇವತ್ ನೀವು ಇಲ್ಲಿ ನನ್ನ ಎದುರಿಗೆ ಕುಂತೀರಂದ್ರ ನಿಮ್ ಮನಸ್ ಕಾರಣ ಇದೇನಾ ಆಶಾ ಮ್ಯಾಮ್? ನಿಮ್ ಮನಸ್ಸೇ ಕಾರಣ ಇದೆಯಲ್ಲ, ಇಲ್ಲಿ ಕೂಡ್ಬೇಕು, ಕ್ಲಾಸ್ ಮಾಡ್ಬೇಕಂತ ಯೋಚನೆ ಮಾಡಿದ್ರಿ, ಕುಂತಿರಿ. ಅದೇ ಕೆಲವರ ಮನಸ್ಸು ಕೂಡ್ಬಾರ್ದು ಅನಿಸ್ತು, ಅವ್ರು ಕುಂತಿಲ್ಲ, ಅವ್ರು ಹೊರಗೆ ಹೋಗ್ಬಿಟ್ರು. ಸೊ ಹಾಗಾಗಿ ಜೀವನದ ಪ್ರತಿಯೊಂದಕ್ಕೂ ಸಮೇತ ಕಾರಣ ಆಗೋದು ಯಾವುದು ಅಂದ್ರ ನಮ್ಮ ಮನಸ್ಸಿದೆ. ಮನಸ್ಸಲ್ಲಿ 60,000 ಥಾಟ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಅದರಲ್ಲಿ 80% ಥಾಟ್ಸ್ ಗಳಿರುತ್ತೆ ನೋಡ್ರಿ, ಅವು ಪಾಸ್ಟ್ ಲೈಫ್ ಇರುತ್ತೆ, ಅಂದ್ರೆ ಹಿಂದೆ ಆಗೋಗಿರುತ್ತೆ. ಅದು ಏನು ಕೆಲ್ಸಕ್ಕೆ ಬರೋದಿಲ್ಲ. ಪಾಸ್ಟ್ ಈಸ್ ಪಾಸ್ಟ್ ಅಂತ ಬಿಟ್ಟು ಹಾಕೋದಿಲ್ಲ, ಅಲ್ಲೇ ನಾವ್ ಏನ್ ಮಾಡೀವಿ ಅಂದ್ರ ಹಿಡ್ಕೊಂಡ್ ಬಿದ್ದೀವಿ. ಅದಾದ್ಮೇಲೆ ಮತ್ತೆ 15% ನಾವ್ ಎಲ್ಲಿ ಓಡ್ತೀವಿ ಅಂದ್ರ ಮುಂದೆ ಓಡ್ತೀವಿ, ಫ್ಯೂಚರ್ ನಲ್ಲಿ ಓಡ್ತೀವಿ. ಬರ್ಕೋರಿ, 15% ನಾಳೆ ನಮ್ಗೆ ಏನಿದೆ ಅಂತ ಗೊತ್ತಿಲ್ಲ, ಆದ್ರೂ ಸುಮ್ನೆ ನಾಳೆ ಹೋಗೋದು, ನಾಳೆ ಅದು ಮಾಡೋಣ, ನಾಳೆ ಇದು ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ. ನೋ. ಹಾಗಾಗಿ ರಿಯಲ್ ದೊಳಗ್ ನಾವ್ ಎಲ್ಲಿರ್ಬೇಕು ಅಂದ್ರ ಪ್ರೆಸೆಂಟ್ ಒಳಗೆ ಇರ್ಬೇಕು. ವರ್ತಮಾನ ಕಾಲದಲ್ಲಿ ಯಾವ ವ್ಯಕ್ತಿ ಇರ್ತಾನ ನೋಡ್ರಿ, ಅವ್ನ್ ಸಕ್ಸಸ್ ಆಗ್ತಾನ. ಸಕ್ಸಸ್ ನ ರಹಸ್ಯ ಬರ್ಕೋರಿ, ಯಾವ ವ್ಯಕ್ತಿ ಪ್ರೆಸೆಂಟ್ ಅಲ್ಲಿ ಇದ್ದಿರ್ತಾನ ನೋಡ್ರಿ, ವರ್ತಮಾನ ಕಾಲದಲ್ಲಿ ಇದ್ದಿರ್ತಾನಲ್ಲ, ಅವ್ನು ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗ್ತಾನ. ಒಂದ್ ವೇಳೆ ನಾನ್ ಹಿಂದೆ ಓಡ್ತಾ ಇದ್ದೀನಿ ಅಂದ್ರೂ ಸಕ್ಸಸ್ ಆಗೋದಿಲ್ಲ, ಮುಂದೆ ಓಡ್ತೀನಿ ಅಂದ್ರೂ ಸಮೇತ ನಾವು ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮೈಂಡ್ ಇದೆ ನೋಡ್ರಿ, ಅದು ಸಾಕಷ್ಟು ಥಾಟ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಿಮ್ಮ ಮನಸ್ಸಿನ 2 ಹಂತಗಳನ್ನ ಬರ್ಕೋರಿ. ನಮ್ಮ ಕೌನ್ಸಿಯಸ್ ಮೈಂಡ್ ಅಂತ ಇದೆ ನೋಡ್ರಿ, ಜಾಗೃತ ಮನಸ್ಸು, ಅದು 10% ಎನರ್ಜಿ ಇರೋದು, 10% ಶಕ್ತಿ ಇರೋದು ಎಲ್ಲಿ ಅಂದ್ರ ನಮ್ಮ ಜಾಗೃತ ಮನಸ್ಸಲ್ಲಿ. ಅದಾದ್ಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು 90% ವರ್ಕ್ ಮಾಡುತ್ತೆ. 90% ಶಕ್ತಿಶಾಲಿ ಆಗಿರೋದು ಯಾವುದು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ. ಜಾಗೃತ ಮನಸ್ಸಿದೆ ನೋಡ್ರಿ, ಅದು 10% ವರ್ಕ್ ಮಾಡುತ್ತೆ. 90% ವರ್ಕ್ ಮಾಡೋದು ಯಾವ್ದು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್. ಈಗ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಜಾಗೃತ ಮನಸ್ಸು ಅಂದ್ರ ನಾವು ಕಣ್ ತೆರೆದು ಏನೆಲ್ಲಾ ಮಾಡ್ತಾ ಇದೀವಿ, ಕಣ್ ರೆಪ್ಪೆ ನಡೆಯುವಾಗ ಏನೆಲ್ಲವೂ ಮೈಂಡ್ ಅಲ್ಲಿ ನಡೀತಾ ಇದೆ ನೋಡ್ರಿ, ಅದು ಜಾಗೃತ ಮನಸ್ಸಿದೆ. ನೆನ್ಪಿಟ್ಕೋರಿ, ಇಷ್ಟೇ ಸಿಂಪಲ್. ಕಣ್ ರೆಪ್ಪೆ ಅಂದ್ರೆ ನೀವು ಜಾಗೃತ, ಕಣ್ ತೆರೆದಿದೆ, ಎದ್ದು ಓಡಾಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಬಾಡಿ ಏನಿದೆ ನೋಡ್ರಿ ವರ್ಕ್ ನಲ್ಲಿ ಇದೆ ಅಂದ್ರೆ ಅವಾಗ ನಿಮ್ದು ಜಾಗೃತ ಮನಸ್ಸು ಕೆಲಸ ಮಾಡುತ್ತೆ. ಅದಾದ್ಮೇಲೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರ 24x7 ವರ್ಕ್ ಮಾಡುತ್ತೆ. ಬರ್ಕೋರಿ, ಸಬ್ ಕಾನ್ಶಿಯಸ್ ಮೈಂಡ್ 24x7 ವರ್ಕ್ ಮಾಡ್ತಾನೆ ಇರುತ್ತೆ. ಆದ್ರೆ ಇದಕ್ಕೆ ಇದರ ಎನರ್ಜಿ ಏನು ಅಂತ ಗೊತ್ತಿಲ್ಲ. ಸಬ್ ಕಾನ್ಶಿಯಸ್ ಮೈಂಡಿಗೆ ಅದರಲ್ಲಿ ಇರುವಂತ ಅದ್ಭುತವಾದ ಶಕ್ತಿ ಏನಿದೆ ನೋಡ್ರಿ, ಅದು ಗೊತ್ತಿಲ್ಲ. ರೀಸನ್ ಯಾಕೆ ಗೊತ್ತಿಲ್ಲ ಅಂದ್ರೆ ಅದು ಆಕ್ಟಿವ್ ಇಲ್ಲ ಮತ್ತೆ ಎನರ್ಜೆಟಿಕ್ ಇಲ್ಲ. ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಸುಮ್ನೆ ಕೆಲಸ ಮಾಡ್ತಾ ಇದೆ, ಆದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇಲ್ಲ. ರೀಸನ್ ಏನು ಅಂದ್ರೆ ಅದಕ್ಕೆ ಅದರ ಶಕ್ತಿ ಗೊತ್ತಿರ್ಲಿಲ್ಲ ಅಥವಾ ಗೊತ್ತೇ ಇಲ್ಲ ಇಲ್ಲಿ ತನಕ. ನಿಮ್ಗೆ ಗೊತ್ತಲ್ಲ, ರಾಮಾಯಣದ ಸಂದರ್ಭದ ಸ್ಟೋರಿಗಳು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಕೆಲವರೆಲ್ಲ ಹಿರಿಯರಿದ್ರಿ. ರಾಮಾಯಣದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರ, ಹನುಮಾನ್ಗೆ ಅಂದ್ರೆ ಹನುಮಾನ್ ಹೇಳ್ತಾರ, ಹನುಮಾನು ಆ ಶ್ರೀಲಂಕೆಗೆ ಹೋಗ್ಬೇಕ, ಸಮುದ್ರವನ್ನ ದಾಟಿ ಹೋಗ್ಬೇಕಿತ್ತು. ಅವಾಗ ಹನುಮಾನ್ ಏನ್ ಮಾಡ್ತಾರಂದ್ರ ಒಂದ್ ಗಿಡ ಕೆಳಗ್ ಕುಂತಿರ್ತಾರಂತ. ಅವಾಗ ಎಲ್ರು ಹೇಳ್ತಾರಂತ, ಈಗ ಅದನ್ನ ಹಾರಿ ಆಚೆಗೆ ಹೋಗ್ಬೇಕು, ಯಾರು ಹೋಗ್ಬೇಕಂತ ಎಲ್ರಿಗ ಅನಿಸ್ತದಂತ ಹನುಮಾನೇ ಹೋಗ್ಬಹುದು ಅಂತ ಹೇಳಿ. ಆದ್ರೆ ಹನುಮಾನ್ ವಿಚಾರ ಮಾಡ್ತಾರಂತ, ನನಗೆ ಹೆಂಗ್ ಸಾಧ್ಯ ಇದೆ, ನನಗ್ ಹಾರ್ಲಿಕ್ ಬರೋದಿಲ್ಲ, ಅಷ್ಟು ದೂರ ಹಾರೋದಿಲ್ಲ, ನಾ ಕೇವಲ ಮರಗಳನ್ನ ಹಾರ್ತೀನಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹಾರ್ಬೋದು, ಆದ್ರೆ ಇಷ್ಟು ದೊಡ್ಡ ಸಮುದ್ರ ಹಾರೋದ್ ನನಗ್ ಬರೋದಿಲ್ಲ. ಅವಾಗ ಜಾಂಬವಂತ ಗೊತ್ತಲ್ಲ ನಿಮ್ಗೆ, ಜಾಂಬವಂತ ಬಂದ್ ಹೇಳ್ತಾನಂತ, ನೀನು ವಾಯುಪುತ್ರ ಇದ್ದಿ, ನೀನು ಗಾಳಿಯಲ್ಲಿ ಹಾರೋ ಶಕ್ತಿ ನಿನಗೆ ಜನ್ಮತಃ ಇದೆ, ನಿನ್ನೊಳಗದು ಪಾವರ್ ಇದೆ. ಶ್ರೀರಾಮ ನಿನಗೆ ಆ ಆಶೀರ್ವಾದವನ್ನ ಕೊಟ್ಟಿದ್ದಾನೆ, ಏಳು ಎದ್ದ ಹಾರ್ ನೋಡು ಅಂದಾಗ
ನೋಡೋಣ ಅಂತ ಪ್ರಯತ್ನ ಮಾಡಿದಾಗ ಇಡೀ ಸಮುದ್ರವನ್ನ ಹಾರಿ ಮುಂದೆ ಹೋಗಿರುವಂತ ಘಟನೆಯನ್ನ ನಾವು ರಾಮಾಯಣದಲ್ಲಿ ನೋಡ್ತೀವಿ. ಅದೇ ರೀತಿ ಬರ್ಕೋರಿ, ನೀವೆಲ್ರೂ ಸಮೇತ ಹನುಮಾನ್ ಇದ್ದಂಗೆ ಒಳಗ್ ಬಾಳ ಪಾವರ್ ಇದೆ. ಆ ಪಾವರ್ ಇರೋದು ಯಾವ್ದು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಆದ್ರೆ ನಮಗೆ ಒಬ್ಬ ಜಾಂಬವಂತ ಗುರು ಸಿಗ್ತಾ ಇಲ್ಲ, ಇದು ನಮ್ಮ ಸಮಸ್ಯೆ. ಈಗ ಸಿಕ್ರು ಸಮೇತ ಹಿಂಗ್ ವಿಡಿಯೋ ಆಫ್ ಮಾಡ್ಕೊಂಡು ಕೂಡ್ತೀರಿ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜಾಂಬವಂತ ಸಿಕ್ರು ನಿಮ್ಗ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಯಾವಾಗ ಗೊತ್ತಾಗುತ್ತೆ ನೋಡ್ರಿ, ಅವಾಗ ಅರ್ಥ ಆಗುತ್ತೆ. ಈಗೇನು ಗೊತ್ತಾಗೋದಿಲ್ಲ ನಿಮ್ಗ. ಎಸ್, ಸೊ ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಅತ್ಯಂತ ಅದ್ಭುತವಾಗಿರುವಂತ ಪವರ್ಫುಲ್ ವೆಪನ್ ಇದ್ದಂಗ. ನಿಮ್ಗೂ ಗೊತ್ತಿರ್ಲಿ ಎಂತಹ ದೊಡ್ಡ ಶಕ್ತಿ ಇದ್ರಲ್ಲಿ ಇದೆ ಅಂದ್ರ, ಈ ಬ್ರಹ್ಮಾಂಡದ ಅನಂತ ಶಕ್ತಿಗಳು ಏನಿದೆ ನೋಡ್ರಿ, ಅದೆಲ್ಲವೂ ಸಮೇತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿದೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಸಕ್ಸಸ್ ಆಗ್ಬೇಕು ಲೈಫ್ ನಲ್ಲಿ ಅಂದ್ರ ಇದಕ್ಕಿರೋದು ಒಂದೇ ಮಾರ್ಗ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಆಕ್ಟಿವ್ ಆಗ್ಬೇಕು. ಜೀವನದಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ನೋಡ್ರಿ, ಅವ್ರು ಎಲ್ರೂ ಸಮೇತ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡಿದ್ದಾರೆ. ನೆನ್ಪಿಡ್ರಿ, ಇದ್ರಲ್ಲಿ ಇಷ್ಟೂ ಜನ ಇವ್ರಿಗೆ ಬಿಟ್ರು ಬರ್ತಾರೆ. ಸಬ್ ಕಾನ್ಶಿಯಸ್ ಮೈಂಡ್ ಇವ್ರದೆಲ್ಲರದು ಆಕ್ಟಿವ್ ಇತ್ತು, ಎನರ್ಜೆಟಿಕ್ ಇತ್ತು. ಜೊತೆಗೆ ನಿಮ್ಗೆ ಇವತ್ತೊಂದು ಕ್ವಶನ್ ಮಾಡ್ತೀನಿ, ಇವ್ರೆಲ್ರೂ ಸಕ್ಸಸ್ ಆಗೋದಕ್ಕೆ ಏನ್ ಕೆಲಸ ಮಾಡಿದ್ರು ಹೇಳ್ರಿ? ಇವ್ರಿಗೆ ಯಾವ ಸಪೋರ್ಟಿವ್ ಸಿಸ್ಟಮ್ ಇತ್ತು ಸಕ್ಸಸ್ ಆಗೋದಕ್ಕೆ? ಏನ್ ಲತಾ ಮಂಗೇಶ್ಕರ್ ಬೈ ಬರ್ತೆ ಗಾಯಕರಿದ್ರ? ನೋ, ಬೆಳಿತಾ ಬೆಳಿತಾ ಗಾಯನ ಬಂತವ್ರಿಗೆ. ಸಚಿನ್ ತೆಂಡೂಲ್ಕರ್ ಬೈ ಬರ್ತೆ ಬ್ಯಾಟ್ ತಗೊಂಡ್ ಹುಟ್ಟಿಲ್ಲ, ಅವರು ಸಮೇತ ಬೆಳಿತಾ ಬೆಳಿತಾ ರಮಾಕಾಂತ್ ಆಚ್ರೆ ಅವರು ಸಿಗ್ತಾರ, ಜೀವನದಲ್ಲಿ ಪರಿವರ್ತನೆಯನ್ನ ಮಾಡ್ತಾರ. ಸೊ ಹಾಗಾಗಿ ನಾನು ನಿಮ್ಗೆ ಕ್ವಶನ್ ಮಾಡೋದು ಏನು ಅಂದ್ರ, ಇಷ್ಟೋ ಜನ ಎಲ್ಲ ಸಕ್ಸಸ್ಫುಲ್ ಅಂತ ನಾವ್ ಹೇಳ್ತೀವಲ್ಲ, ಇವ್ರು ಏನ್ ಮಾಡಿ ಸಕ್ಸಸ್ ಆಗಿರ್ಬೇಕು? ನನ್ಗೊಂದ್ಸಲ ಆನ್ಸರ್ ಮಾಡ್ರಿ ಬೇಗ ಬೇಗ. ಏನ್ ಮಾಡಿರ್ಬೋದು ಹೇಳ್ರಿ? ಹಾ, ಸಂಗೀತ ವಿಡಿಯೋ ಆನ್ ಆಗ್ತಾ ಇಲ್ಲ, ಇಟ್ಸ್ ಓಕೆ. ಎಸ್, ಅಂಬಿಕಾ ಹೇಳ್ತಾರ ಹಾರ್ಡ್ ವರ್ಕ್ ಮಾಡಿದ್ರು. ಎಸ್, ಓಜೇಗೌಡ ಸೇರಿ ಹೇಳ್ತಾರ ಅವ್ರ ಹತ್ರ ಒಂದ್ ಗುರಿ ಇತ್ತು. ಎಸ್, ಎಲ್ಲಾರು ಬರೀ ನೋಡೋಣ ಏನ್ ಮಾಡಿ ಅವ್ರು ಸಕ್ಸಸ್ ಆದ್ರು. ಎಸ್, ಬೇಗ ಬೇಗ ಟೈಪ್ ಮಾಡ್ರಿ, ಬೇಗ ಬೇಗ, ಸಮಯ ಆಗ್ತಾ ಇದೆ. ಹಾ, ರಾಜು ಸರ್ ಹೇಳ್ತಾರ ಅವರಿಗೆ ಸಿಕ್ಕ ಗುರು ಜೊತೆಗೆ ಗುರಿ. ಹಾ, ಗುರು ಮತ್ತು ಗುರಿ ಎರಡು ಸಮೇತ ಅವ್ರ ಹತ್ರ ಇತ್ತು. ಹೇಮಂತ್ ಸರ್ ಹೇಳ್ತಾರ ವಿಷನ್ ಇತ್ತು ಅವ್ರ ಹತ್ರ. ಎಸ್, ಇನ್ನು ಪ್ರಯತ್ನ ಮಾಡ್ರಿ, ಕೋಶಿಶ್ ಮಾಡ್ರಿ. ಎಸ್, ಮಂಜುಳಾ ಹೇಳ್ತಾರ ಗುರಿ ಇತ್ತು. ಎಸ್, ಸುಧಾ ಮ್ಯಾಮ್ ಹೇಳ್ತಾರ ಅವ್ರು ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ರು. ಎಸ್, 100% ಇದು ನಾನು ಒಪ್ತೀನಿ. ಸೊ ಈಗ ನಿಮ್ಗೆ ಆನ್ಸರ್ ಮಾಡೋದು ಏನು ಅಂದ್ರ, ಇವ್ರೆಲ್ಲ ಏನ್ ಮಾಡಿ ಸಕ್ಸಸ್ ಆದ್ರು ಅಂತ ನಿಮ್ಗೆ ಗೊತ್ತಿದೆ ನೋಡ್ರಿ. ನಾನ್ ಹೇಳೋದು ಏನು ಅಂದ್ರ, ನೀವು ಅದನ್ನೇ ಮಾಡಿದ್ರು ನೀವು ಸಕ್ಸಸ್ ಆಗಿರ್ತೀರಿ. ಅವ್ರ ಹತ್ರ ಗುರಿ ಇತ್ತು, ಗುರು ಇದ್ರು. ಆದ್ರೆ ನಿಮ್ ಹತ್ರ ಯಾಕೆ ಗುರು ಇಲ್ಲ, ಗುರಿ ಇಲ್ಲ ಹೇಳ್ರಿ? ಯಾಕೆ ಗುರು ಇಲ್ಲ, ಯಾಕೆ ಗುರಿ ಇಲ್ಲ ಅಂದ್ರೆ, ಆ ರೀತಿ ಥಾಟ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡೋದಿಲ್ಲ. ಜೀವನದಲ್ಲಿ ಯಾವ ಜಾಬ್ ಸಿಕ್ಕಿದೆ ನೋಡ್ರಿ, ಯಾವ ಸಿಕ್ಕಿದೆ ಅದ್ರಲ್ಲೇ ಬಡದಾಡ್ತಾ ಇದೀವಿ, ಅದ್ರಲ್ಲೇ ಹೊಡೆದಾಡ್ತಾ ಇದೀವಿ, ಅಲ್ಲೇ ಜೀವನ ಮಾಡ್ತಾ ಇದೀವಿ. ಇಷ್ಟಾಗೆ ಹ್ಯಾಪಿನೆಸ್ ಇದೆ ನಮಗ್. ನೀವು ಎಕ್ಸ್ಟ್ರಾ ಏನಾದ್ರೂ ಮಾಡೋದಕ್ಕೆ ರೆಡಿ ಆಗಿರ್ಬೇಕಂದ್ರ, ಎಕ್ಸ್ಟ್ರಾ ನಿಮ್ಗೆ ಸೋರ್ಸ್ ಆಫ್ ಇನ್ಕಮ್ ನ ಅವಶ್ಯಕತೆ ಇರುತ್ತೆ. ಅದಾದ್ಮೇಲೆ ನಮ್ಗೆ ಒಬ್ಬ ಕೋಚ್ ನ ಅಗತ್ಯ ಇದೆ. ಒಂದ್ ಮಾತ್ ನೆನ್ಪಿಟ್ಕೋರಿ, ಇದ್ರಲ್ಲಿ ಒಬ್ಬರು ಉದಾಹರಣೆ ತಗೋರ್ ನನಗ್ ಹೇಳ್ರಿ, ಇವ್ರಿಂದ ಯಾರು ಇರ್ಲಿಲ್ರಿ ಮೇಡಮ್, ಅವ್ರ ತಂತಾನೆ ಸಕ್ಸಸ್ ಆದ್ರು? ನೋ, ಪ್ರತಿಯೊಬ್ಬರ ಹಿಂದೆ ಸಮೇತ ಒಬ್ಬ ಕೋಚ್ ಇದ್ರು. ಆ ಕೋಚ್ಗೆ ನಾವು ಗುರು ಅಂತ ಹೇಳಿ ಕರಿತೀವಿ. ಈಗೀಗ ನಾವ್ ಅದನ್ನ ಕೋಚ್ ಅಂತ ಯಾಕೆ ಕರಿತೀವಿ ಅಂದ್ರ, ಗುರು ಅನ್ನುವಂತ ವರ್ಡ್ ಇದೆ ನೋಡ್ರಿ, ಅದು ಬಹಳ ಹೈ ಫ್ರೀಕ್ವೆನ್ಸಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿವಿ. ಹಾಗಾಗಿ ಸಾಧಾರಣ ಹೇಳ್ಬೇಕಂದ್ರ, ಒಬ್ಬ ಕೋಚ್, ಗೈಡ್, ಮೆಂಟರ್ ಯಾರ್ ಜೀವನದಲ್ಲಿ ಇರ್ತಾರ ನೋಡ್ರಿ, ಅವ್ರು ಸಕ್ಸಸ್ ಆಗ್ತಾರೆ. ನಿಮ್ಗೆ ಒಂದ್ ಮಾತನ್ನ ಹೇಳ್ತೀನಿ, ನಾನು ನನ್ನ ಜೀವನದಲ್ಲಿ ಈ ಹಂತಕ್ಕೆ ಬರೋಕ್ಕಿಂತ ಮುಂಚೆ ನನ್ ಹಿಂದನು ಯಾರು ಕೋಚ್ ಇರ್ಲಿಲ್ಲ, ಗುರು ಇರ್ಲಿಲ್ಲ, ಗೈಡ್ ಇರ್ಲಿಲ್ಲ. ನನಗೆ ಏನ್ ಅನಿಸುತ್ತೆ ಅಷ್ಟ್ರ ಮೇಲೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಬಂದಿವಿ. ಆದ್ರೆ ಆಮೇಲೆ ನನಗ್ ಅನಿಸ್ತು, ಯಾವಾಗ ಕೋಚ್ ಇರ್ತಾರ ನೋಡ್ರಿ, ಅವಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ. ಅದಾದ ನಂತರ ನಾನು ನನ್ನ ಲೈಫ್ ಕೋಚ್ ಅನ್ನ ಆಯ್ಕೆ ಮಾಡ್ಕೊಂಡ, ಅದಾದ್ಮೇಲೆ ಮತ್ತೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ಮೇಲೆ ಇವತ್ ನಿಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಬರ್ಕೋರಿ, ವಿದೌಟ್ ಕೋಚ್ ನಾವ್ ಯಾವತ್ತೂ ಸಮೇತ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಬರ್ಕೋರಿ, ನಮ್ಮ ಸುತ್ತ ಎರಡು ಪ್ರಕಾರದ ಜನ ಇರ್ತಾರೆ. ಒಂದು ಸಕ್ಸಸ್ಫುಲ್ ಜನ ಇರ್ತಾರೆ, ಇನ್ನೊಂದು ಅನ್ಸಕ್ಸಸ್ಫುಲ್ ಜನ ಇರ್ತಾರೆ. ಬರ್ಕೋರಿ, ಇದು ಬಹಳ ಇಂಪಾರ್ಟೆಂಟ್. ಯಾರನ್ನ ನಾವು ಯಶಸ್ವಿ ವ್ಯಕ್ತಿ ಅನ್ಬೇಕು, ಮತ್ತೆ ಯಾರನ್ನ ಯಶಸ್ವಿ ವ್ಯಕ್ತಿ ಅಲ್ಲ ಅಂತ ಹೇಳಿ ಪರಿಗಣನೆ ಮಾಡ್ಬೇಕು ಅನ್ನುವಂತ ಎರಡು ರೀತಿಯ ಜನ ಇರ್ತಾರೆ. ನೀವು ಎರಡರಲ್ಲಿ ಒಂದಾಗಿರ್ತೀರಿ. ಒಂದ್ ಸಕ್ಸಸ್ ಆಗಿರ್ತೀರಿ, ಸಕ್ಸಸ್ ಆಗಿಲ್ಲ ಅಂದ್ರೆ ಅನ್ಸಕ್ಸಸ್ಫುಲ್ ಇರ್ತೀರಿ ನೋಡ್ರಿ, ಇದ್ರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ಪಾಸಿಟಿವ್ ಮೈಂಡ್ ಸೆಟ್ ಯಾರ್ದಿರುತ್ತೆ ಅಂದ್ರ ಸಕ್ಸಸ್ಫುಲ್ ಜನರದಿರುತ್ತೆ. ಅದರಲ್ಲಿ ಬರ್ಕೋರಿ, ಅವ್ರ ಹತ್ರ ಯಾವ ಸ್ವಭಾವ ಇರುತ್ತೆ? ಸಕ್ಸಸ್ಫುಲ್ ಜನರ ಹತ್ರ ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಇರುತ್ತೆ ಆಲ್ ಟೈಮ್. ಎಲ್ಲಾ ಸಮಯದಲ್ಲೂ ಸಮೇತ ಅವ್ರ ಹತ್ರ ಧನ್ಯತಾ ಭಾವ ಇರುತ್ತೆ. ಧನ್ಯತಾ ಭಾವ ಅಂದ್ರೆ, ಯಾರಾದ್ರೂ ನಮ್ಗೆ ಸಣ್ಣದೊಂದು ಉಪಕಾರ ಮಾಡಿದ್ರು ಸಮೇತ ನಾವೇನ್ ಮಾಡ್ತೀವಿ ಅಂದ್ರ ಗ್ರಾಟಿಟ್ಯೂಡ್ ಮಾಡ್ತೀವಿ.
ಅದಾದ್ಮೇಲೆ ಯಾರು ಅನ್ಸಕ್ಸಸ್ಫುಲ್ ಇರ್ತಾರ ನೋಡ್ರಿ, ಅವ್ರು ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಅವ್ರದ್ದು ಇರೋದಿಲ್ಲ. ಅವ್ರಿಗೆ ಮತ್ತೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸ್ಪೆಷಲ್ ಟ್ರೀಟ್ಮೆಂಟ್ ಅಂದ್ರೆ ಗೊತ್ತಾ? ಇವ್ರ ಹೆಸರು ಗೊತ್ತಲ್ಲ ನಿಮ್ಗೆ? ಬಿಸ್ಮಾರ್ಕ್. ಯಾರ್ಯಾರಿಗೆ ಗೊತ್ತಿದೆ? ಹಾ, ಬಿಸ್ಮಾರ್ಕ್ ತನ್ನ ಜೀವನದಲ್ಲಿ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನ. ರೀಸನ್ ಏನು ಅಂದ್ರ, ಅವನು ಸ್ವಂತ ತನ್ನ ಹೆಂಡತಿಗೆ ಭಯ ಪಡ್ತಿರ್ತಾನಂತ. ಕಾರಣ ಅನುಮಾನ, ಅವಳು ಏನಾದ್ರೂ ಮಾಡ್ತಾಳನ್ನೋ ಅನುಮಾನ. ಅನ್ಸಕ್ಸಸ್ ಆಗಿರುವಂತಹ ವ್ಯಕ್ತಿಯ ಪಟ್ಟಿಯಲ್ಲಿ ಬಿಸ್ಮಾರ್ಕ್ ಸಮೇತ ಬರ್ತಾನ. ಹಾಗಾಗಿ ದೊಡ್ಡ ದೊಡ್ಡ ಲೀಡರ್ಸ್ ಗಳು ಸಮೇತ ಅನ್ಸಕ್ಸಸ್ ಆಗಿ ಆತ್ಮಹತ್ಯೆಗೆ ಒಳಗಾಗಿರುವಂತದ್ದು ಕಾರಣ ಏನು ಅಂದ್ರ, ಈ ಮೈಂಡ್ ಸೆಟ್ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಇವತ್ತಿನಿಂದ ನೆನ್ಪಿಟ್ಕೋರಿ, ನಿಮ್ ಜೀವನದಲ್ಲಿ ನೀವ್ ಇಲ್ಲಿ ತನಕ ಬಂದಿದ್ರಿ ಅಂದ್ರ ನಿಮ್ಗೂ ಯಾರೋ ಹೆಲ್ಪ್ ಮಾಡಿರ್ತಾರ. ನಿಮ್ ಜೀವನದಲ್ಲಿ ಏನೇನೋ ಬಂದಿರುತ್ತೆ. ಹಾಗಾಗಿ ಎಲ್ಲಿಯವರೆಗೂ ನಿಮ್ಮ ಒಳಗೆ ಗ್ರಾಟಿಟ್ಯೂಡ್ ಭಾವನೆ ಬರೋದಿಲ್ಲ, ಅಲ್ಲಿ ತನಕ ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಸಕ್ಸಸ್ಫುಲ್ ವ್ಯಕ್ತಿಯ ಮೊದಲ ಮೈಂಡ್ ಸೆಟ್ ಯಾವ್ದು ಅಂದ್ರ ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಇರುತ್ತೆ. ಮತ್ತೆ ಸೆಕೆಂಡ್ ಬರ್ಕೋರಿ, ಫರ್ಗಿವ್ ಅದರ್ಸ್. ಎಲ್ಲರನ್ನ ನೀವೇನಾದ್ರೂ ಕ್ಷಮಿಸ್ತಾ ಇದ್ದೀರಿ ಅಂದ್ರ ನೀವು ಸಕ್ಸಸ್ ಆಗ್ತೀರಿ, ನೆನ್ಪಿಡ್ರಿ. ನೋಡ್ರಿ, ಬಹಳ ಸಲ ಏನಾಗುತ್ತೆ, ನಮ್ಗೆ ಯಾರೋ ನೋವು ಕೊಟ್ಟಿರ್ತಾರ, ದುಃಖ ಕೊಟ್ಟಿರ್ತಾರ, ಜೀವನದಲ್ಲಿ ಏನೋ ಒಂದ್ ಘಟನೆಗಳು ಬಂದಿರುತ್ತೆ. ಅವಾಗ ನಮ್ಗೆ ಏನ್ ಅನಿಸುತ್ತೆ ಅಂದ್ರ, ಅವು ಎಲ್ಲಾನು ಗಾರ್ಬೇಜ್ ತರ ಇಟ್ಕೊಂಡಿರ್ತೀವಿ. ಅಂದ್ರೆ ಕಸ ತರ ಒಳಗ್ ತುಂಬ್ಕೋತೀವಿ ಮೈಂಡ್ ನಲ್ಲಿ. ಇದೇನ್ ಕಸ ಇದೆ ನೋಡ್ರಿ, ಇದು ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಯಾವಾಗ ತಲೆ ತುಂಬಾ ಕಸ ಇದೆ, ತಲೆ ತುಂಬಾ ನೋವು ಇಟ್ಕೊಂಡಿವಿ, ಅವ್ರ ಬಗ್ಗೆ ರೋಷ ಇದೆ, ದ್ವೇಷ ಇದೆ, ಅಸೂಯೆ ಇದೆ ಅಂದ್ರ ನನ್ನ ಹತ್ರ ಒಳ್ಳೇದ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಒಂದ್ ಮಾತನ್ನ ನೆನ್ಪಿಟ್ಕೋರಿ, ನೀವ್ ಯಾರು ಕ್ಷಮಿಸೋದನ್ನ ಕಲಿತೀರಿ ನೋಡ್ರಿ, ಅವತ್ತೇ ನೀವು ಸಕ್ಸಸ್ ಆಗ್ತೀರಿ. ಅವರು ಮನುಷ್ಯರೇ ಇದ್ದಾರೆ. ನಾನು ಇವತ್ತು ಹೇಳ್ತೀನಿ, ನಿಮ್ಗೆ ಯಾರು ನೋವು ಕೊಟ್ಟಿದ್ದಾರೆ, ದುಃಖ ಅವರು ಮನುಷ್ಯರಿದ್ದಾರೆ. ತಿಳಿದೋ ತಿಳಿಯದೇನೋ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಅವ್ರು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ 100% ನೀವೇನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ನೀವು ಅವರನ್ನ ಕ್ಷಮಿಸೋದ್ ಕಲಿಬೇಕು. ಹಾಗಾಗಿ ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರಂದ್ರ ಕ್ಷಮಿಸ್ತಾರ. ನಮ್ಮಲ್ಲಿ ಒಂದ್ ಮಾತು ಬರುತ್ತೆ, ಕ್ಷಮಾ ಕರೋ ಆಗೇ ಬಡೋ. ಕ್ಷಮಿಸ್ಬೇಕು, ಮತ್ತೆ ಮುಂದೆ ಹೋಗ್ಬೇಕು. ಬರ್ತಾವ್ ಘಟನೆಗಳು ಬರೋದಿಲ್ಲ, ವ್ಯಕ್ತಿಗಳು ಬರೋದಿಲ್ಲ ಅಂತಿಲ್ಲ. ಎಲ್ಲಾ ಪ್ರಕಾರದ ವ್ಯಕ್ತಿಗಳ ಜೊತೆಗೂ ಸಮೇತ ನಮ್ ಜೀವನ ನಡೀತೆ. ಆದ್ರೆ ನಾವ್ ಅವ್ರನ್ನ ಕ್ಷಮಿಸ್ಬೇಕು. ಅಂದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಮೂರನೇದ್ ಬರುತ್ತೆ, ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರಂದ್ರ ರೆಸ್ಪಾನ್ಸ್ ತಗೋತಾರ, ತನ್ನ ಮೇಲೆ ತಗೋತಾರ ಏನಿದೆ ಎಲ್ಲಾನು. ಏನಾದ್ರೂ ಜೀವನದಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಅವ್ರು ಹತಾಶೆ ಆಗಿದ್ದಾರೆ, ನಿರಾಶೆ ಆಗಿದ್ದಾರೆ, ಸೋಲ್ ಆಗಿದೆ ಅಂದ್ರ ಸೋಲಿಗೆ ತಾನೇ ಕಾರಣ ಅಂತ ಹೇಳಿ ತಿಳ್ಕೊಂಡಿರ್ತಾರ. ಆದ್ರೆ ಅನ್ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರಂದ್ರ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತಾರ. ನಿಮ್ಗೆ ಒಂದ್ ಮಾತನ್ನ ಹೇಳ್ತೀನಿ, ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಜೀವನದ ಒಂದು ಘಟನೆಯನ್ನ ಹೇಳ್ತೀನಿ ನಿಮ್ಗೆ, ನೀವು ನೆನ್ಪಿಟ್ಕೋರಿ. ಅದಕ್ಕೆ ಅವ್ರು ಗ್ರೇಟ್ ಪರ್ಸನ್ ಯಾವ ರೀತಿ ಆದ್ರು ಅಂತ ಹೇಳಿ. ಅವ್ರು ಯಾವ್ದೋ ಒಂದು ಪ್ರಯೋಗ ಮಾಡುವಾಗ ಕೋಟ್ಯಾಂತರ ರೂಪಾಯಿ ಅಲ್ಲಿ ಬೇಕಾಗ್ತಿತ್ತಂತ. ಅಲ್ಲಿ ಸೈನ್ಸ್ ನ ಆ ಲ್ಯಾಬ್ ನಲ್ಲಿ ಏನಾದ್ರೂ ಒಂದ್ ಪ್ರಯೋಗ ಹೊಸದನ್ನ ಅನ್ವೇಷಣೆ ಮಾಡುವಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಹೋದ್ಮೇಲೆ ಅವ್ರು ಸೋಲ್ ಆಗ್ತಿತ್ತು ಬಹಳಷ್ಟು ಸಲ. ಆ ಸೋತಾಗ ಅವ್ರ ಏನ್ ಮಾಡ್ತಿರಂದ್ರೆ, ಅಬ್ದುಲ್ ಕಲಾಂ ಅವರು ದೊಡ್ಡ ದೊಡ್ಡ ಲೀಡರ್ಸ್ ಗಳು, ನ್ಯೂಸ್ನವರು ಎಲ್ಲಾರು ಬಂದು ಕ್ವಶನ್ ಮಾಡ್ತಿರಂತ, ಹೆಂಗ್ ಸೋತ್ರಿ ಇಷ್ಟು ದೊಡ್ಡ ಲಾಸ್ ಮಾಡಿರಿ ದೇಶಕ್ಕೆ ನೀವು ಅಂತ. ಅವಾಗ ಅಬ್ದುಲ್ ಕಲಾಂ ಅವರು ಎಲ್ಲರನ್ನ ಒಳಗೆ ಕೂಡ್ಸಿ ತಾನು ಹೊರಗ್ ಬಂದು ಕೈ ಜೋಡಿಸಿ ಹೇಳ್ತಿರಂತ, ಈ ಸೋಲ್ ನನ್ ಸಲುವಾಗಿ ಆಗಿದೆ, ನಂದೇನೋ ಒಂದ್ ತಪ್ಪಾಗಿದೆ, ಅದಕ್ಕೆ ನಾವು ಸೋತೀವಿ, ದಯವಿಟ್ಟು ನಮ್ಗೆ ಕ್ಷಮಿಸ್ರಿ, ಇನ್ನೊಂದ್ಸಲ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಹೇಳ್ತಿರಂತೆ. ಯಾರು? ಅಬ್ದುಲ್ ಕಲಾಂ ಅವರು. ಉಳಿದವ್ರಿಗೆಲ್ಲರಿಗೂ ಒಳಗ್ ಕಳಿಸ್ತಿರು. ಅದೇ ಅವ್ರು ಏನಾದ್ರೂ ಸಕ್ಸಸ್ ಆದ್ರೆ ತಾನು ಹೋಗಿ ಎಲ್ಲೋ ಮೂಲೆ ಕೂಡ್ತಿರಂತ, ಎಲ್ರಿಗೂ ಹೊರಗ್ ಕಳಿಸ್ತಿರಂತ. ಎಲ್ರಿಗೆ ಎಲ್ಲಾ ಮೀಡಿಯಾದ ಮುಂದೆ ಎಲ್ಲಾರ ಮುಂದೆ ಕಳಿಸ್ತಿರಂತ. ಅವಾಗ ಎಲ್ರು ಎಲ್ಲರ ಕಲಾಂ ಅವ್ರ ಎಲ್ಲಾರ ಕರೀರಿ ಕರೀರಿ ಅಂದಾಗ ಅವ್ರು ಹೊರಗ್ ಬಂದು ಹೇಳ್ತಿರಂತ, ಈ ಗೆಲುವು ನಂದಿಲ್ಲ, ಇವ್ರಿಂದಿದೆ, ಇವ್ರೆಲ್ಲಾರು ಕೆಲಸ ಮಾಡಿದಾರಂತ ಗೆಲುವಾಗಿದೆ, ನಾನ್ ಏನಿಲ್ಲ, ನಾನ್ ಸುಮ್ನೆ ಎಲ್ಲಾರಲ್ಲಿ ಒಬ್ನಿದ್ದೀನಿ ಅಂತ. ಅದಕ್ಕೆ ಅವ್ರು ರಾಷ್ಟ್ರಪತಿ ಆದ್ರು. ಸೊ ಹಾಗಾಗಿ ನೆನ್ಪಿಟ್ಕೋರಿ, ನಾವ್ ಎಲ್ಲಿಯವರೆಗೆ ಇನ್ನೊಬ್ರಿಗೆ ಬ್ಲೇಮ್ ಮಾಡ್ತೀವಿ ನೋಡ್ರಿ, ಅಲ್ಲಿ ತನಕ ನಾವು ಫೇಲ್ ಆಗ್ತೀವಿ. ಸೊ ಹಾಗಾಗಿ ನಿಮ್ಮ ಸೋಲನ್ನ ನೀವು ಸ್ವೀಕಾರ ಮಾಡ್ರಿ. ಇವತ್ತೇ ಬೇಕಾದ್ರೂ ಯೋಚನೆ ಮಾಡ್ರಿ. ಇವತ್ತೇ ನಿಮ್ಗೆ ಜಸ್ಟ್ ಈಗ 1 ನಿಮಿಷ ನೀವು ಥಿಂಕ್ ಮಾಡ್ರಿ. ಎಲ್ರು ಕಣ್ ಮುಚ್ಚ್ರಿ, ನೇರವಾಗಿ ಕೂಡ್ರಿ. ಎಲ್ರು ನೇರವಾಗಿ ಕೂಡ್ರಿ. 1 ನಿಮಿಷದ ಆಕ್ಟಿವಿಟಿ ಇದೆ. ಎಲ್ರು ಕಣ್ ಮುಚ್ಚ್ರಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸ್ರಿ. ಎಸ್. ಈಗ ನೀವು ನಿಮ್ಮ ಜೀವನದಲ್ಲಿ ಯಾವಾಗೋ ಒಂದ್ಸಲ ಸೋತ್ ಬಿಟ್ಟಿರಿ ಜೀವನದಲ್ಲಿ. ಆ ಸೋಲನ್ನ ನೆನಪು ಮಾಡ್ರಿ. ಫೇಲ್ಯೂರ್ ಆಗಿರಲ್ಲ, ಅದನ್ನ ನೆನಪು ಮಾಡ್ರಿ. ಎರಡು ಕಣ್ಣನ್ನ ಮುಚ್ಚಿ ಉಸಿರಾಟದ ಮೇಲೆ ಗಮನ ಇಟ್ಟು, ಎಲ್ಲಿ ಜೀವನದಲ್ಲಿ ನೀವು ಸೋತಿರಿ ಆ ಸೋಲನ್ನ ನಿಮ್ ಕಣ್ ಮುಂದೆ ತಗೊಂಡ್ ಬರ್ರಿ. ಆ ಸೋತಿರುವಂತಹ ಸ್ಥಿತಿಯನ್ನ ನಿಮ್ ಕಣ್ ಮುಂದೆ ತಗೊಂಡ್ ಬರ್ರಿ. ಅದಾದ್ಮೇಲೆ ಪ್ರಶ್ನೆ ಹಾಕ್ರಿ, ಸೋಲಿಗೆ ಯಾರು ಕಾರಣ? ಯಾರ್ ಕಾರಣ ಇರ್ಬೋದು? ನಿಧಾನಕ್ಕೆ ಕಣ್ ತೆರೀರಿ. ನನ್ಗೆ ಇಲ್ಲಿ ಬರೀರಿ, ಯಾರ್ ಕಾರಣ ಅಂತ ಹೇಳಿ ನಿಮ್ಗೆ ಉತ್ತರ ಬಂತು ಬೇಗನೆ. ಹಾ, ಯಾರಿಗ್ ನಾನೇ ಕಾರಣ ಅಂತ ಬಂದಿದ್ ನೋಡ್ರಿ, ಅವ್ರ ಮೀ ಅಂತ ಹೇಳಿ ಟೈಪ್ ಮಾಡ್ರಿ.
ಎಸ್, ರಾಜು ಸರ್ 100%, ಶೈಲಾ ಮ್ಯಾಮ್ 100%, ಮಂಜುಳಾ ಮ್ಯಾಮ್ 100, ದಶರಥ್ ಸರ್ ಭೂಮಿಕಾ ಮೀ 100ಕ್ಕೆ 100. ನೀವು ಸಕ್ಸಸ್ಫುಲ್ 100% ಆಗ್ತೀರಿ. ಬೇಕಾದ್ರೆ ಬರ್ಕೋರಿ. ಸಕ್ಸಸ್ಫುಲ್ ವ್ಯಕ್ತಿ ಏನ್ ಮಾಡ್ತಾನಂದ್ರ ಎಲ್ಲೇ ಸೋಲ್ ಆಗುತ್ತೆ ನೋಡ್ರಿ, ಅದು ತನ್ ಮೇಲೆ ತಗೋತಾನವ. ನನ್ ಕಡೆಯಿಂದ ಆಯ್ತು, ನನ್ನ ಕಾರಣಕ್ಕಾಯ್ತು. ಜೀವನದಲ್ಲಿ ನೋಡ್ರಿ, ಯಾರು ಸಮೇತ, ಪ್ರತಿಯೊಬ್ರು ಸಮೇತ ನಮ್ಮನ್ನ ಸೋಲಿಸ್ಬೇಕಂತ ನಿಂತಿರೋದಿಲ್ಲ. ಏನೋ ಒಂದ್ ಘಟನೆ ಬರುತ್ತೆ, ಆದ್ರೆ ಅದಕ್ಕೆ ನಾನು ಹೋಗಿ ನಿಂತಿನಲ್ಲ, ನಂದು ತಪ್ಪಿರುತ್ತೆ. ಎಲ್ಲೋ ಒಂದ್ ಕಡೆ ಜೀವನದಾಗ ನಾನು ಸೋತೀನಿ, ಮತ್ತೊಂದೇನೋ ಆಗಿದೆ, ಸಾಲ ಆಗಿದೆ. ಬಾಳ ಸಲ ಸಾಲ ಮಾಡ್ಕೊಂಡಿರ್ತೀರಿ, ಯಾರೋ ಮೋಸ ಮಾಡಿರ್ತಾರ, ಅವ್ರನ್ನ ಬ್ಲೇಮ್ ಮಾಡ್ತೀವಿ. ಬಟ್ ನೀವೇ ಕೊಟ್ಟಿರ್ತಾರಲ್ಲ, ತಪ್ಪೇ ಯಾರ್ದಿರುತ್ತೆ? ನಮ್ದಿರುತ್ತೆ ನೋಡ್ರಿ. ಯಾರೋ ಒಬ್ರು ನಮ್ ದುಡ್ಡು ಲಪ್ಟಾಯಿಸ್ಕೊಂಡು ಓಡೋಗ್ಯಾರ ಅಂತ ತಿಳ್ಕೊರ್, ಕೊಟ್ಟವ್ರು ಯಾರು? ನಾವೇ ಕೊಟ್ಟಿರ್ತೀವಿ. ಮತ್ ತಪ್ಪ ಯಾರ್ದು? ನಮ್ದಿದೆ. ನೀವ್ ಯಾವಾಗ ಸ್ವೀಕಾರ ಮಾಡ್ತೀರಿ ನೋಡ್ರಿ, ಅವಾಗ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೇಳುತ್ತೆ, ನೋ, ಇನ್ನೂ ಅವಕಾಶ ಇವೆ. ಈಗ ಅದೊಂದ್ ಪಾಠ ಕಲ್ತೀವಿ. ಜೀವನದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾರಿಗ್ ನಂಬಬೇಕು, ಯಾರಿಗ್ ನಂಬಾರ್ದು, ಇದು ಪಾಠ ಕಲ್ತೀನಲ್ಲ, ಮುಂದೆ ಹೋಗೋಣ ಅಂತೇಳಿ ಮತ್ತೆ ಮುಂದೆ ಸ್ಟೆಪ್ ಅನ್ನ ಇಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಜೀವನದಲ್ಲಿ ನಮ್ಮ ಸೋಲಿಗೆ ಎರಡನೇ ವ್ಯಕ್ತಿ ಕಾರಣ ಇರೋದಿಲ್ಲ. ಹಾಗಾಗಿ ಇದೆಲ್ಲದರ ಹಿಂದೆ ನಾವೇ ಕಾರಣ ಇರ್ತೀವಿ. ಹಾಗಾಗಿ ಇದು ಬ್ಲೇಮಿಂಗ್ ಮೈಂಡ್ ಸೆಟ್ ಇದೆ ನೋಡ್ರಿ, ದಯವಿಟ್ಟು ಇವತ್ತಿನಿಂದ ಬಿಟ್ಟು ಹಾಕ್ರಿ. ನಿಮ್ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ, ಸಕ್ಸಸ್ಫುಲ್ ವ್ಯಕ್ತಿ ಏನ್ ಮಾಡ್ತಾನಂದ್ರ ಕಾಂಪ್ಲಿಮೆಂಟ್ ಮಾಡ್ತಾನೆ, ಎಲ್ರಿಗ್ ವಾವ್ ಅಂತಾನ, ಗ್ರೇಟ್ ಅಂತಾರೆ, ಕ್ಲಾಪ್ಸ್ ಗಳನ್ನ ಹಾಕ್ತಾನೆ. ಅನ್ಸಕ್ಸಸ್ಫುಲ್ ವ್ಯಕ್ತಿ ಏನ್ ಮಾಡ್ತಾನಂದ್ರ ಕ್ರಿಟಿಸಿಸಮ್ ಮಾಡ್ತಾನೆ, ತೊಂದರೆಗಳನ್ನ ಕೊಡ್ತಾನೆ, ನಿಂದನೆಯನ್ನ ಮಾಡ್ತಾನೆ. ನಿಮ್ಗೆ ಹೇಳ್ತೀನಿ, ಬಹಳಷ್ಟು ಜನ, ನಿಮ್ಗೆ ಹೇಳ್ತೀನಿ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಿಂದನೆ ಮಾಡೋರ್ ಇದೀವಿ ನಾವು. ನಾನು ಹೇಳ್ತೀನಿ, ನಿಂದನೆ ಮಾಡೋದ್ರಿಂದ ನಿಮ್ ಹತ್ರ ದುಡ್ಡು ಬರೋದಿಲ್ಲ, ನೆನ್ಪಿಟ್ಕೋರಿ. ಇದು ವಿಡಿಯೋ ಆನ್ ಮಾಡೋರಿಗೆ ಸ್ಪೆಷಲ್ ಹೇಳ್ತೀನಿ. ನೀವು ಯಾರನ್ನಾದ್ರೂ ಶ್ರೀಮಂತರನ್ನ ನಿಂದನೆ ಮಾಡಿದ್ರಿ, ಅವರನ್ನ ನೋಡು ಹೊಟ್ಟೆ ಕಿಚ್ಚು ಪಟ್ಕೊಂಡ್ರಿ, ಅವ್ರ ಬಗ್ಗೆ ನೆಗೆಟಿವ್ ವರ್ಡ್ಸ್ ಅನ್ನ ಯೂಸ್ ಮಾಡಿದ್ರೆ, ನಿಮಗೆ ಅವ್ರ ಹತ್ರ ಇರುವಂತ ಅರ್ಹತೆ ಇದೆ ನೋಡ್ರ, ಕೆಪಾಸಿಟಿ ಇದೆ ನೋಡ್ರ, ಅದು ಬರೋದೇ ಇಲ್ಲ. ನೀವು ಅದನ್ನ ಬಿಟ್ಕೊಟ್ಟು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದ್ರಿ, ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ರಿ ಅಂದ್ರ ನಿಮ್ಗೆ ಸಾಕಷ್ಟು ಐಡಿಯಾಗಳು ಸಿಗುತ್ತೆ. ಹಾಗಾಗಿ ಜೀವನದಲ್ಲಿ ಇನ್ನೊಬ್ಬರನ್ನ ಪ್ರೋತ್ಸಾಹ ಮಾಡೋ ವ್ಯಕ್ತಿ ಯಾವಾಗ್ಲೂ ಸಕ್ಸಸ್ ಆಗ್ತಾನ. ಇನ್ನೊಬ್ಬರನ್ನ ಚುಚ್ಚು ಮಾತಾಡೋದ್ರಿಂದ, ಕ್ರಿಟಿಸೈಸ್ ಮಾಡೋದ್ರಿಂದ ಅವ್ನು ಯಾವತ್ತೂ ಸಮೇತ ಬೆಳೆಯೋದಿಲ್ಲ. ಅದಾದ್ಮೇಲೆ ಬರ್ಕೋರಿ, ಸಕ್ಸಸ್ಫುಲ್ ವ್ಯಕ್ತಿ ಪ್ರತಿ ದಿನಾನು ಓದ್ತಾನ, ಬರೀತಾನ, ರೀಡ್ ಎವ್ರಿ ಡೇ. ಪ್ರತಿ ದಿನಾನು ಅಪ್ಡೇಟ್ ಆಗ್ತಾನ, ಅಪ್ಗ್ರೇಡ್ ಆಗ್ತಾನ. ಅನ್ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರಂದ್ರ ಟಿವಿ ಮುಂದೆ, ಮೊಬೈಲ್ ಮುಂದೆ, ಅದ್ರ ಮುಂದೆ, ಇದ್ರ ಮುಂದೆ ಕುಂತು ಕಾಲವನ್ನ ಕಳೆದ್ ಬಿಡ್ತಾನ. ಸೊ ಹಾಗಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಸಕ್ಸಸ್ ಆಗ್ಬೇಕಂತ ಯೋಚನೆ ಮಾಡಿದ್ರ, ನೀವು ಮಾಡ್ಬೇಕಾಗಿರುವಂತ ಒಂದೇ ಕೆಲಸ ಯಾವುದು ಅಂದ್ರ, ಪ್ರತಿ ದಿನಾನು ಸಮೇತ ನೀವು ಓದ್ಬೇಕು, ಬರಿಬೇಕು. ಇವತ್ ನಾನ್ ಮುಂದೆ ಕುಂತೀರಿ ನೋಡ್ರಿ, ರಿಯಲ್ ಆಗಿ ಹೇಳ್ತೀನಿ, ನೀವು ಗ್ರೇಟ್ ಸ್ಟೂಡೆಂಟ್ಸ್ ಇದ್ದೀರಿ. ನಿಮ್ಗೊಂದ್ ಮಾತು ಹೇಳ್ತೀನಿ, ನನ್ ಎದುರಿಗೆ ನಿಮ್ದು ಯಾರ್ಯಾರ್ದು ಏಜ್ ಎಷ್ಟಿದೆ ನಂಗೆ ಗೊತ್ತಿಲ್ಲ, ವಿಡಿಯೋ ಎಲ್ಲ ಆಫ್ ಇದೆ. ಬಟ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಇದಾರ್ ನೋಡ್ರಿ, ಅವ್ರು ಹಿರಿಯರ್ ಇಷ್ಟು ಪೂರ್ತಿ ಟೀಮ್ ನಲ್ಲಿ. ಅವ್ರಿಗೆ ಈ ವಯಸ್ಸಿಗೆ ನನ್ನಂತ ಸಣ್ಣ ಹುಡುಗಿಲಿಂದ ಕಲಿಯೋದು ಏನಿದೆ ಹೇಳ್ರಿ? ಸುಮ್ನೆ ಥಿಂಕ್ ಮಾಡೋಣ. ಒಂದ್ ಕ್ಲಾಸ್ ಮಿಸ್ ಮಾಡೋದಿಲ್ಲ, ನಾನ್ ದೇವ್ರಾನೇ ಹೇಳ್ತೀನಿ. ಎಷ್ಟು ಅಪ್ಡೇಟ್ ಇದೆ ಅವ್ರ ಮೈಂಡ್ ಸೆಟ್ ಅಂದ್ರು. ನನ್ಗೆ ಅನಿಸುತ್ತೆ, ಒಂದ್ 20 ವರ್ಷದ ಹಿಂದೆ ಇಂಥದ್ದು ಏನಾದ್ರು ಜ್ಞಾನ ಸಿಕ್ಕರ ಇವತ್ ಬಾಳ್ ದೊಡ್ಡ ಲೆವೆಲ್ದಾಗ ಏನೋ ಮಾಡ್ಬೋದಿತ್ತಲ್ಲ ಸರ್ ಮಲ್ಲಿಕಾರ್ಜುನ್ ಸರ್? ಮಾಡ್ಬೋದಿತ್ತಲ್ಲ ಹೇಳಿ. ಆದ್ರೂ ಅದು ಅದು ನೋಡ್ರಿ, ಅದು ಸ್ಟೂಡೆಂಟ್ ಮೈಂಡ್ ಸೆಟ್, ಕಲಿಬೇಕು ಅನ್ನುವಂಥದ್ದು. ಇಲ್ಲಿ ವಯಸ್ಸು ಅವ್ರು ಕನ್ಸಿಡರ್ ಮಾಡೋದಿಲ್ಲ. ಇದೇನು ಹುಡುಗಿ ಹೇಳ್ತಾ ಇದ್ದಾಳೆ ಏನೋ, ಅದು ನೋಡೋದಿಲ್ಲ. ನಾನು ಒಂದ್ ಮಹಿಳೆ ಅಂತ ಹೇಳಿ ಅದು ನೋಡೋದಿಲ್ಲ. ಬಟ್ ಕಲಿಬೇಕು ಅನ್ನುವಂತ ಮೈಂಡ್ ಸೆಟ್ ಇವಾಗ್ಲಿ ನೆನ್ಪಿಟ್ಕೋರಿ. ಜ್ಞಾನ ಬರ್ಕೋರಿ, ಋಗ್ವೇದ ಹೇಳುತ್ತೆ, ಋಗ್ವೇದದ ವರ್ಡ್ ಅನ್ನ ಬರ್ಕೋರಿ, ಜ್ಞಾನ ಯಾವ ಕಡೆಯಿಂದಾದ್ರೂ ಹರಿದು ಬರ್ಲಿ, ನೀನ್ ಅದನ್ನ ಸ್ವೀಕಾರ ಮಾಡು ಅಂತ ಹೇಳುತ್ತೆ ಋಗ್ವೇದ. ನಮ್ಮ ವೇದಗಳು ಯಾವ್ದು ಧರ್ಮ ವಿರೋಧ ಮಾಡ್ರಿ ಅಂತ ಎಲ್ಲೂ ಹೇಳಿಲ್ಲ. ಇವೆಲ್ಲ ಈಗ ನಡೀತಾ ಇವೆ ಬಿಡ್ರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ್ರಿ ನೀವು. ನಮ್ಮ ವೇದಗಳು ಎಲ್ಲರನ್ನ ಸ್ವೀಕಾರ ಮಾಡ್ರಿ ಅಂತ ಹೇಳ್ಯದ, ಎಲ್ಲಾ ಜ್ಞಾನವನ್ನ ನೀನ್ ಅರ್ಥ ಮಾಡ್ಕೊ ಅಂತ ಹೇಳ್ಯದ. ಮತ್ ಪ್ರತಿಯೊಂದು ಧರ್ಮಗಳು, ಪ್ರತಿಯೊಬ್ಬ ಧರ್ಮಾತ್ಮರು ಸಮೇತ ಎಲ್ಲರನ್ನ ಗೌರವಿಸ್ರಿ ಅಂತ ಹೇಳ್ಯಾರ. ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತೀನಿ ನೋಡ್ರಿ, ಇದು ನನ್ನ ಟ್ರೈನಿಂಗ್ಗೆ ಸಂಬಂಧಪಟ್ಟಿಂದಿಲ್ಲ, ಆದ್ರೂ ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ಇವತ್ತೇನಾದ್ರೂ ಭೂಮಿ ಮೇಲೆ ಒಂದು ಚಮತ್ಕಾರ ಆಗಿ ಎಲ್ಲಾ ಧರ್ಮಾತ್ಮರು ಭೂಮಿಗೆ ಬಂದ್ರು ಅಂತ ತಿಳ್ಕೊರಿ. ಎಕ್ಸಾಂಪಲ್, ಗೌತಮ್ ಬುದ್ಧರು ಬಂದ್ರು, ಆಮೇಲೆ ಶ್ರೀಕೃಷ್ಣನು ಬಂದ್ರು, ಮತ್ತೆ ಈ ಕಡೆ ಗುರುನಾನಕ್ ಅವ್ರು ಬಂದ್ರು, ಮಹಾವೀರ್ ಬಂದ್ರು, ಎಲ್ಲಾ ಧರ್ಮಾತ್ಮರು ಭೂಮಿಗೆ ಬಂದ್ರ ಅವ್ರೆಲ್ಲಾರು ಒಂದೇ ಮನೆಯಲ್ಲಿ ಬಹಳ ಖುಷಿಯಾಗಿ ಬದುಕ್ತಾರ, ನೆನ್ಪಿಟ್ಕೋರಿದು. ಆದ್ರೆ ಅವ್ರನ್ನ ಫಾಲೋ ಮಾಡೋರು ಹೆಂಗಾಗಿದಾರ ವಿಚಾರ ಮಾಡ್ರಿ. ಅದು ಏನು ಅಭಿಮಾನ ಸ್ವಾಭಿಮಾನ ಇರ್ಬೇಕು, ದುರಾಭಿಮಾನ ಜಾಸ್ತಿ ಆಗ್ಬಿಟ್ಟಿದೆ. ಧರ್ಮಾಂಧತೆ ಅಂತಾರ ಅದಕ್ಕ, ಧರ್ಮವನ್ನ ಕುರಿತು ಕುರುಡಾಗ್ಬಿಟ್ಟವ್ ಜನ ಎಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ, ಪ್ರತಿಯೊಂದು ಧರ್ಮ ನಮ್ಗ್ ಕಲಿಸೋದು ಏನು ಅಂದ್ರ, ನೀನು ಮನುಷ್ಯನಾಗು ಅಂತಷ್ಟೇ ಕಲಿಸುತ್ತೆ. ಮನುಷ್ಯತ್ವ ಕಲಿಸೋದೇ ನಿಜವಾದ ಧರ್ಮ ಇದೆ. ಸೊ ಹಾಗಾಗಿ ನೀವು ಎಲ್ಲಿಯವರೆಗೆ ಜ್ಞಾನವನ್ನ ಸ್ವೀಕಾರ ಮಾಡೋದಿಲ್ಲ, ಅಪ್ಡೇಟ್ ಆಗೋದಿಲ್ಲ, ಅಪ್ಗ್ರೇಡ್ ಆಗೋದಿಲ್ಲ ನೋಡ್ರಿ, ಅಲ್ಲಿ ತನಕ ಬದಲಾಗೋದಿಲ್ಲ. ಅದಾದ್ಮೇಲೆ ನೆನ್ಪಿಟ್ಕೋರಿ, ಇಂಥವೆಲ್ಲ ಸಣ್ಣ ಸಣ್ಣ ಕಮಿ ಕಮ್ಜೋರಿಗಳನ್ನ ಇಟ್ಕೊಂಡು ನಾವು ಬೇಡವಾದವ್ರಿಗೆಲ್ಲ ಓಟ್ ಕೊಡ್ತಾ ಇದೀವಿ.
ನೀವು ಗ್ರಾಮ ಪಂಚಾಯತ್ ಏನಾದ್ರೂ ಹೋಗ್ರಿ, ನಮ್ಮ ಧರ್ಮದ ಹುಡುಗ ಇದ್ದಾನೆ, ನಮ್ ಜಾತಿ ಹುಡುಗ ಇದ್ದಾನಂತ ಅವ ಕುಡ್ದು 24x7 ತಿರ್ಗಾಡ್ತಿರ್ತಾನವ. ಅವ್ ಒಬ್ರದು ಉದ್ಧಾರ ಮಾಡೋದಿಲ್ಲ, ಆದ್ರೂ ಎಲ್ರು ಅವ್ನಿಗೆ ಓಟ್ ಕೊಡ್ತಾರೆ. ಯಾಕೆ ಕೊಡ್ತಾರ? ನಮ್ ಜಾತಿ ಇವನನ್ನ. ಈಗ ಅಂತವನ್ ಬಂದ್ ಒಂದ್ ಕುರ್ಚಿ ಮೇಲೆ ಕುಂತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅದನ್ನು ಅಂತ ತಿಳ್ಕೊರಿ, ಏನ್ ಉದ್ಧಾರ ಮಾಡ್ತಾನವ? ನೀವ್ ಓಟ್ ಹಾಕಿನವರಿಗೆ ಕೇಳಂಗಿಲ್ಲ ವಾಪಸ್ ತಿರುಗಿ. ಅವ್ನು ಉಲ್ಟಾ ಬಂದ್ ಹೇಳ್ತಾನೆ, ನಿಮ್ಗೆ 500 ರೂಪಾಯಿ ಕೊಟ್ಟಿನಿ ನಿನ್ ಮನಿಗ್ ತಂದು ಅಂತ ಹೇಳ್ತಾನೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಈ ಎಲ್ಲಾ ಚೌಕಟ್ಟನ್ನ ಮೀರಿ ಹೋಗ್ಬೇಕಂದ್ರ ನಿಮ್ ಒಳಗೊಂದು ಮಾನವೀಯ ಮೌಲ್ಯಗಳಿವೆ ನೋಡ್ರಿ, ಅವ್ರು ರೆಡಿ ಆಗ್ಬೇಕು, ಬರ್ಕೋರಿ. ಸೊ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಲ್ಲಿ ನಾವು ಮಾಡೋದು ಏನು ಅಂದ್ರ, ಈ ಹಿಂದಿನ ಏನೇನ್ ನೆಗೆಟಿವ್ ಪ್ಯಾಟರ್ನ್ ಗಳು ನಿಮ್ ಮೈಂಡ್ ಅಲ್ಲಿ ಇವೆ ನೋಡ್ರಿ, ಧರ್ಮದ ಕುರಿತು, ನಿಮ್ಮ ಫ್ಯಾಮಿಲಿಯನ್ನ ಕುರಿತು, ಸಮಾಜವನ್ನ ತೆಗೆದುಕೊಂಡು, ಆಮೇಲೆ ಪ್ರತಿಯೊಂದು ಯಾವ ಯಾವ ಏರಿಯಾದಲ್ಲಿ ನೀವು ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ಗೆ ಮುಂದೆ ಹೋಗೋದಕ್ ಬಿಡ್ತಾ ಇಲ್ಲ. ನೆನ್ಪಿಡ್ರಿ, ನಮ್ಗೆ ಸೋಲ್ ಆಗ್ತಾ ಇರೋದು ಎರಡನೇ ವ್ಯಕ್ತಿಯಿಂದ ಇಲ್ಲ, ನಮ್ಮದೇ ಥಾಟ್ ಪ್ರೊಸೆಸ್ ಇವೆ ಒಳಗ. ನಾನೇ ಇಟ್ಕೊಂಡಿನಿ. ರಾತ್ರಿ ಕ್ಲಾಸ್ ಮಾಡುವಾಗ ಅದೇ ಹೇಳ್ದ, ನಮ್ಮ ಫ್ಯಾಮಿಲಿ ನಮ್ಗೆ ಯಾವ ರೀತಿ ಬೆಳೆಸ್ತಿದೆ ಅಂದ್ರ, ಹೆಣ್ಮಗಳಂದ್ರೆ ಹಿಂಗೆ ಇರ್ಬೇಕು, ಹೆಣ್ಮಕ್ಳಂದ್ರೆ ಇದೇ ರೀತಿ ಇರ್ಬೇಕು, ಗಂಡ್ ಮಗು ಅಂದ್ರೆ ಹಿಂಗೆ ಇರ್ಬೇಕು. ಎಲ್ಲದಕ್ಕಿಂತ ಭಯಂಕರ ನೋಡ್ರಿ, ಗಂಡ್ ಮಕ್ಳಿಗೆ ನಿಮ್ಗೆಲ್ಲ ಏನ್ ಕಲ್ಸ್ರು ಸಣ್ಣಾಗಿದ್ದಾಗ? ಸಣ್ಣಾಗಿದ್ದಾಗ ನಿಮ್ಗೂ ಹೊಡೆದ್ರ ಅಳು ಬಂದಿತ್ತಾ? ಪರಪ್ಪ ಸರ್, ಸರ್ ನಿಮ್ದು ಟೀಚರ್ ನಿಮಗ್ ಪೆಟ್ ಹಾಕಿದ್ರು, ಅಳು ಬಂದಿತ್ತಾ? ನೀವ್ ಅಳುವಾಗ ಸರ್ ಏನಾರ, ಗಂಡ್ ಮನುಷ್ಯ ಅಳಬಾರ್ದು, ಹುಡುಗರು ಅಳಂಗಿಲ್ಲ, ಹೊಡಸ್ಕೊಂಡ್ರು ಸುಮ್ಮನೆ ಇರ್ಬೇಕು, ಈಗ ಗಟ್ಟಿ ಆಗೋದ್ ಶುರು ಮಾಡಿದ್ರಿ ನೀವು. ಮನೆಯಲ್ಲಿ ಯಾವಾಗ್ಲೂ ದುಃಖ ಆಯ್ತು, ಅವಾಗ ನಿಮ್ ತಾಯಿ ಹೇಳಿದ್ರೆ, ಹುಡುಗ ಆಗಿ ಅಳತೇನು, ಸುಮ್ಮಿರು, ಏನ್ ಹುಡುಗಿ ತರ ಯಾಕೆ ಅಳತಿ? ಅವಾಗ ಮೈಂಡ್ ಅಲ್ಲಿ ಬಂತು, ಇಲ್ಲ ನಾನು ಹುಡುಗ ಇದ್ದೀನಿ, ನಾನು ಅಳಬಾರ್ದು, ನಾನು ಸ್ಟ್ರಾಂಗ್ ಇದ್ದೀನಿ, ನಿಮ್ಗೆ ನೀವು ಅಫರ್ಮೇಶನ್ ಹೇಳಿ, ನಿಮ್ಗೆ ನೀವು ಗಟ್ಟಿಯಾಗಿ. ಇವತ್ತು ಎಲ್ಲದಕ್ಕಿಂತ 99% ಹಾರ್ಟ್ ಆಗೋದ್ ಗಂಡ್ ಮಕ್ಳಿಗೆ. ಯಾಕಂದ್ರ ಯಾರಿಗೆ ಹೇಳ್ಕೊಳ್ಳಾರ್ದಂಗ್ ಒಳಗೆ ಹಿಡ್ದು ಇಡ್ತೀರಿ ನೋಡ್ರಿ, ಅದೇ ಕಾರಣ. ಹೇಳ್ಕೊಳಕ್ ಶುರು ಮಾಡ್ರಿದು, ಹಗುರ ಮಾಡ್ರಿ. ಜೀವನದಲ್ಲಿ ಒಬ್ರಿಗಾದ್ರೂ ಹೇಳ್ರಿ, ಒಳಗೆ ಇಟ್ಕೊಂಡ್ ಯಾಕೆ ಸಾಯ್ತ್ರಿ ಅಂತೀನಿ ನಾನು ಪ್ರತಿಯೊಬ್ರಿಗೆ. ಅದೇ ನಮ್ಗೆ ಹೆಣ್ಮಕ್ಳಿಗೆ ಹಾರ್ಟ್ ಬರೋದಿಲ್ಲ, ಬಂದದೇನ್ ಹೇಳ್ರಿ? ಸಿಂಗಲ್ ಒಂದ್ ಹೆಣ್ಮಗಳಿಗೆ ನೋಡಿರಿ ಹಾರ್ಟ್ ಬಂದದ, ಎಲ್ಲೋ ಇರ್ಬೋದು 1 ಲಕ್ಷಕ್ಕೊಬ್ಳು ಯಾರಾದ್ರೂ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 99,099 ತನಕ ಯಾರು ಹೋಗ್ತಾ ಇದಾರೆ ಅಂದ್ರೆ ನಿಮ್ ಪಾರ್ಟಿ ಜಾಸ್ತಿ ಇದೆ. ರೀಸನ್ ಏನು ಅಂದ್ರೆ ಒಳಗ್ ಹಿಡಿಯೋದಿದೆ ನೋಡ್ರಿ, ಅದನ್ನ ಬಿಡ್ರಿ, ಸ್ಟಡಿಲ ಮಾಡ್ರಿ, ಹೃದಯಕ್ಕೆ ಕ್ಷಮಿಸೋದ್ ಮಾಡ್ರಿ, ಫರ್ಗಿವ್ ಮಾಡ್ರಿ, ಅಪ್ಡೇಟ್ ಆಗ್ರಿ, ಅಪ್ಗ್ರೇಡ್ ಆಗ್ರಿ. ನೀವ್ ಎಲ್ಲಿ ತನಕ ಅಪ್ಗ್ರೇಡ್ ಆಗೋದಿಲ್ಲ ನೋಡ್ರಿ, ಸೋಲುಗಳು, ಸಾವುಗಳು ಖಚಿತವಾಗಿ ನಮ್ ಜೊತೆಗ್ ಬರ್ತಾವ. ಹಾಗಾಗಿ ಸಕ್ಸಸ್ಫುಲ್ ವ್ಯಕ್ತಿ ಏನ್ ಮಾಡ್ತಾನಂದ್ರ, ಪ್ರತಿ ದಿನಾನು ಸಮೇತ ಲರ್ನ್ ಮಾಡ್ತಾನ, ಡೈರಿಯಲ್ಲಿ ಬರ್ಕೋರಿ, ಪ್ರತಿ ದಿನಾನು ಕಲಿತಾನ ಅವ್ನು. ನೋಡ್ರಿ, ಇವತ್ ನಿಮ್ಗೆ ದೊಡ್ಡ ದೊಡ್ಡ ಕಂಪನಿಗಳ ಹೆಸರನ್ನ ಹೇಳ್ತೀನಿ, ಅಪ್ಗ್ರೇಡ್ ಆಗದೇನೆ ಇವತ್ ಮೂಲೆ ಗುಂಪಾಗಿರುವಂತ ಅದೆಷ್ಟೋ ಕಂಪನಿ ಇವೆ. ಅದ್ರಲ್ಲಿ ಒಂದು ಬರುತ್ತೆ HMT, ಗೊತ್ತಲ್ಲ, ಗಡಿಯಾರ, HMT ಗಡಿಯಾರ. ನಾವು ಬಾಲ್ಯದಲ್ಲಿದ್ದಾಗ 25 ವರ್ಷದ ಹಿಂದೆ ನಮ್ಮ ಊರಿಗೆ ಯಾವ ಹುಡುಗ ಕೈದೊಳಗೆ HMT ಗಡಿಯಾರ ಹಾಕೊಂಡು ಹುಡುಗಿ ನೋಡ್ಲಕ್ ಬರ್ತೀನಿ ನೋಡ್ರಿ, ಅವ್ನಿಗೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇತ್ತು ವರದಕ್ಷಿಣೆ. ಯಾಕಂದ್ರೆ ಅವ HMT ಗಡಿಯಾರ HMT ಯಾಕಂದ್ರೆ ಸಾವುಕಾರ ಅಂತ ತಿಳ್ಕೊತಿರ್ ನಾವು. ಅಷ್ಟು ಅಪ್ಡೇಟ್ ಇತ್ತದು ಕಂಪ್ನಿ. ಎಲ್ಲಾರು ನಿಮ್ಗೆ ಹೇಳ್ತೀನಿ, ನಮ್ಮ ಊರಲ್ಲಿ ಒಬ್ಬ ಅಕ್ಕ ಇದ್ದಳು, ಅವಳಿಗೆ ನೋಡೋದಕ್ ಬಂದಿರಾಕಿನ ಗಂಡನ್ ಕೈದಾಗ HMT ಗಡಿಯಾರ ಇತ್ತಂತ. ಅವನೇನು ಫಾರಿನ್ ದಾಗಿದ್ದು, ಆ ಟೈಮಿನಾಗ ಸೌದಿದಾಗಿದ್ದು ನಾವು ಹುಡುಗ. ನಾವ್ ಎಲ್ರು ನೋಡ್ಲಕ್ ಹೋಗಿದ್ದೇವ್, ಗಡಿ ಹಾಕೊಂಡ್ರ, ಅದು ಊರಾಗ ಯಾರ ಹತ್ರ ಗಡಿಯಾರ ಇರ್ಲಿಲ್ಲ. ಆದ್ರೆ ಇವತ್ತು ಎಲ್ಲದ HMT? ಎಲ್ಲಿದೆ? ಯಾರು HMT ಹಾಕೋತಾರ ನೋಡ್ರಿ, ಅವ್ರಿಗೆ ಬಡೂರನ್ನೋ ಕಾಲ ಬಂದ್ಬಿಟ್ಟದ. ಅದೇನ್ರಿ HMT ಹಾಕೊಂಡ್ ತಿರ್ಗಾಡತ್ತವ ಅಂತ. ಅದೇ ರೀತಿ ನೋಕಿಯಾ ಹ್ಯಾಂಡ್ಸೆಟ್ ನೆನ್ಪದ ಎಲ್ಲರಿಗೂ? ನೀವೆಲ್ಲಾರು ನೆನ್ಪಿಟ್ಬೋದು. 10-15 ವರ್ಷದ ಹಿಂದೆ ನೋಕಿಯಾ ಹ್ಯಾಂಡ್ಸೆಟ್ ಬಸ್ ನಲ್ಲಿ ಒಬ್ರಿಗೆ ಇಬ್ಬರ ಹತ್ರಾನೇ ಇರ್ತಿತ್ತು. ಒಂದ್ ಬಸ್ನಾಗ ಹೋಗ್ತಾ ಇರ್ತಿದ್ದೇವ್, ಒಂದ್ ಅವಾಜ್, ಅದು ಕುಣೋ ಅಂತ ಒಂದ್ ಸೌಂಡ್ ಬರ್ತಿದ್ ನೋಡ್ರಿ. ಇವತ್ತಿಗೂ ನನಗ್ ನೆನ್ಪಿದೆ, ಅದು ಏನ್ ವೈಬ್ರೇಷನ್, ಅದು ಏನ್ ಫೀಲಿಂಗ್. ಒಂದ್ ಸೌಂಡ್ ಬಂದ್ರೆ ಸಾಕು, ಇಡೀ ಜನ ಬಸ್ನಾಗ ನೋಡ್ತಿದ್ದೇವ್. ಅವ್ರಿಗೆ ಎಷ್ಟು ಗ್ರೇಟ್ ನೋಡ್ತಿದ್ದೇವ್ ಅಂದ್ರ, ಅವರಷ್ಟು ಶ್ರೀಮಂತರು ಜಗತ್ತಲ್ಲಿ ಯಾರು ಇರ್ಲಿಲ್ಲ. ಆ ಲೆವೆಲ್ದಾಗ ನಾವು ನೋಡ್ತಿದ್ದೇವ. ಯಾರ್ಯಾರು ನೋಡಿದ್ರಿ? ಅಥವಾ ನೀವು ಯೂಸ್ ಮಾಡುವಾಗ ಅದು ಫೀಲಿಂಗ್ ನಿಮ್ಗೆ ಗೊತ್ತಿರ್ಬೋದು. ಊರೊಳಗೆ ಲ್ಯಾಂಡ್ ಲೈನ್ ಬಂದು ನೋಡ್ರಿ, ಊರಿಗೆ ಒಂದೇ ಮನ್ಯಾಗ ಲ್ಯಾಂಡ್ ಲೈನ್ ಇರ್ತಿತ್ತು, 1 ಅಥವಾ 2. ಆ ಮನೆ ಡಿಮಾಂಡ್ ಏನ್ ಕೇಳ್ತೀರಿ ದೇವ್ರೆ, ಕೇಳೇಬೇಡ್ರಿ. ಅವ್ರ ಶ್ರೀಮಂತರು ಯಾರು ಇಲ್ಲ ಆ ಲ್ಯಾಂಡ್ ಲೈನ್ ಇರೋರ್ ಮನೆ. ಬಟ್ ಇವತ್ತು ಅದೇ ನೋಕಿಯಾ ಹ್ಯಾಂಡ್ಸೆಟ್ ಇರೋರಿಗೆ ಏನಂತೀವಿ? ಊರೊಳಗೆ ಲಾಸ್ಟ್ ಗರೀಬುರ್ ಅಂತೀವಿ, ಬಡೂರ್ ಅಂತೀವಿ ಅವ್ರಿಗೆ. ಅದೇ ಲ್ಯಾಂಡ್ ಲೈನ್ ಫೋನ್ ಇದೆ ನೋಡ್ರಿ, ಇವತ್ತು ಹಲೋ ಅಲ್ಲಕ್ ನಮ್ಮಲ್ಲಿ ಟೈಮ್ ಇಲ್ಲ. ಲ್ಯಾಂಡ್ ಲೈನ್ ಇದ್ದಿಂದೆಲ್ಲ ತೆಗೆದು ಹಾಕಿವಿ, ಕತ್ತರ್ಸ್ ಬಿಟ್ಟಾಕಿವಿ ನಾವೇ, ಬ್ಯಾಡ ಲ್ಯಾಂಡ್ ಲೈನ್. ಓನ್ಲಿ ಗವರ್ಮೆಂಟ್ ಆಫೀಸ್ ನಲ್ಲಿ ಮಾತ್ರ ಲ್ಯಾಂಡ್ ಲೈನ್ ಇವ. ದೇವ್ರಾಣಿ ಹೇಳ್ತೀನಿ, 24 hours ಅಲ್ಲಿ ಕುಂತ್ರು ಒಬ್ರು ಕಾಲ್ ಬರಂಗಿಲ್ಲ ಲ್ಯಾಂಡ್ ಲೈನಿಗೆ. ರೀಸನ್ ಏನು? ಅಪ್ಡೇಟ್ ಆಗ್ಲಿಲ್ಲ, ಅಪ್ಗ್ರೇಡ್ ಆಗ್ಲಿಲ್ಲ. ಬರ್ಕೋರಿ, ಇಂತ ದೊಡ್ಡ ದೊಡ್ಡ ಕಂಪನಿಗಳು ಅಪ್ಡೇಟ್ ಆಗ್ಲಾರ್ದೇನೆ ಮುಚ್ಚೋಗ್ಯಾವಂದ್ರ ನಮ್ದು ನಿಮ್ದು ಏನದ ಸ್ಟೋರಿ ವಿಚಾರ ಮಾಡ್ರಿ. ಯಾವ್ದೋ ಕಾಲಕ್ಕೆ ಡಿಗ್ರಿ ಮಾಡಿರಿ, ಇವತ್ತು ವಿಚಾರ ಮಾಡ್ತೀರಿ ನಾನ್ ಡಿಗ್ರಿ ಮಾಡೀನಿ, ಏನ್ ಕೆಲ್ಸಕ್ ಬಂದದ ಡಿಗ್ರಿ? ಏನು ಇಲ್ಲ. ಯಾರ್ಯಾರು 70%, 80% ತೆಗೆದು ಪಾಸ್ ಆಗಿರಿ, 60% ಯಾರ್ಯಾರು ಇದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. PUC ಯಲ್ಲಿ ಅಥವಾ SSLC ಯಲ್ಲಿ 60% ತೆಗೆದು ರ್ಯಾಂಕ್ ಸ್ಟೂಡೆಂಟ್. ಆ ಕಾಲದ ರ್ಯಾಂಕ್ ಸ್ಟೂಡೆಂಟ್, ಈಗಿಂದಿಲ್ಲ.
ಹಾ, ನಮ್ ಪರಪ್ಪ ಸರ್ 60% ತೆಗ್ದಾರ. ಉಳ್ದವ್ರು ಸುಧಾ ಮೇಡಮ್ ಎಷ್ಟ್ ಮಾಡಿರಿ? 60 ಸಮೀಪರ ಇದ್ದೀರಿ. ಹಾ, ನಮ್ಮ ದಶರಥ್ ಸರ್ 60 ಇದ್ದಾರೆ. ಆ ಟೈಮಿಂದ ರ್ಯಾಂಕ್ ಸ್ಟೂಡೆಂಟ್ ಇವರೆಲ್ಲ. ಹಾ, ರಾಜು ಸರ್ ಇದ್ದಾರೆ. 50 ಯಾರಿದ್ದೀರಿ? ಅವಾಗ ನಿಮ್ಗೆ ಹೇಳ್ತೀನಿ ದೇವ್ರನ್ನೇ, ನಂಗೆ ಈಗ್ಲೂ ನೆನಪಿದೆ. ಪಾಸ್ ಆದ್ರೂ ಊರೆಲ್ಲ ಸ್ವೀಟ್ ಅನ್ಸ್ತಿದೇವ್ ನಾವು. 30 ಬಂದ್ರೆ ಸಾಕ್, ನಮ್ಮ ದೊಡ್ಡವ್ರು ಯಾರು ಇರ್ಲಿಲ್ಲ. ಇತ್ತ ಇವತ್ತು ಇವತ್ತು 30 ಇಲ್ಲ 60 ತೆಗೆದ್ರೆ ಮನ್ಯಾಗಿನ ಮಗನಿಗೆ ಹೊರಗೆ ಹಾಕ್ತೇವೆ, ಹೋಗ್ ಎಲ್ಲಾರ ಬದುಕೋಗ್, ನಾವ್ ನಿಮ್ ಮನ್ಯಾಗ ಜಾಗ ಕೊಡಲ್ಲ ಅಂತೀವ್. ರೀಸನ್ ಏನು? ಅಪ್ಡೇಟ್ ಆಗಿದೆ. ಹಾ, ನೋ ಯೂಸ್ ಡಿಗ್ರಿ ಭೂಮಿಕಾ ಮ್ಯಾಮ್, 100% ಯೂಸ್ ಇಲ್ಲ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಇವತ್ತು ಸಮೇತ ದೊಡ್ಡ ಉದಾಹರಣೆ. ಕ್ಲಾಸ್ ನಲ್ಲಿ ಯಾರ್ಯಾರು ರ್ಯಾಂಕ್ ಸ್ಟೂಡೆಂಟ್ ಇದ್ದೀವಿ ನೋಡ್ರಿ, ನಾ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ರ್ಯಾಂಕ್ ಸ್ಟೂಡೆಂಟ್ 80% ತೆಗೆದು ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್. ಪ್ರೈಮರಿ ಟೀಚರ್ ಆದ ಏನ್ ಮಾಡ್ತೀರಿ ತಗೊಂಡು ಡಿಗ್ರಿ? ಪ್ರೈಮರಿ ಟೀಚರ್ ಅದಾದ ನಂತರ ಮತ್ತೆ ನನ್ನ ಮೈಂಡ್ ಅನ್ನ ಓಡಿಸಿ ಓಡಿಸಿ ಏನೇನೋ ಮಾಡಿ ಈ ಫೀಲ್ಡ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ. ಹಾ, ಸರ್ಟಿಫಿಕೇಟ್ ಇದೆ ನೋಡ್ರಿ, ಅದು ಸುಮ್ನೆ ಪೀಸ್ ಆಫ್ ಪೇಪರ್, ಬರೀ ಪೇಪರ್ ಇದೆ. ರಿಯಲ್ ನಾಲೆಜ್ ಎಲ್ಲಿ ಇರುತ್ತೆ ಅಂದ್ರ, ನೀವು ಪ್ರತಿ ದಿನಾನು ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು. ಅದಕ್ಕೆ ಹೇಳ್ತೀನಿ, ಇವತ್ತಿಗೂ 80% 90% ಅವತ್ ಇದ್ರು ನೋಡ್ರಿ, ಒಂದ್ ಕುರ್ಚಿ ಮೇಲೆ ಒಂದ್ ಜಾಬ್ ತಗೊಂಡ್ ಕುಂತಾರ, ಏನು ಮಾಡ್ಲಿಲ್ಲ ಅವ್ರು. ಅದೇ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ MLA MP ಅದು ಗೊತ್ತದ. ಈಗೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಅವ್ರ ಮುಂದ್ ಕೈ ಕಟ್ಕೊಂಡ್ ನಿಂದಿರ್ತಾರ. ಜಿ ಹುಜೂರ್ ಹೇಳ್ರಿ, ಕಾನೂನ್ ಅವ್ರು ಹೇಳಿದ್ದೆ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಏನ್ ಹೇಳ್ತಾರ ಅದು ಕಾನೂನ್ ಅದ. ಇವತ್ ನೆನ್ಪಿಟ್ಕೋರಿ ನೀವು. ರೀಸನ್ ಏನು? ಅವ್ರು ಅಪ್ಡೇಟ್ ಆದ್ರು, ಅಪ್ಗ್ರೇಡ್ ಆದ್ರು, ನಿರಂತರವಾಗಿ ಕೆಲಸ ಮಾಡಿದ್ರು, ಎಲ್ಲಾರ್ ಜೊತೆಗ್ ಬೈಸ್ಕೊಂಡ್ರು, ಎಲ್ಲಾರ್ ಕೈಲಿಂದ ಬೈಸ್ಕೊಂಡ್ರು, ಆದ್ರೂ ಪಕ್ಷ ಬಿಟ್ಟು ಹೊರಗ್ ಬರ್ಲಿಲ್ಲ. ನಿರಂತರ ಕೆಲಸ ಮಾಡಿದ್ರು, ಪಾಸಿಟಿವ್ ಆಗಿ ಉಳಿದ್ರು, ಅಪ್ಡೇಟ್ ಆದ್ರು, ಅಪ್ಗ್ರೇಡ್ ಆದ್ರು, ಹ್ಯಾಂಡಲ್ ಮಾಡೋದ್ ಕಲ್ತರು, ಸಮಾಜದ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ರು, ನಮ್ ಕಮಿ ಕಮ್ಜೋರಿಗಳನ್ನ ಹ್ಯಾಂಡಲ್ ಮಾಡಿದ್ರು, ನಮಗ್ ನೋಡಿದ್ರೆ ಯಾವ ರೀತಿ ಟಾರ್ಗೆಟ್ ಮಾಡ್ಬೇಕಂತ. ನಿಮ್ಗೆ ಎಷ್ಟೋ ಸಲ ಹೇಳ್ತೀನಿ ನೋಡ್ರಿ, ಎಲೆಕ್ಷನ್ ಕಿಂತ ಮುಂಚೆ 100ಕ್ಕೆ 100ರಷ್ಟು ವಿರುದ್ಧ ಇರೋ ವ್ಯಕ್ತಿಗಳೆಲ್ಲ ಎಲೆಕ್ಷನ್ ದಿನ ಅವನಿಗೆ ಓಟ್ ಹಾಕಿರ್ತಾರೆ, ಗೊತ್ತಾ? ಎಲೆಕ್ಷನ್ ಗಿಂತ ಮುಂಚೆ 100ಕ್ಕೆ 100ರನ್ನ ವಿರೋಧಿಸೋರೆಲ್ಲರೂ ಎಲೆಕ್ಷನ್ ದಿನ ಅವನಿಗೆ ಓಟ್ ಹಾಕ್ತಾರೆ. ಇಡೀ ರಾತ್ರಿದಾಗೆ ಟರ್ನ್ ಮಾಡ್ತಾರೆ ಮೈಂಡ್. ನೆನ್ಪಿಟ್ಕೋರಿ, ಇದು ಅಪ್ಡೇಟ್ ಆಗೋದು, ಅಪ್ಗ್ರೇಡ್ ಆಗೋದು. ಅವ್ರ ಸಬ್ ಕಾನ್ಶಿಯಸ್ ಮೈಂಡಿಗೆ ಹಂಗ್ ಟ್ರೆಂಡ್ ಮಾಡಿರ್ತಾರೆ. ನೀವೆಲ್ಲಿದ್ದೀರಿ? ಎಲ್ಲಿದ್ದೀರಿ? ಅದಕ್ಕೆ ಹೇಳೋದು, ಇಲ್ಲಿ ಬದಲಾಗ್ರಿ ಅಂತ. ನಾವು ಪ್ರಯತ್ನ ಮಾಡ್ತಾ ಇರೋದು ಎಲ್ಲಿ ಅಂದ್ರ, ನನ್ಗ ಅನಿಸ್ತದ ಒಂದೊಂದ್ಸಲ ನಮ್ಮೇಲೂ ಕೇಸ್ ಆಗ್ಬೋದಂತ ಇಂಥವೆಲ್ಲ ಮಾತು ಹೇಳ್ತಿರ್ತೀನಿ, ನಾನೇನ್ ಅಂಜಂಗಿಲ್ಲ. ಆದ್ರೂ ಒಂದ್ ಮಾತು ಹೇಳೋದೇನೋ ನೆನ್ಪಿಟ್ಕೋರಿ, ನಾವು ಮಧ್ಯಮ ವರ್ಗದವ್ರು ಇದೀವಿ ನೋಡ್ರಿ, ನಮ್ಮನ್ನ ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ, ಆದ್ರೆ ಯಾರು ಬೆಳೆಸ್ತಾ ಇಲ್ಲ. ಬರ್ಕೋರಿ ವರ್ಡ್, ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ ನಮ್ಮ. ಪ್ರತಿಯೊಬ್ರು ಧಾರ್ಮಿಕ ಗುರುಗಳು ನಮ್ಮನ್ನ ಬಳಸ್ಕೊಳ್ತಾರ. ಅವ್ರದ್ದು ಇದ್ದಿಂದೆಲ್ಲ ಕೆಲಸ ಮಾಡಿ ಮನೆಗ್ ಬಂದಿರ್ತೀವಿ, ಇದ್ದಿಂದೆಲ್ಲ ದಕ್ಷಿಣೆ ಕೊಟ್ಟು ಮನೆಗ್ ಬರ್ತೀವಿ. ಬಳಸ್ಕೊತಾ ಇದ್ದಾರೆ. ಯಾವ ಗುರುಗಳು ತನ್ನ ಬಾಜು ಕುರ್ಚಿ ಹಾಕಿ ನಮಗ್ ಕೂಡ್ಸ್ಲತ್ತಾರ ಹೇಳ್ರಿ? ಬೆಳೆಸ್ತಾ ಇದ್ದಾರೆ? ನೋ, ಬೆಳೆಸೋದಿಲ್ಲ ಯಾರು. ಫ್ಯಾಮಿಲಿ ನಮಗ್ ಬಳಸ್ಕೊಳ್ತಾ ಇದೆ. ಬಾಳ ದೊಡ್ಡದು ಹೋಗ್ಬೇಡ್ರಿ. ನಿಮ್ಗ್ ಜಾಸ್ತಿ ಸ್ಯಾಲ್ರಿ ಐತಂದ್ರ ಹೆಚ್ಚಿಗೆ ಓಡಾಡ್ಬೇಕು, ಖುಷಿ ಪಡ್ಬೇಡ್ರಿ. ಫ್ಯಾಮಿಲಿದವ್ರು ಪ್ಲಾನಿ ಹಾಕಿರ್ತಾರೆ, ಎಲ್ಲಿ ಖರ್ಚು ಮಾಡ್ಬೇಕು ಈಗ ಗಂಡನ್ ರೊಕ್ಕ ಅಂತ. ಅವರು ಬಳಸ್ಕೊಳ್ತಾ ಇದ್ದಾರೆ. ಬೆಳೆಸ್ತಾ ಇದ್ದಾರೆ? ನೋ. ಸಮಾಜ ಪ್ರತಿಯೊಬ್ರು ಮಧ್ಯಮ ವರ್ಗದವರನ್ನ ಬಳಸಿಕೊಳ್ತಾ ಇದ್ದಾರೆ, ಬೆಳೆಸ್ತಾ ಇಲ್ಲ. ಆದ್ರೆ ನಾನ್ ಹೇಳ್ತೀನಿ, ನೀವು ಬೆಳೆಯೋದನ್ನ ಕಲೀರಿ ಮಕ್ಕಳೇ. ನೀವು ಅಪ್ಡೇಟ್ ಆಗ್ಲಿಲ್ಲ, ಅಪ್ಗ್ರೇಡ್ ಆಗ್ಲಿಲ್ಲ ಅಂದ್ರ ನೀವು ಬಕ್ರ ಆಗಿರ್ತೀರಿ. ಬಕ್ರ ಅಂದ್ರೆ ಗೊತ್ತಾ? ಕುರಿ ಬಲಿ ಕೊಡೋದು. ಅದಕ್ಕೆ ಇವತ್ ಯಾರಿಗೂ ನಾವು ಸಕ್ಸಸ್ ಆಗೋದ್ ಇಷ್ಟ ಇಲ್ಲ. ಇದು ಕಟು ಸತ್ಯ, ಕಹಿ ಸತ್ಯ ಹೇಳತ್ತೀನಿ, ನೆನ್ಪಿಡ್ರಿ. ನಾನ್ ಈ ಫೀಲ್ಡ್ನಾಗ ಬಂದಿನಂದ್ರ ನನ್ಗೆ ಎಲ್ಲಾರು ಪ್ರೋತ್ಸಾಹ ಮಾಡ್ಯಾರ ಅಂತ ತಿಳ್ಕೊಂಡಿರಿ? ನೋ, ಯಾರು ಪ್ರೋತ್ಸಾಹ ಮಾಡಿಲ್ಲ. ನನ್ ಪ್ರೋತ್ಸಾಹ ಮಾಡಿದ ಜಗತ್ತಿನ ಏಕೈಕ ವ್ಯಕ್ತಿ ಯಾರು ಅಂದ್ರೆ ನಮ್ಮ ಮನೆಯವರು. ನಮ್ಮ ಮನೆಯವ್ರು ಆಮೇಲೆ ಪ್ರೋತ್ಸಾಹ ಮಾಡಿದ್ರು. ಮೊದ್ಲು ಅವರು ವಿರೋಧ ಮಾಡ್ತಿರು. ಆಮೇಲೆ ನಾನ್ ಸ್ವಲ್ಪ ಸ್ಟ್ರಾಂಗ್, ನಾನ್ ಅವ್ರಿಗೆಲ್ಲ ಹೇಳ್ದೆ, ಹಿಂಗಿಲ್ಲ ಹಿಂಗ, ಹಿಂಗಿಲ್ಲ ಹಿಂಗ. ನಾನು ಅವ್ರಿಗೆ ಕೇಳಿದ್ ಒಂದೇ ಏನು ಅಂದ್ರ, 3.5 ಲಕ್ಷ ಕೊಟ್ಟು ನಾನ್ ಟ್ರೈನಿಂಗ್ ಅನ್ನ ತಗೊಂಡ್ ಬಂದ್ಮೇಲೆ, ಟ್ರೈನಿಂಗ್ಗೆ ನಮ್ಮ ಮನೆಯವ್ರು ನನ್ ಕಳ್ಸಿದ ಉದ್ದೇಶ ಏನು ಅಂದ್ರ, ನಾನ್ ಡಿಪ್ರೆಷನ್ ಪೇಷಂಟ್ ಇದ್ದ. ಇಲ್ಲಿ ಬಾಜು ನನ್ ಮಗಳಿದ್ದಾಳಲ್ಲ, ನನ್ ಮಗಳು ಹೋದ್ಮೇಲೆ ಬಹಳ ದೊಡ್ಡ ಹೊಡೆತ ಬಿದ್ದಿತ್ತು ನನ್ನ ಜೀವನದಲ್ಲಿ. ಹಾಗಾಗಿ ಅದರಿಂದ ಹೊರಗ್ ಬಂದು ಜೀವಂತ ಇದ್ರು ಸಾಕು, ಏನಾದ್ರೂ ಮಾಡ್ಕೊಂಡ್ರು ಏನ್ ಮಾಡ್ಬೇಕು. 2-3 ಸಲ ನಾನು ಆತ್ಮಹತ್ಯೆ ಪ್ರಯತ್ನ ಮಾಡಿದ. ಹಾಗಾಗಿ ಏನ್ರ ಮಾಡ್ಕೊಂಡಿದ್ದ ಆದ್ರೆ ಹೆಂಗ, ಸುಮ್ನೆ ಅಕ್ಕಿಂದಕ್ಕಿ ಚಂದ ಉಳಿದ್ರು ಸಾಕು ಅಂತೇಳಿ ನಮ್ಮ ಮನೆಯವ್ರು ನಂಗೆ ಟ್ರೈನಿಂಗ್ ಕಳ್ಸಿದ್ದು. ಅವ್ರ ಸ್ವಾರ್ಥಕ್ಕೆ ಕಳ್ಸಿದ್ದು ಹೊರತಾಗಿ ಬಂದ್ಮೇಲೆ ಹಿಂಗೆಲ್ಲಾ ಮಾಡ್ತಾಳಂತ ಗೊತ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನ್ ಡಿಸೈಡ್ ಮಾಡ್ದ, ನಾನ್ ಎಲ್ಲಾ ಮೆಡಿಟೇಷನ್ ಮಾಡ್ಲಕ್ ಶುರು ಮಾಡ್ದ. ಒಂದು ಮೆಡಿಟೇಷನ್ ಬರುತ್ತೆ, ಬೇಕಾದ್ರೆ ಬರ್ಕೋರಿ, ಪರ್ಪಸ್ ಆಫ್ ಲೈಫ್ ಅಂತ. ನಮ್ ಜೀವನದ ಉದ್ದೇಶ ಏನು ಅಂತ ಗುರುತಿಸೋದಕ್ಕೆ ಒಂದು ಮೆಡಿಟೇಷನ್ ಇದೆ. ಮತ್ತ ಅಲ್ಲಿ 100ಕ್ಕೆ 100ರಷ್ಟು ರಿಸಲ್ಟ್ ತೋರಿಸುತ್ತೆ. ನಾವು ಭೂಮಿಗೆ ಯಾಕೆ ಬಂದೀವಿ ಅಂತೇಳಿ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ನೆನ್ಪಿಡ್ರಿ, ನೀವು ಪ್ರತಿಯೊಬ್ರು ಸಮೇತ ಒಂದು ಉದ್ದೇಶವನ್ನ ಇಟ್ಕೊಂಡು ಭೂಮಿಗೆ ಬಂದಿದೇವನು. ಆ ಉದ್ದೇಶ ಏನಾಗಿದೆ ನೆನ್ಪೋಗಿದೆ. ಈಗ ನನಗೆ ಟ್ರೈನಿಂಗ್ ಒಳಗ ನನ್ನ ಉದ್ದೇಶ ಗೊತ್ತಾಯ್ತು. ನಾನು ಯಾಕೆ ಭೂಮಿಗೆ ಬಂದಿನಿ, ಏನ್ ಕೆಲ್ಸಕ್ ಬಂದಿನಿ ಅಂತ. ನಾನು ವಾಪಸ್ ಮನೆಗ್ ಬರುವಾಗ ಬಸ್ ನಲ್ಲೆಲ್ಲ ಡಿಸೈಡ್ ಮಾಡ್ದೆ, ನಾನು ಟ್ರೈನರ್ ಆಗ್ಬೇಕು ಹೋದ್ಮೇಲೆ.
ಹಂಗ್ ಮಾಡೋಣ ಹಿಂಗ್ ಮಾಡೋಣ. ನಾನು ನನ್ನ ಗುರುಗಳಿಗೆ ನೋಡಿನಲ್ಲ, ಬಾಳ್ ಭಯಂಕರ ಇತ್ತು ನಮ್ ಗುರುಗಳು. ಅವ್ರು ಒಂದೇ ಬ್ಯಾಚ್ ಬಾಳ್ ದೊಡ್ಡ 58 ಜನ ಇದ್ರು ಅವ್ರು ಒಂದೇ ಬ್ಯಾಚ್ ನಲ್ಲಿ. ನಾವು ನಮ್ ಸರ್ ತರನೇ ಏನಾದ್ರು ಮಾಡ್ಬೇಕು, ಟ್ರೈನರ್ ಆಗ್ಬೇಕಂತ ಮನೆಗ್ ಬಂದು ನಮ್ ಮನೆಯವ್ರಿಗೆ ಬಹಳ ಖುಷಿಯಿಂದ ಹೇಳ್ದನ, ಹಾ ಈಗ ಏನಿಲ್ಲ, ಈಗ ಟ್ರೈನಿಂಗ್ ಯಾರು ಇಲ್ಲ ಕರ್ನಾಟಕದೊಳಗ ಮಾಸ್ಟರ್ ಮೈಂಡ್ ಅಂತ, ನಾನ್ ಪೂರ್ತಿ ಕರ್ನಾಟಕ ತುಂಬಾ ಎಲ್ಲಾ ಟ್ರೈನಿಂಗ್ ಮಾಡ್ತೀನಿ. ನಮ್ ಮನೆಯವ್ರು ಹೇಳಿದ್ರ ಅದು ಆಗಲ್ಲ ಹೋಗಲ್ ಸುಮ್ಮಿರು. ನಾನ್ ಕೇಳ್ದ ಯಾಕಂತ, ಒಬ್ರು ಒಂದ್ ನಯಾ ಪೈಸೆ ಫೀಸ್ ಕಟ್ಟಂಗಿಲ್ಲ, ಆಯ್ತು 3 ವರ್ಷ ಹೋದ್ರು ಓದು, ನೀನ್ ಚಂದಾಗಿದಿ, ಮತ್ತ ಅದು ನಮ್ಮ ಹತ್ರ ಒಂದ್ ಸರ್ಟಿಫಿಕೇಟ್ ಇದೆ, ಕರ್ನಾಟಕ ಬೆಸ್ಟ್ ಮಾಸ್ಟರ್ ಮೈಂಡ್ ಟ್ರೈನರ್, ಫಸ್ಟ್ ಮಾಸ್ಟರ್ ಮೈಂಡ್ ಟ್ರೈನರ್, ಮೆಡಿಟೇಷನ್ ಮಾಸ್ಟರ್, 3 ಸರ್ಟಿಫಿಕೇಟ್ ತಗೊಂಡ್ ಬಂದಿದ್ದ ನಾನು ಒಂದೇ ಕೋರ್ಸ್ ನಲ್ಲಿ. ಇವೆಲ್ಲ ಸರ್ಟಿಫಿಕೇಟ್ ಮತ್ತೆ ಬೇರೆಯವ್ರಿಗೆ ಆಯ್ತಾವ್, ಸುಮ್ನಿರು, ಇದು ಬಹಳ ದೊಡ್ಡದ ನ್ಯೂಸ್ ಅದ, ನಮ್ಮ ಮನೆ ದೊಡ್ಡದೊಂದ್ ಫೋಟೋ ಮಾಡಿ ಹಾಕಮಿ ಸುಮ್ನಿರು ಅಂತ. ನಾನ್ ಹೇಳ್ದ ಫೋಟೋ ಬೇಕಾಗಿಲ್ಲ ನನ್ಗೆ, ನನ್ ಕೆಲ್ಸ ಮಾಡೋದಿದೆ ಫೀಲ್ಡ್ ನಾಗ. ಅವಾಗ ನಮ್ ಮನೆಯವ್ರ ಹತ್ರ ಒಂದು ಪ್ರಾಮಿಸ್ ಅನ್ನ ಮಾಡಿದ್ದ, ಏನು ಅಂದ್ರ ನನಗೆ 2 ವರ್ಷ ಟೈಮ್ ಕೊಡ್ರಿ. 20 ವರ್ಷ ಟೈಮ್ ಕೊಟ್ರಲ್ಲ ನನ್ ಜೊತೆ ಸಂಸಾರ ಮಾಡೋದಕ್ಕೆ, 20 ವರ್ಷ ಕೊಟ್ಟಿರಿ, ಈಗ 2 ವರ್ಷ ಕೊಡ್ರಿ, ನನಗೊಂದ್ ನಯಾ ಪೈಸೆನೂ ಕೊಡ್ಬೇಡ್ರಿ, ಮತ್ ನನಗ್ ಸಪೋರ್ಟು ಮಾಡ್ಬೇಡ್ರಿ, ಸೈಲೆಂಟ್ ಇರ್ರಿ, ನನ್ ವರ್ಡ್ ಕೇಳ್ರಿ, ನನಗ್ ಸಪೋರ್ಟ್ ಮಾಡ್ಬೇಡ್ರಿ, ನನಗ್ ದುಡ್ಡು ಕೊಡ್ಬೇಡ್ರಿ, ಏನು ಕೊಡ್ಬೇಡ್ರಿ, ಬಟ್ ಸೈಲೆಂಟ್ ಇರ್ರಿ. ಎಲ್ಲಾಕ್ಕಿಂತ ದೊಡ್ಡ ಹೊಡೆತ ಹೆಣ್ಮಕ್ಳಿಗೆ ಎಲ್ಲ ಆಗುತ್ತೆ ಅಂದ್ರೆ ಗಂಡನ್ಲಿಂದ. ಗಂಡ ಬ್ಯಾಡ ಅಂದು ನಂದು ನಮ್ ಪೀರ್ ತಣ್ಣಗಾಯ್ತು. ಪೀರ್ ತಣ್ಣಗಂದ್ರೆ ಎನರ್ಜಿ ಕಡಿಮೆ ಆಗುತ್ತೆ. ನಾನಂದ ನನ್ ದೊಡ್ಡ ಅಸ್ತ್ರ ಶಸ್ತ್ರ ಯಾರಾದ್ರೂ ಇದ್ರು ನೀವೇ ಇದ್ದೀರಿ, ಸುಮ್ ಇರ್ರಿ, ನೀವು ಸೈಲೆಂಟ್ ಇರ್ರಿ, ಸುಮ್ ನೋಡ್ರಿ 2 ವರ್ಷ ನೋಡ್ರಿ. ನಾನ್ 2 ವರ್ಷನಲ್ಲಿ ಏನು ಮಾಡ್ಲಿಲ್ಲ ಅಂದ್ರೆ ನೌಕರಿನೇ ಅದ, ಮಾಡದ್ರ ಅದನ್ನೆಲ್ಲ ಅದೇನ್ ಬಿಡೋದಿಲ್ಲ ಏನಿಲ್ಲ. ನೀವು ದುಡಿಲತ್ತೀರಿ, ನಾನು ದುಡಿತೀನಿ, ಬಟ್ 2 ವರ್ಷ ನನ್ ಟೈಮ್. ನಾವು ಮಗಳ ಹೆಸರ ಮೇಲೆ ಟ್ರಸ್ಟ್ ಮಾಡೀವಿ, ಅದು ಹೆಂಗ್ ನಡ್ಸಮಿ, ನಡಿಬೇಕಲ್ಲ, ಅದು ಅದಕ್ ದುಡ್ಡು ಬೇಕಲ್ಲ. ಸಮಾಜಕ್ಕೆ ಮಾಡ್ತೀವಿ, ಎಷ್ಟು ದಿನ ಸ್ಯಾಲ್ರಿದೊಳಗ್ ಮಾಡ್ತೀವಿ, ಎಷ್ಟು ದಿನ ಪಗಾರ ತಗೊಂಡ್ ಮಾಡ್ಬೋದು, ಎಷ್ಟು ದಿನ ಸಾಲ ಮಾಡ್ಕೊಂಡ್ ಮಾಡೋಣ. ನಮ್ದು ಏನಾದ್ರೂ ಇನ್ಕಮ್ ಸೋರ್ಸ್ ಇಲ್ಲಿಂದ ಬಂತು ಅಂದ್ರೆ ನಮ್ ಟ್ರಸ್ಟ್ ಆದ್ರೂ ನಡೀತದಲ್ಲ ಅಟ್ಲೀಸ್ಟ್. ಈ ರೀತಿ ಹೇಳಿ 2 ವರ್ಷ ಸೈಲೆಂಟ್ ಇರೋದಕ್ಕೆ ನಾನು ಇದು ಮಾಡ್ದ. ನಮ್ಮ ಮನೆಯವ್ರು 2 ವರ್ಷ ಬರೀ ಊಟದ ವ್ಯವಸ್ಥೆ ಮಾಡ್ತಿರು, ಈಗೂ ಮಾಡ್ತಾರ ಪಾಪ. ಈಗ ಸಾಕಷ್ಟು ಬದಲಾವಣೆ ಆಗಿದೆ, ಬಂದವ್ರಿಗೆ ಎಲ್ರಿಗ್ ಮಕ್ಕಳಕ್ಕಿಂತಾನು ಜಾಸ್ತಿ ನೋಡ್ಕೊಳ್ಳೋ ಜವಾಬ್ದಾರಿ ಎಲ್ಲ ಅವ್ರದೇ ಇದೆ. 2 ವರ್ಷದಲ್ಲಿ ಅದ್ಭುತವಾಗಿರುವಂತ ಸಕ್ಸಸ್ ಅನ್ನ ಈ ಫೀಲ್ಡ್ ಅಲ್ಲಿ ಸಿಂಗಲ್ ಒಬ್ಳೆ ಮಾಡ್ದನ. 8 ತಿಂಗಳು ನನ್ನ ಹತ್ರ ಯಾರು ಇರ್ಲಿಲ್ಲ, ನನ್ನ ಹತ್ರ ಟೀಮ್ ಇರ್ಲಿಲ್ಲ, ಆಫೀಸ್ ಇರ್ಲಿಲ್ಲ, ಫೇಸ್ಬುಕ್ ಆಡ್ ಇರ್ಲಿಲ್ಲ, ಯಾವ್ದೂ ಇರ್ಲಿಲ್ಲ. ನಾನು ಒಬ್ಳೇ ಕೆಲಸ ಮಾಡ್ತಿದ್ದೆ, ಮತ್ತೆ ಡ್ಯೂಟಿ ಮಾಡ್ಬೇಕು, ಮನೆಗಿನ ಕೆಲಸ ಮಾಡ್ಬೇಕು ಮಾಡಿ ನಾನು ವರ್ಕ್ ಮಾಡಿದ. 8 ತಿಂಗಳಲ್ಲಿ ನಾನ್ ಮಾಡ್ಕೊಂಡಿರುವಂತ ಎಲ್ಲಾ ಸಾಲಗಳನ್ನ ತೀರಿಸ್ದನ. 8 ತಿಂಗಳಲ್ಲಿ ನಾನು 3.5 ಲಕ್ಷ ತಗೊಂಡಿದ್ದ ಹೊರಗಿಂದು, ಅಷ್ಟು ಎಲ್ಲ ಸಾಲ ತೀರ್ತು, ಬೇರೆ ಬೇರೆ ತಗೊಳೋದೆಲ್ಲ ಇತ್ತು, ಎಲ್ಲಾನು ಕ್ಲಿಯರ್ ಮಾಡಿ 9ನೇ ತಿಂಗಳಿಗೆ ಅವಾಗ ನಾವು ಆಫೀಸ್ ಅನ್ನ ಮಾಡಿದೀವಿ, ಟೀಮ್ ಅನ್ನ ಹುಟ್ಟಾಕ್ದಿವಿ, ಫೇಸ್ಬುಕ್ ಆಡ್ ಅನ್ನ ಮಾಡಿದೀವಿ, ಇವತ್ ನಿಮ್ಮ ಎದುರಿಗೆ ಕುಂತೀನಿ. ಸೊ ಹಾಗಾಗಿ ಈಗ ಬರ್ಕೋರಿ, ಯಾವ ವ್ಯಕ್ತಿ ಅಪ್ಡೇಟ್ ಆಗ್ತಾನ, ಅಪ್ಗ್ರೇಡ್ ಆಗ್ತಾನ, ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಆಗ್ತಾನ ನೋಡ್ರಿ, ಅವನ್ ಮಾತ್ರ ಸಕ್ಸಸ್ ಆಗ್ತಾನ. ಮತ್ ಪ್ರತಿಯೊಂದರಲ್ಲಿ ಅಪ್ಡೇಟ್ ಇದೆ. ನಾವು ಬಾಲ್ಯದಲ್ಲಿದ್ದಾಗ ಕಂಡಕ್ಟರ್ ಏನ್ ಮಾಡ್ತೀರ ಅಂದ್ರೆ ಚೀಟಿ ಹರಿದು ಹರಿದು ಕೊಡ್ತೀರ ನಮ್ಗೆ ಟಿಕೆಟ್, ಗೊತ್ತಾ? ಅವಾಗ ಬಹಳ ಮೋಸ ಆಗ್ತಿತ್ತು, ಯಾಕಂದ್ರೆ ಅವು ಎಣಸ್ಲಿಕ್ಕೆ ಯಾರಿಗ್ ಬರ್ತಿರ್ಲಿಲ್ಲ, ಎಂತ ಆಫೀಸರ್ ಒಂದು ತಲೆ ನಡೀತಿದಿಲ್ಲ ಅವಾಗ. ಚೀಟಿ ಹರಿದು, ಇವತ್ತೇನಾಗಿದೆ, ಡಿಜಿಟಲ್ ಆಗಿದೆ, ಒಳಗಿನ್ ಬರುತ್ತೆ. ಕಂಡಕ್ಟರ್ ಖಾಲಿ ಒಂದ್ 2-3 ಸಂಖ್ಯೆ ಹಿಂಗ್ ಹಾಕಿದ್ರೆ ಸಾಕು, ಈ ಸ್ಟಾಪ್ ಲಿಂದ ಈ ಸ್ಟಾಪ್ ನಾಗ ಎಷ್ಟು ದುಡ್ಡು ಆಯ್ತು ಅಲ್ಲೇ ಗೊತ್ತಾಗುತ್ತೆ ಲೆಕ್ಕ. ಅವಾಗ ಒಂದೊಂದ್ ವಾರ ಆದ್ರೂ ಗೊತ್ತಾಗ್ತಿದ್ದಿಲ್ಲ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡು ಹೋಗ್ತು ಅಂತ. ಹಾಗಾಗಿ ಬರೀ ಕಂಡಕ್ಟರ್ಗಳು 2-2, 3-3 ಮಂಜಿಲ್ ಮನಿ ಕಟ್ಟಿದ ಉದಾಹರಣೆ ಇವೆ ಆ ಟೈಮಿಗೆ, ಯಾಕಂದ್ರೆ ಲೆಕ್ಕನೇ ಸಿಕ್ತಿಲ್ಲ ಅಲ್ಲಿ, ಡಿಪೋದಾಗ ಹಿಸಾಬೆ ಸಿಕ್ತಿದ್ದಿಲ್ಲ ಅಲ್ಲಿ. ಇಂಥ ಪರಿಸ್ಥಿತಿ ನೋಡಿರಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಎಲ್ಲಾ ಕ್ಷೇತ್ರಗಳಲ್ಲಿ ಅಪ್ಡೇಟ್ ಆಗ್ತಾ ಇದೆ, ಅಪ್ಗ್ರೇಡ್ ಆಗ್ತಾ ಇದೆ. ಆಗ್ಲಾರ್ದಂಗ್ ಯಾರಾದ್ರೂ ಉಳಿತಾ ಇದ್ದಾರಂದ್ರೆ ನಮ್ಮಂತವ್ರು ನಿಮ್ಮಂತವ್ರು ಉಳಿತಾ ಇದ್ದಾರೆ. ಹಾಗಾಗಿ ಈಗ ಯಾರ್ಯಾರು ಡಿಸೈಡ್ ಮಾಡಿದ್ರಿ ನಾನು ಅಪ್ಡೇಟ್ ಆಗ್ತೀನಿ ಅಪ್ಗ್ರೇಡ್ ಆಗ್ತೀನಿ, ಅವ್ರೆಲ್ರೂ ಒಂದ್ಸಲ ಬರೀರಿ, ನಾನು ಏನಾದ್ರೂ ಆಗ್ಲಿ ನಾನು ಅಪ್ಡೇಟ್ ಆಗ್ತೀನಿ ಅಪ್ಗ್ರೇಡ್ ಆಗ್ತೀನಿ, ಬೇಗ ಬೇಗ ಬರೀರಿ. ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು, U+U ಅಂತ ಹಿಂಗ್ ಬರೀರ್ಬೇಕಾದ್ರೆ. ಹಾ, ಐ ಕ್ಯಾನ್ ಡೂ ಇಟ್ ಭೂಮಿಕಾ. ಎಸ್, ಹಾ, ಅಪ್ಡೇಟ್ ಶೈಲಾ ಮ್ಯಾಮ್ ಹಾಕ್ಯಾರ ನೋಡ್ರಿ, U+U ಅಂತ. ಅಪ್ಡೇಟ್ ಆಗ್ತೀನಿ ಮತ್ತೆ ಅಪ್ಗ್ರೇಡ್ ಆಗ್ತೀನಿ. ಹಾ, 1 ನಿಮಿಷ, ನನಗೆ ನೆನ್ಪು ಹೋಗಿದೆ. ಇಲ್ಲಿ ಒಂದು ಫಾರ್ಮ್ ಬಂದಿದೆ ನೋಡ್ರಿ, ಸ್ವಲ್ಪ ಭೂಮಿಕಾ ಅವ್ರ IS ಅಂತ ಟೈಪ್ ಮಾಡ್ರೆ ಅದ್ರಗಿಂತ ಮೇಲೆ ಒಂದು ಗೂಗಲ್ ಫಾರ್ಮೆಟ್ ಬಂದಿದೆ. ಅಂದ್ರೆ ನೀವ್ ಎಷ್ಟು ಜನ ಜಾಯಿನ್ ಆಗಿದ್ರಿ ಅಂತ ಲೆಕ್ಕ ಇರೋದಕ್ಕಾಗಿ ಈ ಫಾರ್ಮೆಟ್ ಇದೆ. ದಯವಿಟ್ಟು ಇದನ್ನ ತುಂಬ್ರಿ ಎಲ್ಲಾರು. ಅನನ್ಯ, ಶಿಲ್ಪಾ, ಹಾ, ಎಸ್, ದಶರಥ್ ಸರ್ ಹಾಕಿದಾರ ನೋಡ್ರಿ, ಆ ಫಾರ್ಮೇಟ್ ಅನ್ನ ದಯವಿಟ್ಟು ತುಂಬ್ರಿ. ಯಾಕಂದ್ರೆ ನಮ್ಗೆ ಇಲ್ಲಾಂದ್ರೆ ಎಲ್ಲಾರಿಗೂ ಕಾಲ್ ಮಾಡ್ತಾ ಕೂಡ್ಬೇಕಾಗುತ್ತೆ. ಯಾರು ನೀವು ಫಾರ್ಮ್ ತುಂಬಿದ್ರಿ ಅವ್ರಿಗೆ, ಹಾ, ಆಗ್ಲೇಬೇಕು ಜಗನ್ನಾಥ್ ಸರ್. ಹಾ, ಆಗ್ಬೇಕು. ನನ್ಗೂ ನಿಮ್ಗೆ ಗೊತ್ತಾ, ಇನ್ನೊಂದು ಹೇಳ್ತೀನಿ, ನೀವು ಆಫ್ಲೈನಿಗೆ ಬಂದಾಗ ನಾನು ಸ್ಟೋರಿ ಹೇಳ್ತೀನಿ. ನನಗೆ ನನ್ನ 39ನೇ ವಯಸ್ಸಿನ ತನಕ ಲ್ಯಾಪ್ಟಾಪ್ ಬಳಸೋದಕ್ಕೆ ಬರ್ತಿಲ್ಲ. ನಾವು ಸಣ್ಣವ್ರಿದ್ದಾಗ ಕಂಪ್ಯೂಟರ್ ನೋಡ್ತಿದ್ದೇವ್ ಅಷ್ಟೇ. ಆ ಜೆರಾಕ್ಸ್ ದುಕಾನಿಗೆ ಹೋಗಿರ್ತೀವಿ ನೋಡ್ರಿ, ಅಲ್ಲೇ ನೋಡ್ತಿದ್ದೇವ್, ಅವ್ರೇನೋ ಬಟನ್ಗಳು ಹೊಡಿತಾ ಇರ್ತಿರು, ಬರೀ ನೋಡಿದೇವ್, ನಾವು ಟಚ್ ಮಾಡ್ಲಿಲ್ಲ. ನಾನು ನನ್ನ 39ನೇ ವಯಸ್ಸಿಗೆ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿದ್ದು ಕಲ್ತಿದ್ದ. ನನ್ ಮಗ ಕಲ್ಸಿದ್ದು, ನಮ್ಮ ಮನೆಯವ್ರು ಕಲ್ಸೋರು. ಆ ನಂತರ
ನಿಮ್ಗೆ ಹೇಳ್ತೀನಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಲ್ಯಾಪ್ಟಾಪ್ ಬಂದಾಗ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಏನು ಅಂದ್ರ, ಈ ಲ್ಯಾಪ್ಟಾಪ್ ತಯಾರು ಮಾಡೋ ಕಂಪನಿದವ್ರಿಗೆ ABCD ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ, ASDF ಬರ್ದಾರ ABCD ಬರೆಯೋದ್ ಬಿಟ್ಕೊಟ್ಟು ಅಂತ ತಿಳ್ಕೊಂಡಿದ್ದಾನ. ಅಷ್ಟು ಮೈಂಡ್ ನಂದು ಕಡಿಮೆ ಇತ್ತು, ನನ್ಗೆ ಗೊತ್ತಿರ್ಲಿಲ್ಲ ಈ ಫೀಲ್ಡ್ ಇಷ್ಟು ದೊಡ್ಡದಿದೆ ಅಂತ. ಹಾಗಾಗಿ ಹೇಳ್ತೀನಿ, ನಿರಂತರ ಪ್ರಯತ್ನ, ಪಾಸಿಟಿವ್ ಮೈಂಡ್ ಸೆಟ್, ಸಕಾರಾತ್ಮಕ ವಿಚಾರ, ಗೆಲ್ತೀನಿ ಅನ್ನುವಂತ ಛಲ ಯಾರ ಹತ್ರ ಇರುತ್ತೆ ನೋಡ್ರಿ, ಅವ್ರು ಬೆಳಿತಾರೆ ಯಾವಾಗ್ಲೂ. ಅದಕ್ಕೆ ನೀವು ಜಿದ್ದಿ ಆಗೋದ್ ಕಲೀರಿ. ಏನಾದ್ರೂ ಮಾಡ್ತೀನಿ, ಅದಕ್ಕೆ ವಯಸ್ಸು ಅಡ್ಡಿ ಆತಂಕ ಏನು ಬರೋದಿಲ್ಲ, ನೀವು ಆಕ್ಷನ್ ಟೇಕರ್ ಆಗ್ಬೇಕಷ್ಟೇ. ನಾನ್ ಮಾಡ್ತೀನಿ ಅಂತ ಯಾರ ಹತ್ರ ಇರುತ್ತೆ ನೋಡ್ರಿ, ಅವ್ರು 100ಕ್ಕೆ 100ರಷ್ಟು ಮಾಡೋದಕ್ಕೆ ಸಾಧ್ಯ ಇದೆ. ಎಸ್, ಸಮಯ ಆಗಿದೆ, ಹಾಗಾಗಿ ನಾನು ಇಲ್ಲೇ ಇದನ್ನ ಈ ಕ್ಲಾಸ್ ಲಾಸ್ಟ್ ಒಂದಿದ್ದೀನಿ ಇದ್ರದ್ದು ಅಂತ ಹೇಳ್ತೀನಿ. ಎಸ್, ಸೊ ಅದಾದ್ಮೇಲೆ ಬರ್ಕೋರಿ. ಒಂದ್ ನಿಮಿಷ, ಸ್ವಲ್ಪ ಒಂದ್ 2 ನಿಮಿಷ ನಾನು ಟೈಮ್ ಕೊಡ್ತೀನಿ, ಅದು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ರಿ. ಹಾ, ಸ್ವಲ್ಪ ನಾನು 2 ನಿಮಿಷ ವೇಟ್ ಮಾಡ್ತೀನಿ. ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ರಿ, ಕಂಪಲ್ಸರಿ ಇದೆ. ಹಾ, ಎಸ್, ಬೇಗ ಬೇಗ ತುಂಬಿದ್ಮೇಲೆ ಒಂದ್ಸಲ ಡನ್ ಅಂತ ಹೇಳಿ ಟೈಪ್ ಮಾಡ್ರಿ. ನಾನು ಸ್ವಲ್ಪ ನೀರು ಕುಡಿತೀನಿ, 2 ನಿಮಿಷ. ಎಸ್, ತುಂಬಿದವ್ರು ಒಂದ್ಸಲ ಡನ್ ಅಂತ ಹೇಳಿ ಟೈಪ್ ಮಾಡ್ರಿ. ಸ್ಪೀಚ್ ಮಾಡಿದ್ರೆ ಅದನ್ನೇ ಕೇಳ್ತಾರೆ ಕ್ಲಾಸ್. ಎಸ್, ಸ್ವಲ್ಪ ತುಂಬಿದವ್ರೆಲ್ಲ ಒಂದ್ಸಲ ಡನ್ ಅಂತ ಹೇಳಿ ಟೈಪ್ ಮಾಡ್ರಿ. ಎಸ್, ಹಾ, ತುಂಬಿದವ್ರು ಮಾಡ್ರಷ್ಟೇ. ಓಕೆ. ಹಾ, ಸೊ ಈಗ ನಮ್ಮ ಟ್ರೈನಿಂಗ್ ನಲ್ಲಿ ಏನ್ ಬರುತ್ತೆ ಅಂತ ಒಂದು ವಿಡಿಯೋ ಇದೆ, ಅದನ್ನ ನಾನು ನಿಮ್ ಮುಂದೆ ಪ್ಲೇ ಮಾಡ್ತೀನಿ, ವೇಟ್ ಮಾಡ್ರಿ. ಹದಿನೈದು ದಿನ ಎಲ್ಲೂ ಓಡಾಡ್ಬಾರ್ದು ಅಂತ ಹೇಳಿ ನನಗೆ ಕೂರ್ಸ್ಬಿಟ್ರು ಡಾಕ್ಟರ್ಸ್. ಮನೇಲೂ ಫುಲ್ ಜೋರ್ ಮಾಡ್ಬಿಟ್ರು, ಎಲ್ಲೂ ಓಡಾಡಂಗಿಲ್ಲ, ನೀನ್ ಏನ್ ನೋಡೋದಿದ್ರು ಮೊಬೈಲ್ ನೋಡ್ಕೊ, ಮೆಡಿಟೇಷನ್ ಬೇಕಾದ್ರೆ ಮಾಡ್ಕೊ ಅಂತ ಹೇಳಿದ್ರು. ಸೊ ನಾನ್ ಹಿಂಗೆ ಕುತ್ಕೊಂಡ್ ಸರ್ಚ್ ಮಾಡ್ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ನಾನ್ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಶ್ರೀದೇವಿ ಅಮ್ಮಂದು ನಾನು ಆಡ್ ನೋಡಿದೆ. ನೋಡ್ದಾಗ ನನ್ಗೆ ಅನಿಸ್ತು, ಕೇಳ್ತಾ ಇದ್ದೆ ಸುಮ್ನೆ, ಏನ್ ಇವ್ರು ಇಷ್ಟ್ ಜೋರಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ, ಒಂದ್ಸರಿ ಏನೋ ಹೇಳ್ತಿದಾರೆ ಅಂತ ಹೇಳಿ ಹೋದೆ. ಅಗೇನ್ ಮತ್ತೆ ನಾನ್ ಸರ್ಚ್ ಮಾಡ್ದಾಗ ಮತ್ತೆ ಅವರೇ ಬಂದ್ರು, ಮತ್ತೆ ಮತ್ತೆ ಬಂತು. ಅವಾಗ ಒಂದ್ ವರ್ಡ್ ಹೇಳ್ತಾ ಇದ್ರು ಅವರು, ಲೈಫ್ ಅಲ್ಲಿ ನಾವ್ ಸಕ್ಸಸ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಅಪ್ಗ್ರೇಡ್ ಮತ್ತೆ ಅಪ್ಡೇಟ್ ಆಗ್ಬೇಕು ಅನ್ನೋ ವರ್ಡ್ ಹೇಳಿದ್ರು. ನಾನ್ ಅದನ್ನೇ ಸರ್ಚ್ ಮಾಡ್ತಾ ಇದ್ದೆ, ಸಮಥಿಂಗ್ ನನ್ ಲೈಫ್ ಅಲ್ಲಿ ಏನಾದ್ರು ಚೇಂಜ್ ಆಗ್ಬೇಕು. ಯಾಕೆ 6ಕ್ಕೆ ಏರ್ತಿರ್ಲಿಲ್ಲ, 3ಕ್ಕೆ ಇಳಿತಿರ್ಲಿಲ್ಲ. ಅವಾಗ ನನ್ಗೆ ಅನಿಸ್ತು, ಇವ್ರು ಏನೋ ಒಂದು ನನಗೂ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇದೆ ಅಂತ ಅನಿಸ್ತು. ಅದಾದ್ಮೇಲೆ ನಾನು ಆ ಕೋರ್ಸ್ ಏನು ಆಡ್ ಇತ್ತು ಅದು ಪೂರ್ತಿ ಕೇಳಿದ್ಮೇಲೆ ಸೀಕ್ರೆಟ್ ಆಫ್ ಸಕ್ಸಸ್ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ ಅಂತ ಆಡ್ ಬರ್ತಾ ಇತ್ತು. ಅದಾದ್ಮೇಲೆ ನಾನು ಆ ಕೋರ್ಸಿಗೆ ಜಾಯ್ನ್ ಆದಾಗ ನನಗೆ ರಿಯಲ್ ಆಯ್ತು ಅಂತ ಹೇಳಿ, ಎಲ್ಲಿದ್ರು ಇವರು, ಎಲ್ಲಿಂದ ಸಿಕ್ರು ಅಂತ ಅನ್ಸಕ್ ಶುರು ಆಗ್ಬಿಟ್ಟು, ಅಷ್ಟು ಗೊಂದಲದಲ್ಲಿದ್ದೆ, ಅಷ್ಟು ನೋವಲ್ಲಿದ್ದೆ ಅಂತಂದ್ರೆ ಬಹಳ ಬಹಳ, ಎಲ್ಲಿ ಹುಡುಕಾಟ ನಡೆಸ್ತಿದ್ದೆ. ಯಾರ್ ಸರಿಯಾದ ಗುರುಗಳು ಸಿಗ್ತಿರ್ಲಿಲ್ಲ, ಬರೇ ಹಿಂಗೆ ಆಗ್ತಿದ್ದೆ. ಯಾವ ಕೋರ್ಸಿಗೆಲ್ಲ ಫೀಸ್ ಪೇ ಮಾಡ್ತಿದ್ದೆ, ಅವು ನನ್ಗೇನ್ ಅಷ್ಟು ಕನೆಕ್ಟ್ ಆಗ್ತಿರ್ಲಿಲ್ಲ, ಸುಮ್ನೆ ಬಿಡ್ತಿದ್ದೆ. 4 ದಿನ ಅಟೆಂಡ್ ಆಗ್ತಿದ್ದೆ, 3ನೇ ದಿನಕ್ಕೆ ಸುಮ್ನೆ ಆಗ್ತಿದ್ದೆ, ಹಿಂಗ್ ಮಾಡ್ತಿದ್ದೆ. ಅವಾಗ ನನಗೆ ಬಹಳ ಇಷ್ಟ ಆಯ್ತು ಸೀಕ್ರೆಟ್ ಆಫ್ ಸಕ್ಸಸ್. ನಾನು ಅಟೆಂಡ್ ಆದಾಗ ರಿಯಲಿ ನನ್ಗೆ ಅನ್ಸಕ್ ಶುರುವಾಯ್ತು, ನಾನ್ ಕಲಿತೀನಿ, ನಾನ್ ಬೆಳಿತೀನಿ ಅಂತ ಹೇಳಿ ಇವ್ರದ್ದು ಡೈರೆಕ್ಷನ್ ಅಲ್ಲಿ ನನ್ಗೆ ಬಹಳ ಚೆನ್ನಾಗಿ, ಅಂದ್ರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಸಿ ಹೇಳ್ತಿದ್ರು. ಮತ್ ನಾನ್ ನೋಡಿದಿಲ್ಲ ಇಂಗ್ಲಿಷ್ ಹಿಂದಿನಲ್ಲಿ ನೋಡ್ತಾ ಇದ್ದೆ, ಕನ್ನಡದಲ್ಲಿ ಕಡಿಮೆ. ಕನ್ನಡದಲ್ಲಿ ಬರೀ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಜ್ಯೋತಿಷ್ಯ ಹೇಳ್ತಾರೆ, ಇಲ್ಲ ಸಂಖ್ಯಾಶಾಸ್ತ್ರ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿರೋದು ನಮ್ ಲೈಫ್ ಅಲ್ಲಿ ಏನು ಅಂತ ಹೇಳಿದ್ರೆ, ನನ್ನ ಒಂಟಿತನ ಎದುರಿಸ್ತಾ ಇದ್ದೀನಿ, ನಾನ್ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ನಾನ್ ಏನೋ ಒಂದ್ ಮಾಡ್ಬೇಕಂತ ಇದೀನಿ, ಅದಕ್ಕೆ ಕೈ ಜೋಡಿಸೋರು ಯಾರಿದ್ದಾರೆ, ನನ್ ಬೆನ್ ತಟ್ಟಿ ನಾನ್ ಮಾಡಿರೋಂತ ತಪ್ಪನ್ನೆಲ್ಲ ಕ್ಷಮಿಸಿ, ಇಲ್ಲ ಆಗಿದ್ದಾಗೋಯ್ತು, ನೀನ್ ಧೈರ್ಯವಾಗಿರು ಅಂತ ಹೇಳಿ ಆ ಪ್ರೇರಣೆ ಕೊಡೋರು ಯಾರು, ಇನ್ಸ್ಪಿರೇಷನ್ ಕೊಡೋರು ಬೇಕಾಗುತ್ತೆ ನಮ್ ಲೈಫ್ ಅಲ್ಲಿ. ಅಂತವ್ರು ಇಲ್ಲ ಅಂತ ಹೇಳಿದ್ರೆ ಮನೇಲಿ ಏನ್ ಮಾಡ್ತಾರೆ, ನೀ ಯಾವಾಗ್ಲೂ ಹಿಂಗೆ ಮಾಡ್ತೀಯ, ಆಗ್ಲೆಲ್ಲ ದುಡ್ಡು ಕಳ್ಕೊಂಡ್ ಕುತ್ಕೊಂತೀಯ, ಏನಾರ ಮಾಡ್ಕೋ ಅಂತ ಹೇಳಿ ಬಿಡ್ತಿದ್ರು. ಅವಾಗ ಬಹಳ ಬೇಜಾರಾಗ್ತಿತ್ತು. ಅಂತ ಟೈಮಲ್ಲಿ ಇಲ್ಲ, ಆಗಿದ್ದೆಲ್ಲ ಆಯ್ತು, ನಿನ್ನೆಲ್ಲ ಶಕ್ತಿ ಇದೆ, ನೀನ್ ಮುಂದುವರಿ ಅಂತ ಹೇಳಿ ನಮ್ಮನ್ ಬೆನ್ ತಟ್ಟೋ ಒಂದು ಕೈ, ನಮ್ಗೆ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿ ಹುಡುಕಾಟ ನಡೆಸ್ತಿರ್ಬೇಕಾದ್ರೆ ನನ್ಗೆ ಇವ್ರು ಸಿಕ್ಕಿದ್ದು. ಅದಾದ್ಮೇಲೆ ಆ ಕೋರ್ಸ್ ನಾನು ತಗೊಂಡೆ, ಬಹಳ ಇಷ್ಟ ಆಯ್ತು.
ಬಹಳ ಇಷ್ಟ ಆಯ್ತು. ಆಮೇಲೆ ಅನ್ಕೊಂಡೆ ನನ್ಗೆ ಆನ್ಲೈನ್ ಅಲ್ಲೇ ಇಷ್ಟ ಎನರ್ಜಿ ಫೀಲ್ ಆಗ್ತಾ ಇದೆ, ಆಫ್ಲೈನ್ ನಾನು ಏನಾದ್ರೂ ಮಾಡಿ ಅವ್ರು ನೋಡ್ಲೇಬೇಕು ಅಂತ ಹೇಳಿ ನನ್ನ ಒಳಗಿಂದ ನನಗೆ ಇವ್ರ ಮೇಲೆ ಅಭಿಮಾನ, ರೆಸ್ಪೆಕ್ಟ್, ಪ್ರೀತಿ ಇದು ಜಾಸ್ತಿ ಆಗ್ತಾ ಹೋಯ್ತು. ಅದಾದ್ಮೇಲೆ ನಾನು ದೇವ್ರಿಗೆ ಹೇಳಕ್ ಶುರು ಮಾಡಿದೆ, ನಾನ್ ಏನಾದ್ರು ಮಾಡ್ಬೇಕು, ನಾನ್ ನೋಡ್ಬೇಕು, ಅವ್ರನ್ನ ನೋಡ್ಬೇಕು ಅಂದೆ. ಅಷ್ಟೊತ್ತಿಗೆ ಆಫ್ಲೈನ್ ಟ್ರೈನಿಂಗ್ ಇದೆ ಅಂತೇಳಿ ನನಗೆ ಆಡ್ ಕೂಡ ಬಂತು, ಮತ್ತೆ ನನ್ಗೆ ಕಾಲ್ ಕೂಡ ಬಂತು. ಅದಾದ್ಮೇಲೆ ನಾನು ಓಕೆ ಅಂತೇಳಿ ಜಾಯಿನ್ ಆಗ್ಬೇಕು ಅನ್ಕೊಂಡೆ. ಬಟ್ ಏನಾಗಿತ್ತು ಅಂದ್ರೆ ಮಂತ್ ಎಂಡ್ ಆಗಿತ್ತು, ನಂದು ಸ್ಯಾಲ್ರಿ ಏನಾಗಿತ್ತು ಅಂದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡೋಷ್ಟು ಬ್ಯಾಲೆನ್ಸ್ ಅಮೌಂಟ್ ಇರ್ಲಿಲ್ಲ ಅಕೌಂಟ್ ಅಲ್ಲಿ. ಯಾಕೆಂದ್ರೆ ಮಂತ್ ಎಂಡ್ ಬಂದ್ರೆ ನಾನು ಖಾಲಿ ಮಾಡ್ಕೊಂಡು ಖಾಲಿ ಕೈ ಇರ್ತಿದ್ದೆ. ನನ್ನ ಅಕೌಂಟ್ ಯಾವಾಗ್ಲೂ ಝೀರೋ ಇರ್ತಿತ್ತು. ಸ್ಯಾಲ್ರಿ ಬಂದಾಗ್ಲೇ ಅದಕ್ಕೆ ಅಮೌಂಟ್ ಬರ್ತಿತ್ತು, ಮತ್ತೆ ಸೆಟ್ಲ್ ಮಾಡ್ಬಿಡ್ತಿದ್ದೆ, ಎಲ್ಲಿಗೆ ಏನೇನ್ ಕೊಡ್ಬೇಕು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇರ್ತಿದ್ದೆ ಖಾಲಿ ಮಾಡ್ಕೊಂಡು. ಅವಾಗ ನನ್ಗೆ ಏನಾಯ್ತು ಅಂತಂದ್ರೆ ಮನೇಲೂ ಕೇಳ್ದೆ, ಇಲ್ಲ ಈ ತರ ಟ್ರೈನಿಂಗ್ ಇದೆ ಹೋಗ್ಬೇಕು ಅಂದಾಗ ಅವ್ರು ಇನ್ನೂ ಒಂದಷ್ಟು ನೆಗೆಟಿವ್ ಮಾತಾಡಕ್ ಶುರು. ಬೀದರ್ಗ್ ಹೋಗ್ತೀಯಾ, ಏನ್ ಬೇಕಾಗಿಲ್ಲ, ಅಷ್ಟು ದೂರ ಹೋಗಿ ಏನ್ ಮಾಡೋದಿದೆ, ಅದು ನೋಡಿದ್ರೆ ಒಬ್ಳೆ ಹುಡುಗಿ ನೀನು, ಯಾರು ಬುದ್ಧಿ ಇಲ್ವಾ ನಿನ್ಗೆ, ಹಂಗೆ ಹಿಂಗೆ ಅಂತ ಶುರು ಮಾಡಿದ್ರು. ನನ್ ಫ್ರೆಂಡ್ಸ್ ಹತ್ರ ಹೇಳ್ದೆ, ನಂಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತೀರಿ, ಅವ್ರೆಲ್ಲ ಬೇಡ 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 ಹೋಗ್ಬೇಡ, ನೀನೇ ಮಾಡಿದ್ರೆ ಆನ್ಲೈನ್ ಅಲ್ಲಿ ಮಾಡಿ, ಯಾಕೆ ಅದಕ್ಕೆಲ್ಲ ಹೋಗ್ತೀಯಾ, ಅಷ್ಟ್ ದೂರ ಖರ್ಚ ಮಾಡ್ಕೊಂಡು ಬಿಸ್ಲಲ್ಲಿ ಸುಸ್ತಾಗ್ತೀಯಾ, ಮತ್ ಲೀವ್ ಎಲ್ಲಿ ಸಿಗುತ್ತೆ, ಹಂಗೆ ಹಿಂಗೆ ಅಂತ. ಮತ್ ಅಗೇನು ಹೋಗ್ಲಿ ಬಿಡು ಅಂತೇಳಿ ನಾನು ಮುಂದಿನ ಸರಿ ಯಾವಾಗಾರ ಹೋದ್ರೆ ಆಯ್ತು ಅಂತೇಳಿ ಕೆಲವರೆಲ್ಲ ಹೇಳ್ತಾರಲ್ಲ, ಹಂಗೆ ನಾನು ಏನ್ ಮಾಡ್ದೆ, ಡಿಸೈಡ್ ಮಾಡ್ಕೊಂಡು ಮಲ್ಕೊಂಡೆ. ಮಲ್ಕೊಂಡಾಗ ಬೆಳಗಿನ ಜಾವ ಎದ್ದೇಳ್ತೀನಿ, ನನ್ಗೆ ಒಳಗಡೆಯಿಂದ ನಾನ್ ಏನಾರ ಮಾಡ್ಬೇಕು, ಹೋಗ್ಬೇಕು, ನಾನ್ ಹೋಗ್ಬೇಕು, ನಂಗೆ ದೇವ್ರು ಕೊಡ್ತಾ ಇರೋದು ಒಂದು ಅವಕಾಶ ಇದು, ನಾನು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಇಡೀ ರಾತ್ರಿ ಏನ್ ಮಾಡಿದೀನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಸಿಗೆಲ್ ಒಳ ಸುತ್ತಾಡಿದೀನಿ. ನನ್ ನಿದ್ದೆನೆ ಬರ್ಲಿಲ್ಲ. ಇಲ್ಲ ನಾನು ಏನಾರು ಮಾಡ್ಬೇಕು, ನಾನ್ ಮನಸ್ ಮಾಡ್ಬೇಕು, ಯಾಕಂದ್ರೆ ಎಲ್ಲಾ ಅವಕಾಶ ಬಿಟ್ಟೆ ಅಂದ್ರೆ ದೇವ್ರೆ ನನ್ ಮೇಲೆ ಕೈ ಬಿಟ್ಟು ಕುತ್ಕೊಂತ, ನೀನ್ ಏನಾರ ಮಾಡ್ಕೊ, ಎಷ್ಟು ಅವಕಾಶ ಕೊಡ್ಬೇಕು ಅಂತೇಳಿ. ಆಮೇಲೆ ಮತ್ತೆ ಹೇಳ್ದೆ ಮನೇಲಿ, ಅವಾಗ್ಲೂ ಸಪೋರ್ಟ್ ಮಾಡ್ಲಿಲ್ಲ. ಕೊನೆಗ್ ನಾನು ಡಿಸೈಡ್ ಮಾಡ್ದೆ, ಟೀಮಿಂದ ಕಾಲ್ ಬಂದಿತ್ತು, ನಾನು ಮೇಡಮ್ ಹತ್ರ ಮಾತಾಡ್ಬೇಕು ಅಂದಾಗ ಅವ್ರು ಫೋನ್ ಕೊಟ್ರು. ನಾ ಹೇಳ್ದೆ ನಂಗೆ ಬರ್ಲಿಕ್ಕೆ ಇಷ್ಟ ಇದೆ, ಬಟ್ ಏನು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಸ್ವಲ್ಪ ನಂಗೆ ಕಷ್ಟ ಆಗ್ತಿದೆ, ಮತ್ತೆ ಇನ್ನೊಂದು ಮನೇಲಿ ಹೋಗ್ತಾ ಇಲ್ಲ ಅಂತ ನಮ್ಗೆ ಸ್ವಲ್ಪ ಅಳು ಬಂದಂಗಾಯ್ತು. ಅವ್ರು ಹೇಳಿದ್ರು, ಇಲ್ಲ ಇಲ್ಲ ನೀವೇನ್ ಬೇಜಾರ್ ಮಾಡ್ಕೊಬಿಡಿ, ನೀವು ಬಂದೇ ಬರ್ತೀರಾ, ನೀವ್ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ಎಲ್ಲ ಒಳ್ಳೇದಾಗುತ್ತೆ. ಯೂನಿವರ್ಸಿಗೆ ಸಂಕಲ್ಪ ಮಾಡ್ರಿ, ಕಣ್ ಮುಚ್ಕೊಂಡು ಒಂದ್ 2 ನಿಮಿಷ ಪ್ರೇ ಮಾಡ್ಕೊಳ್ರಿ, ನೀವ್ ಬರ್ತೀರಾ ಕೇಳ್ರಿ ಅಂತ ಹೇಳಿದ್ರು. ಅದ ಅವ್ರ ಫೋನ್ ಕಟ್ ಮಾಡ್ದೆ, ನಾನು ಯೂನಿವರ್ಸಿಟಿ ಕೇಳ್ದೆ, ನಾನ್ ಬರ್ಬೇಕು, ನನ್ಗೆ ಒಳ್ಳೇದಾಗುತ್ತಿದ್ರಿಂದ ಅಂದ್ರೆ ನೀನ್ ಯಾವ್ದಾದ್ರು ರೂಪದಲ್ಲಿ ನಂಗೆ ಸಿಗ್ನಲ್ ಕೊಡ್ಬೇಕು ಅಂತ ಯೂನಿವರ್ಸಿಟಿ ಜಸ್ಟ್ 2 ಸೆಕೆಂಡ್ ಕಣ್ ಮುಚ್ಕೊಂಡು ಕೇಳ್ಕೊಂಡೆ. ಅದಾದ್ಮೇಲೆ ನಮ್ಮ ಆಂಟಿ ಕಾಲ್ ಮಾಡಿದ್ರು ನಂಗೆ, ನೀನ್ ನಂಗೆ ಅವತ್ತು ಯಾವತ್ತು ದುಡ್ಡು ಕೊಟ್ಟಿದ್ದೆಲ್ಲ ನಾ ಮರ್ತೆ ಹೋಗಿದೆ, ನನ್ಗೆ ಸ್ಯಾಲ್ರಿ ಆಗಿದೆ ತಗೋ, ನಿನ್ಗೆ ಅಮೌಂಟ್ ಹಾಕಿದೀನಿ ಅಂತ ಹೇಳಿದ್ರು. ರಿಜಿಸ್ಟ್ರೇಷನ್ ಎಷ್ಟು ಅಮೌಂಟ್ ಬೇಕಾಗಿತ್ತು ಅಷ್ಟೇ ಅಮೌಂಟ್ ನನಗೆ ಬಂದಿತ್ತು, ರಿಯಲಿ ಬಂದಿತ್ತು. ಅದಾದ್ಮೇಲೆ ನಾನು ತಕ್ಷಣ ಮೇಡಮ್ ಕಾಲ್ ಮಾಡಿದೆ, ನಾನು ಮಾಡ್ಕೊಂಡಿದೀನಿ ಅಂದೆ. ಅವ್ರು ಆಯ್ತು ಒಳ್ಳೇದಾಯ್ತು ಬನ್ರಿ ನೀವು, ಎಲ್ಲ ಒಳ್ಳೇದಾಗುತ್ತೆ. ಯಾವ ಬಾಯಲ್ಲಿ ಹೇಳಿದ್ರು ಅವರು, ಅವತ್ತಿಂದ ಇಲ್ಲಿವರೆಗೂ ನನ್ ಲೈಫ್ ಅಲ್ಲಿ ಇಷ್ಟು ಒಳ್ಳೇದಾಯ್ತು ಅಂದ್ರೆ ಕನ್ಸಲ್ಲೂ ಕೂಡ ನಾನು ಯೋಚನೆ ಮಾಡಿದ್ದ, ನನ್ ಲೈಫ್ ಇಷ್ಟು ಖುಷಿಯಾಗಿರ್ತೀನಿ, ಇಷ್ಟು ನಾನು ಕೇಳಿದ್ದೆಲ್ಲ ನಂಗೆ ಯೂನಿವರ್ಸ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಆಫ್ಲೈನ್ ಟ್ರೈನಿಂಗ್ ಮನೇಲಿ ಬೇಡ ಅಂದವ್ರಿಗೆಲ್ಲ ಹೇಳ್ದೆ, ನಾ ಹೋಗ್ತೀನಿ ಕಳಿಸ್ತಿಲ್ಲ ಅಂದ್ರೆ, ನಾನ್ಯಾಕೆ ಅವಕಾಶ ಮಿಸ್ ಮಾಡ್ಕೋಬೇಕು, ನನ್ಗೋಸ್ಕರ ನೀವ್ ಏನೇನೋ ಮಾಡಿದಿರಂತೆ, ಇದು ಒಂದ್ ಮಾಡ್ಕೊಡ್ರಿ ನನ್ಗೆ ಅಂತ ಹೇಳಿ, ನೀವು ಪರ್ಮಿಷನ್ ಕೊಡಿ ಅಷ್ಟೇ, ನಾನು ಹೆಂಗಾರು ಅಡ್ಜಸ್ಟ್ ಮಾಡ್ತೀನಿ ಅಮೌಂಟ್ ಅಂತೆ. ಆಯ್ತು ಅಂತ ಹೇಳಿದ್ರು. ಬಂದ ಮೇಲೆ ವೈಬ್ರೇಷನ್ಸ್, ಇಲ್ಲಿ ಮೆಡಿಟೇಷನ್, ರಿಯಲಿ ಅವಾಗ್ಲೇ ಇನ್ನೂ ಒಂದ್ ಅಮ್ಮ ಮಾತು ಹೇಳಿದ್ರು, ಏನು ಅಂದ್ರೆ ಇಲ್ಲಿ ಮೆಡಿಟೇಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಗೋಲ್ ಸೆಟ್ಟಿಂಗ್ ನಾವ್ ಮಾಡ್ಕೊಳಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರು. ಸೊ ಈ ಭೂಮಿ ಮೇಲೆ ನಾವ್ ಯಾಕೆ ಬಂದಿದೀವಿ ಅನ್ನೋದು ನಮ್ಗೆ ಪಕ್ಕಾ ಆಗುತ್ತೆ ಅಂತ ಹೇಳಿದ್ರು. ರಿಯಲಿ ಅದಾಗುತ್ತೆ. ಬಹಳ ಜನದ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಂದು ಓನ್ ಎಕ್ಸ್ಪೀರಿಯನ್ಸ್ ಇದೆ. ನನ್ಗೆ ಗೋಲ್ ಇರ್ಲಿಲ್ಲ, ಯಾಕೆಂದ್ರೆ ಮುಂದೆ ಏನು ಅಂತ ಹೇಳಿದ್ರೆ ಅದು ಇದು 24 ಇಟ್ಕೊಂಡಿರ್ತಿದ್ದೆ, ನಾನು ಇದಾಗ್ತೀನಿ ಅದಾಗ್ತೀನಿ, ಏನ್ ನೋಡ್ತಿದ್ನೋ ಅದನ್ನೇ ಆಗ್ತೀನಿ ಇರ್ತಿದ್ದೆ. ಈ ಪೊಲೀಸ್ ನೋಡಿದ್ರೆ ನಾನು ಒಳ್ಳೆ ಪೊಲೀಸ್ ಆಗ್ತೀನಿ, ಫಾರೆಸ್ಟ್ ಆಫೀಸರ್ ನೋಡಿದ್ರೆ ನಾನು ಟ್ರೈನ್ ತಗೊಂಡ್ ಫಾರೆಸ್ಟ್ ಆಫೀಸರ್ ಆಗ್ತೀನಿ, ಇನ್ನೇನೇನೋ ಈ ತರ ಇತ್ತು. ಬಟ್ ನನ್ಗೆ ಬಂದ ಮೇಲೆ ಗೊತ್ತಾಯ್ತು ಏನು ಅಂತ ಹೇಳಿದ್ರೆ ಯೂನಿವರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ. ರಿಯಲಿ ನಾನ್ ಬಂದೆ, ನನ್ ಗೋಲ್ಸ್ ನಂದು ನೆಗೆಟಿವ್ ಬಹಳ ಓವರ್ ಜಾಸ್ತಿ ಆಗಿತ್ತು, ನೆಗೆಟಿವ್ ವೈಬ್ರೇಷನ್ಸ್ ಇತ್ತು, ಬಹಳ ನೆಗೆಟಿವ್ ಆಗಿದೆ. ಅದೆಲ್ಲ ಕ್ಲೆನ್ಸಿಂಗ್ ಆಯ್ತು. ಮತ್ತೆ ನನ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನನ್ ಲೈಫ್ ಅಲ್ಲಿ ನಾನು ಒಂದು ನಿರ್ಧಾರ ತಗೊಂಡೆ. ಅದಾದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬಹಳ ನನ್ಗೆ ಎಲ್ಲದನ್ನು ಯೂನಿವರ್ಸ್ ಕೊಡ್ತಾ ಹೋಯ್ತು. ಅದಕ್ಕಿಂತ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಈ ಟ್ರೈನಿಂಗ್ ಅಲ್ಲಿ ನಾನ್ ಫುಲ್ ಅಪ್ಗ್ರೇಡ್ ಆಗ್ತಾ ಹೋದೆ. ನನ್ ಮುಂಚಿಂದ ಏನಿತ್ತು ನೀವು ನೋಡಿರ್ಬೋದು, ಯಾರು ನೀವು ಟ್ರೈನಿಂಗ್ ಬಂದಾಗ ಇಲ್ಲಿ ನೋಡ್ತೀರಿ, ನಾನ್ ಮುಂಚೆ ಹೇಗಿದ್ದೆ ಈಗ ಹೇಗಿದ್ದೀನಿ ಅಂತೇಳಿ. ರಿಯಲಿ ಅಂತ ಒಂದು ಗುರು, ಮತ್ತೆ ಅಂತ ಒಂದು ಗುರಿ, ಮತ್ತೆ ಅಂತ ಒಂದು ಇದು ನನ್ಗೆ ಇಲ್ಲಿ ಈ ಟ್ರೈನಿಂಗ್ ಇಂದ ನಂಗೆ ಸಿಕ್ತು. ರಿಯಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ನಿಮ್ಗೆಲ್ಲ ಅನ್ಸ್ಬೋದು 15,000 ಫೀಸ್ ಹೇಳ್ತಾರೆ, ಅವಾಗ ನಿಮ್ಗೆ ಗೊತ್ತಾಗ್ಬೋದು ಇಷ್ಟೊಂದ ಅಷ್ಟೊಂದ. ರಿಯಲಿ ಏನಿಲ್ಲ, ಯಾಕೆಂದ್ರೆ ಇದೇ ಟ್ರೈನಿಂಗ್ಗೆ ನಾನ್ ಬೇರೆಯವ್ರ ಹತ್ರನು ಕೇಳಿದಾಗ ಏನ್ ಹೇಳಿದ್ರು ಅಂದ್ರೆ 3.5 ಲಕ್ಷ 3 ಲಕ್ಷ ಹೇಳಿದ್ರು. ರಿಯಲಿ ನಾನು ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಅಂತೇಳಿ. ಬಟ್ ಇದು ಸೇವಾ ಭಾವ ಇರೋದ್ರಿಂದ, ಇದೊಂದು ಟ್ರಸ್ಟ್ ಆಗಿರೋದ್ರಿಂದ ಶ್ರೀದೇವಿ ಅಮ್ಮ ಅವ್ರ ಮಗಳ ಹೆಸರಿಗೋಸ್ಕರ, ಅವಳ ಮಗಳ ಹೆಸರಲ್ಲಿ ಎಲ್ಲರಿಗೂ ಕೂಡ ಇದು ಸಿಗ್ಬೇಕು ಈ ಸೇವೆ ಅನ್ನುವಂತ ಒಂದು ಭಾವದಿಂದ ಇದನ್ ಮಾಡ್ತಾ ಇದ್ದಾರೆ.
ಯಾರಿಗ್ ಬಂದಿತ್ತು ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಟ್ರೈನಿಂಗ್ ಪ್ರೋಗ್ರಾಮ್ ವಿತ್ ಸರ್ಟಿಫಿಕೇಟ್, ವಿತ್ ನಮ್ಗೆ ಊಟ ವಸತಿ ಮತ್ತೆ ಪ್ರತಿಯೊಂದು ಆಕ್ಟಿವಿಟೀಸ್ ಹೆಂಗಿರುತ್ತೆ ಅಂದ್ರೆ ಪಾರ್ಕ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೆಂಗಿರುತ್ತೆ ಅಂದ್ರೆ 5 ಎಲಿಮೆಂಟ್ಸ್ ಜೊತೆಗೆ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಹೆಂಗ್ ಕನೆಕ್ಟ್ ಆಗೋದು ಅಂತ ನಮ್ಗೆ ಹೇಳ್ಕೊಡ್ತಾರೆ. ರಿಯಲಿ ವಂಡರ್ಫುಲ್ ಇರುತ್ತೆ. ಮತ್ತೆ ಎಂತೆಂತ ಮೆಡಿಟೇಷನ್ಸ್ ಇರುತ್ತೆ ಅಂದ್ರೆ ಇಡೀ ಟೀಮೇ ನಿಲ್ಬೇಕಾಗುತ್ತೆ. ಅಷ್ಟು ನಾವ್ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ನಮ್ಮೊಳಗೆ ಏನ್ ಚೇಂಜಸ್ ಆಗುತ್ತೆ, ಏನು ನಮ್ಮನ್ ಬೆನ್ನತ್ತಿ ಅಂದ್ರೆ ನಮ್ ಹಿಂದೆ ಕಾಯ್ಲಿಕ್ಕೆ ಒಂದಷ್ಟು ಜನ ಇರ್ಬೇಕಾಗುತ್ತೆ. ಆ ತರದ್ ಮೆಡಿಟೇಷನ್ಸ್ ಇರುತ್ತೆ. ಅಷ್ಟು ನಾವು ಹೈ ಫ್ರೀಕ್ವೆನ್ಸಿ ಲೆವೆಲ್ಗೆ ಹೋಗಿರ್ತೀವಿ ಮೆಡಿಟೇಷನ್ಸ್ ಮಾಡುವಾಗ. ಮತ್ತೆ ಇನ್ನೊಂದ್ ಏನು ಅಂದ್ರೆ ಎಸ್ಪೆಷಲಿ ನನಗೆ ಬಹಳ ಭಯ ಜಾಸ್ತಿ ಇತ್ತು. ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರೇನ್ ಅನ್ಕೊಂತಾರೋ ಇವ್ರೇನ್ ಅನ್ಕೊಂತಾರೋ ಅಂತೇಳಿ ಪ್ರತಿ ಸಿಕ್ಕಿರೋ ಅವಕಾಶನ ನನ್ ಹಿಂದೆ ಕಳ್ಕೊಂತಿದ್ದೆ. ಬಟ್ ಇಲ್ಲಿಗೆ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಸೆಲ್ಫ್ ಲವ್ ಮಾಡೋದೇನು ಹೇಗೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ನಮ್ಗೆ ಕಲ್ಸ್ಕೊಡ್ತಾರೆ. ಆ ಸೆಲ್ಫ್ ಲವ್ ಮಾಡ್ಕೊಳ್ಳುವಂತ ಸೆಷನ್ ಇದೆಯಲ್ಲ, ರಿಯಲಿ ಅದರಿಂದ ಏನಾಗುತ್ತೆ ಅಂದ್ರೆ ನಾನ್ ಜೀವನದಲ್ಲಿ ಈಗ ಶ್ರೀದೇವಿ ಅಮ್ಮ ಮಾಡಿದ್ ಅದನ್ನೇ. ಅಯ್ಯೋ ಅವ್ರು ಒಪ್ಲಿಲ್ಲ ಇವ್ರು ಒಪ್ಲಿಲ್ಲ ಹಿಂಗೇನ್ ಅನ್ಕೊಂತಾರೋ, ಲೀವ್ ಸಿಗುತ್ತೋ ಇಲ್ವೋ ನನ್ ಮಗ ಹಾಗೆ ಹೀಗೆ ಅನ್ಕೊಂಡು ಅವ್ರು ಕೂತಿದ್ರು ಅಂತಂದ್ರೆ ಇವತ್ ಅವ್ರು ಈ ಕ್ಲಾಸ್ ತಗೋತಿರ್ಲಿಲ್ಲ, ನಾವ್ ಯಾರು ಅವ್ರ ಹತ್ರ ಜೊತೆಗ್ ಬರ್ತಾನೂ ಇರ್ಲಿಲ್ಲ, ನಾವ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಬಟ್ ಒಂದು ಹೆಣ್ಮಗಳಾಗಿ ಆಗಿನ ಟೈಮ್ ಅಲ್ಲಿ 4 ವರ್ಷದ ಹಿಂದೆ ಅವ್ರು ಬಾಂಬೆಗೆ ಹೋಗಿ 3.5 ಲಕ್ಷ ರೂಪಾಯಿ ಕೊಟ್ಟು ಮುಗಿಸ್ಕೊಂಡ್ ಬಂದ್ರು ಅಂದ್ರೆ ಅವತ್ತು ಡಿಸೈಡ್ ಮಾಡಿದ್ರು ನಾನು ಟ್ರೈನರ್ ಆಗ್ತೀನಿ ಅಂತ ಹೇಳಿ. ಹಂಗ್ ನಾವ್ಯಾಕ್ ಆಗ್ಬಾರ್ದು? ಖಂಡಿತ ಸಾಧ್ಯ ಇದೆ. ಇದು ನಮ್ಮ ಕರ್ನಾಟಕದಲ್ಲಿ ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಕೊಡುವಂತವ್ರು ಯಾರು ಇಲ್ಲ. ನಾವ್ ಬರೇ ಅದು ಇದು ಯೋಚನೆ ಮಾಡ್ಕೊಂಡು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು, ಮನೆಯವ್ರು ಬಿಡಲ್ಲ, ಮಕ್ಳು ಬಿಡಲ್ಲ, ಅಪ್ಪ ಬಿಡಲ್ಲ, ಅಮ್ಮ ಬಿಡಲ್ಲ ಅನ್ಕೊಂಡ್ ಕುತ್ಕೊಂಡ್ವಿ ಅಂದ್ರೆ ನಮ್ ಲೈಫ್ ಅಲ್ಲಿ ನಾವ್ ಏನು ಅಚೀವ್ ಮಾಡಕ್ ಆಗಲ್ಲ. ಸುಮ್ನೆ ಅವ್ರು ನೋಡ್ಕೊಳ್ತಿರ್ತೀವಿ. ವಯಸ್ಸಾಗುತ್ತೆ, ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ ಕೈ ಕಾಲೆಲ್ಲ ಏನಾಗುತ್ತೆ ಅಂದ್ರೆ ಮೆತ್ತಗಾಗುತ್ತೆ, ಸುಮ್ನೆ ಒಂದ್ ಮೂಲೆಯಲ್ಲಿ ಕುತ್ಕೋಬೇಕಾಗುತ್ತೆ. ಇದಿ ದುಡ್ಡು ಅವಾಗ ಯಾರು ಇರ್ತಾರೆ ನಮ್ ಸಂಬಂಧಿಕರು, ಅವರೇ ನಮ್ಗೆ ಕುತ್ಕೊಂಡು ಅನ್ನ ಹಾಕ್ಬೇಕಾಗುತ್ತೆ. ಆದ್ರೆ ಯಾವಾಗ್ಲೂ ಹೇಳ್ತಾರಮ್ಮ A4 ಸೈಜ್ ಅಲ್ಲಿ ನಮ್ ಫೋಟೋ ಇರುತ್ತೆ. ನಮ್ ಫೋಟೋ A4 ಸೈಜ್ ಅಲ್ಲಿ ಇರ್ಬಾರ್ದು. ನಾವ್ ತೀರ್ಕೊಂಡ್ವಿ ಅದು ದೊಡ್ಡ ಕಟ್ಔಟ್ ಆಗಿರ್ಬೇಕು, ಇಲ್ಲಾಂದ್ರೆ ನಮ್ದೊಂದು ಸ್ಟ್ಯಾಚು ಮಾಡಿರ್ಬೇಕು. ಆ ಗೋಲ್ ನಾವ್ಯಾಕೆ ಇಟ್ಕೋಬಾರ್ದು? ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇದೆ. ನಾವ್ ಅಂತ ಒಂದ್ ಗುರಿ ಇಟ್ಕೊಂಡ್ವಿ ಅಂದ್ರೆ ನಾವ್ ಬಂದಿರೋದು ಈ ಭೂಮಿ ಮೇಲೆ ಬದುಕ್ ಸಾರ್ಥಕ ಆಗುತ್ತೆ. ಅದು ಸಾರ್ಥಕ ಆಗ್ಲಿ ಬಿಡ್ಲಿ, ಇನ್ನೊಂದ್ ಏನು ಅಂತ ಹೇಳಿದ್ರೆ ಬಾಡಿಸುವಂತ ಸೆಷನ್ ಯಾವ್ದಾವ್ದು ರಿಲೇಶನ್ಶಿಪ್ ಸೆಷನ್ಸ್ ಮಾಡಿಸ್ತಾರೆ. ರಿಯಲಿ ನಮ್ಗೆ ನಮ್ಮ ಲೈಫ್ ಅಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಇದ್ರ ಬೆಲೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಮ್ಗೆ ಎಷ್ಟೋ ಸರಿ ಗೊತ್ತಾಗಿರೋದಿಲ್ಲ. ಬರೀ ಮನಸ್ತಾಪ ಸಿಟ್ಟು ಕೋಪ ಮಾಡ್ಕೊಂಡು ಎಷ್ಟೆಷ್ಟೋ ವರ್ಷ ಮಾತ್ ಬಿಟ್ಟು ಅವ್ರ ಮುಖ ಇವ್ರ ನೋಡಲ್ಲ ಅನ್ನಂಗ ಆಗಿರ್ತೀವಿ. ಬಟ್ ಅದಿಲ್ ಸರಿ ಮಾಡ್ಕೊಳ್ತೀವಿ. ಮತ್ತೆ ಇನ್ನೊಂದು ಎಲ್ರಿಗೂ ಟ್ರೈನಿಂಗ್ ಬರ್ರಿ ಅಂದಾಗ ವಿಟಮಿನ್ M ದುಡ್ಡಿಲ್ಲ ಕಷ್ಟ ಇದೆ ಅಂತ ಹೇಳ್ತಾರೆ. ಅರೆ ನಾವ್ ಒಂದ್ ಮಾತ್ ಹೇಳ್ತೀವಿ ಏನು ಅಂದ್ರೆ ಹಾಳಾಗಕ್ಕೆ ನಾವ್ ಲಾಸ್ ಮಾಡ್ಕೊಳಕ್ಕೆ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡ್ತೀವಿ. ಯಾರೋ ಬಂದ್ರು ಬಂದಂಗ್ ಮಾತಾಡಿದ್ರು, ಇಷ್ಟ ಜನ ಸೇರ್ಸಿದ್ರೆ ಅಷ್ಟ್ ಜನ ಆಗ್ತದೆ, ಅಷ್ಟು ಇನ್ಕಮ್ ಬರುತ್ತೆ, ಇಷ್ಟ ಇನ್ಕಮ್ ಬರುತ್ತೆ ಅಂದ ತಕ್ಷಣ ಅದನ್ನ ಯೋಚನೆ ಮಾಡೋದಿಲ್ಲ. ಅವ್ರೇನೋ ಒಂದಷ್ಟು ತೋರಿಸ್ತಾರೆ ಇಂಟರ್ನೆಟ್ ಅಲ್ಲೋ ಅಥವಾ ಯಾವ್ದೋ ಒಂದಷ್ಟು ಫೋಟೋಸ್ ಕಾಫೀಸ್ ತೋರಿಸ್ತಾರೆ, ಏನ್ ಮಾಡ್ಬಿಡ್ತೀವಿ ಇನ್ವೆಸ್ಟ್ ಮಾಡ್ಬಿಡ್ತೀವಿ. ಬಟ್ ದುಡ್ಡು ಕಳ್ಕೊಂಡಲ್ಲಿ ಅನ್ಸುತ್ತೆ ನಾನು ಏನ್ ಮಾಡ್ದೆ ಮೋಸ ಹೋದೆ ಅಂತ ಅನ್ಸುತ್ತೆ. ನಾವು ಉದ್ಧಾರ ಆಗಕ್ಕೆ ಯಾಕೆ ನಾವು ಇಷ್ಟು ಕಡಿಮೆ ಅಮೌಂಟ್ ಇರೋದನ್ನ ನಮ್ಗೆ ಊಟ ವಸತಿ ಪ್ರತಿಯೊಂದು ಕೊಟ್ಟಿರುವಂತ ಈ ಟ್ರೈನಿಂಗ್ ಯಾಕೆ ಮಾಸ್ ಮಾಡಬಾರ್ದು ಅಂತ ನನ್ ಪ್ರಶ್ನೆ. ಹಾಗಾಗಿ ಎಲ್ರಿಗೂ ಹೇಳೋದೇನು ಅಂತ ಹೇಳಿದ್ರೆ ಇದು ವಂಡರ್ಫುಲ್ ಅಪರ್ಚುನಿಟಿ ಇದೆ. ಬರ್ಡೇ ಮಾಡ್ತೀವಿ, ಯಾವ್ದೋ ಟ್ರಿಪ್ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ, ಸೆಲೆಬ್ರೇಷನ್ಸ್ ಮಾಡ್ತೀವಿ, ಅಥವಾ ಒಂದ್ 4 ಜೊತೆ ಬಟ್ಟೆ ತಗೊಂಡ್ರೆ ಸಾಕು ಈ ಫೀಸ್ ಬಂದೇ ಬಿಡುತ್ತೆ ಅಲ್ಲಿಗೆ. ಇವತ್ತು ಕಾಸ್ಟ್ಲಿ ದುನಿಯಾ ಇದೆ. ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ ನಮ್ಗೋಸ್ಕರ ನಾವ್ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳುವಂತ ಒಂದನ್ನ ಪ್ರಯತ್ನ ನಾವ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಎಲ್ರು ಮಾಡ್ಬೋದು ಅಂತ ಹೇಳಿ ನಾನು ಹೋಪ್ ಇಟ್ಕೊಂಡಿದೀನಿ. ಈ ಟ್ರೈನಿಂಗ್ ತಾವೆಲ್ರು ಬನ್ರಿ, ಬಹಳ ವಂಡರ್ಫುಲ್ ಟ್ರೈನಿಂಗ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಎಲ್ರಿಗೂ ನಾನು ಈ ಟ್ರಸ್ಟ್ ವತಿಯಿಂದ ಇನ್ವೈಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲು ನಾನ್ ಮಿಸ್ ಮಾಡ್ಕೊಂಡಿದ್ರೆ ಇವತ್ ನಾನು ಏನಿರ್ತಿದ್ದೆ ಅಂದ್ರೆ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇರ್ತಿದ್ದೆ. ಇನ್ನು ನಾನು ಏನಿರ್ತಿದ್ದೆ ಅಂದ್ರೆ ಅದೇ ಇದ್ರಲ್ಲಿ ಇರ್ತಿದ್ದೆ, ಅದೇ ವೈಬ್ರೇಷನ್ ಅದೇ ಸ್ಪಿರಿಟ್ ನಲ್ಲೇ ಇರ್ತಿದ್ದೆ. ಬಟ್ ಇವತ್ ನಾನ್ ಹೇಳ್ತೀನಿ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ. ರಿಯಲಿ ನಾನ್ ಯಾರು ಬಂದ್ರು ಬರ್ಕೊಡ್ತೀನಿ. ನಾನು ಎಲ್ಲ ಪಡ್ಕೊಂಡಿದ್ದೀನಿ, ರಿಯಲಿ ಪಡ್ಕೊಂಡಿದ್ದೀನಿ. ನಾನು ಇಷ್ಟು ಸಂತೋಷವಾಗಿದ್ದೀನಿ ಅಂದ್ರೆ ನಂಗೆ ಒಬ್ಬ ತಾಯಿಯಾಗಿ, ಗುರುವಾಗಿ, ನಂಗೆ ಪ್ರತಿಯೊಂದು ಒಳ್ಳೆ ಫ್ರೆಂಡ್ ಆಗಿ ನನ್ಗೆ ಈ ರೀತಿ ಶ್ರೀದೇವಿ ಅಮ್ಮ ಸಿಕ್ಕಿದ್ದಾರೆ ಅಂದ್ರೆ ನಿಜವಾಗ್ಲೂ ನನ್ ಕನ್ಸಲ್ಲೂ ಕೂಡ ನಾನು ಇಮ್ಯಾಜಿನ್ ಮಾಡಿಲ್ಲ. ಆ ರೀತಿ ನನ್ಗೆ ದೇವ್ರು ಆ ಯೂನಿವರ್ಸ್ ನನ್ಗೆ ಟ್ರೈನಿಂಗ್ ಬಂದ್ಮೇಲೆ ನನ್ನ ಲೈಫ್ ಅಲ್ಲಿ ಎಲ್ಲಾ ಕೊಟ್ಟಿದೆ ಅಂತ ಹೇಳ್ತೀನಿ. ಹಾಗೇನೆ ನನ್ ಜೊತೆ ತುಂಬಾ ಜನ ಟ್ರೈನರ್ಸ್ ಇದ್ದಾರೆ ಇಲ್ಲಿ, ಅವರೆಲ್ಲರ ಲೈಫ್ ಅಲ್ಲಿ ಕನಸುಗಳು ಕೂಡ ನನ್ಸಾಗಿದೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಇದು ಖರ್ಚಲ್ಲ, ಇನ್ವೆಸ್ಟ್ಮೆಂಟ್ ಆಗಿದೆ. ಯಾರು ಮಿಸ್ ಮಾಡ್ಕೋಬೇಡಿ, ಬನ್ನಿ, ಬಂದ್ ನೋಡಿ ನೀವು. ಅವಾಗ ನೀವೇ ಹೇಳ್ತೀರಿ ಎಷ್ಟು ಜನ ಗ್ರಾಟಿಟ್ಯೂಡ್ ಮಾಡ್ತಾರೆ ಅಂದ್ರೆ ಅಮ್ಮನ್ಗೆ. ಪ್ರತಿಯೊಬ್ರು ಒಂದ್ ಬೆಳಗ್ಗೆ ಒಂದು ಮೊಬೈಲ್ ಮೆಸೇಜ್, ಅವ್ರ ಮೊಬೈಲ್ ಕೆಲವು ಹೆಚ್ಚು ನಾನೇ ಯೂಸ್ ಮಾಡ್ತಿರ್ತೀನಿ, ಅವ್ರು ಸ್ವಲ್ಪ ಜಾಸ್ತಿ ಶಬ್ದಗಳನ್ನ ಇಷ್ಟ ಪಡೋದಿಲ್ಲ ಅಮ್ಮ. ನಾನು ಬೆಳಗ್ಗೆ ಓಪನ್ ಮಾಡಿದ್ರೆ ಸಾಕು, ನಮಸ್ತೆ ಗುರುಜಿ, ನಮಸ್ತೆ ಗುರುಮಾ ಅಂತ ಹೇಳಿ ಗ್ರಾಟಿಟ್ಯೂಡ್ ಮಾಡ್ತಾರೆ. ರಿಯಲಿ ಇದು ಸಾರ್ಥಕ ಜೀವನ ಅಂತ ಅನ್ಸುತ್ತೆ. ರಿಯಲಿ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳಿ ಬಡ್ದಾಡ್ಕೊಂಡು ಒಂದಿನ ಕಟ್ಟೋ ಫೋಟೋದಲ್ಲಿ ನಾವು ಫೋಟೋ ಆಗೋಕ್ಕಿಂತ ಒಂದಷ್ಟು ಮನಸ್ಸುಗಳಲ್ಲಿ ಮಣ್ಣಿನ ಗಣಪತಿಯಾಗಿ 3 ದಿನ ಬದುಕಬೇಕು ಅಂತಾರೆ. ಹಾಳ್ಗೋಡೆ ಗೋಡೆ ಇಟ್ಟಿಗೆ ಆಗಿ 100-100 ವರ್ಷ ಬದುಕೋಕ್ಕಿಂತ ಮಣ್ಣಿನ ಗಣಪತಿಯಾಗಿ 3 ದಿನ ಆ ಒಂದು ಏನು ಅಂತ ಹೇಳಿದ್ರೆ ಉತ್ಸವ, ಆ ಒಂದು ಇದರಿಂದ ಸಾರ್ಥಕ ಜೀವನ ಇರುತ್ತಲ್ಲ, ನಿಜವಾಗ್ಲೂ ಅಂತ ಜೀವನ ನಮ್ ಶ್ರೀದೇವಿ ಅಮ್ಮಂದು ಅಂತ ಹೇಳ್ತೀನಿ.
ಅಷ್ಟು ನಂಗೆ ಗ್ರೇಟ್ ಫೀಲ್ ಆಗುತ್ತೆ. ತುಂಬಾ ಜನರ ಲೈಫ್ ನ ಚೇಂಜ್ ಮಾಡಿದ್ದಾರೆ. ಇಂಥ ಗುರು ಆಗಿ ನಮ್ಗೆ ಸಿಕ್ಕಿರೋದಕ್ಕೆ ಅವ್ರಿಗೆ ನಾನು ಯೂನಿವರ್ಸಿಗೆ ಅವರಿಗೆ ನಾನು ಕೋಟಿ ಧನ್ಯವಾದ ಹೇಳ್ತೀನಿ. ಮಿಸ್ ಮಾಡ್ಕೋಬೇಡಿ ಟ್ರೈನಿಂಗ್ ಪ್ರೋಗ್ರಾಮ್ ನ. ಅವಕಾಶ ಇದೆ, ಅವಕಾಶ ನಾವೇ ಮಾಡ್ಕೋಬೇಕು. ನಮ್ಗೆ ಯಾರು ಬಂದ ತಗೊಂಡು ದುಡ್ಡು ಹೋಗ್ರಿ ಅನ್ನಲ್ಲ, ರಜಾ ಕೊಡ್ತೀನಿ ಅಂತ ಯಾರು ಕೊಡಲ್ಲ. ನಮ್ಗೆ ಸತಾಯಿಸ್ತಾರೆ. ನಂಗೆ ಹೆಂಗಿತ್ತು ಅಂದ್ರೆ ಲೀವ್ ಕೊಡಕ್ಕೂ ರೆಡಿ ಇರ್ಲಿಲ್ಲ. ನಾನ್ ಹೇಳ್ದೆ ನಾನ್ ಕೆಲಸ ಬಿಡ್ತೀನಿ ಅಂದ್ಬಿಟ್ಟೆ. ನಿಜ ಬಿಡಕ್ಕೂ ರೆಡಿ ಇದ್ದಾಳೆ ಹುಡುಗಿ ಅಂತ ಹೇಳಿ, ಆಯ್ತು ನೀನ್ ಮುಗಿಸ್ಕೊಂಡ್ ಬಾರಮ್ಮ ನೋಡೋಣಂತೆ ಅಂತ ಹೇಳಿದ್ರು. ಅದ್ ಹೆಂಗಾಯ್ತು ಅಂದ್ರೆ ಅದಕ್ಕಿಂತ ಒಳ್ಳೆ ಅಪರ್ಚುನಿಟಿ ನನ್ಗೆ ಬೀಜರಲ್ಲಿ ಸಿಕ್ತು. ಹಾಗಾಗಿ ನಾನು ಆ ಜಾಬ್ ನ ಬಿಟ್ಟೆ. ಅದಕ್ಕಿಂತ ನಾನು ಫುಲ್ ಆತ್ಮತೃಪ್ತಿ, ಸಂತೃಪ್ತಿ ಪ್ರತಿಯೊಂದು ಇರುವಂತಹ ಒಂದು ಜಾಬ್ ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಶ್ರೀದೇವಿ ಅಮ್ಮನ್ಗೆ ನಾನು ಥ್ಯಾಂಕ್ಸ್. ಸೊ ಬಹಳ ಬಹಳ ಧನ್ಯವಾದ. ನಮ್ಮ ಅನನ್ಯಾಗೆ ಎಲ್ರು ಒಂದ್ಸಲ ಗ್ರೇಟ್ ಅಂತ ಹೇಳಿ ಮೆಸೇಜ್ ಮಾಡ್ರಿ ಅನನ್ಯಾಗ. ಮತ್ತೆ ಈಗ ಪೂರ್ತಿ ನಮ್ಮ ಟ್ರಸ್ಟ್ ಅನ್ನ ಅವಳೇ ನಡೆಸ್ತಾ ಇದ್ದಾಳೆ. ನನ್ನ ಹತ್ರನೇ ಇದ್ದಾಳೆ ಹಿಂದೆ ರೂಮ್ ನಲ್ಲಿ. ನಮ್ಮ ಟೀಮ್ ನ ಸದ್ಯಕ್ಕೆ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಮುಂದಿನ ತಿಂಗಳು ಮತ್ತೆ ಅಧ್ಯಕ್ಷತೆ ಸ್ಥಾನವನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರ, ನೀವು ಪರಿವರ್ತನೆ ಆಗ್ಬೇಕಂತ ನೀವು ಮಾತ್ರ ಡಿಸೈಡ್ ಮಾಡ್ಬೇಕು. ಜೀವನ ನಮ್ದಿದೆ ಅಂದ್ರೆ ನಿರ್ಧಾರನು ನಮ್ದೇ ಇರ್ಬೇಕು. ನನ್ ಜೀವನ ಯಾರೋ ನಿರ್ಧಾರ ಮಾಡ್ತಾರಂದ್ರ ನಾನ್ ಇನ್ನೊಬ್ರ ಕೈಗೊಂಬೆ ಆಗಿರ್ತೀನಿ. ನನ್ನ ಸೂತ್ರ ಇನ್ನೊಬ್ರ ಕೈದೊಳಗ್ ಹೋದಾಗ ನಾನ್ ಹೆಂಗ್ ಪರಿವರ್ತನೆ ಆಗ್ಲಕ್ ಆಗುತ್ತೆ? ಆಗೋದಿಲ್ಲ. ಸೊ ಹಾಗಾಗಿ ನೀವು ಮಾತ್ರ ಇದನ್ನ ನಿರ್ಧಾರ ಮಾಡ್ಬೇಕು. ಅದಾದ್ಮೇಲೆ ಸೆಕೆಂಡ್ ಹೇಳ್ತೀನಿ, ನೀವು ನಿಮ್ಮ ಲೈಫ್ ನಲ್ಲಿ ಬಿಸ್ನೆಸ್ ನಲ್ಲಿ ಗ್ರೋತ್ ಆಗ್ಬೇಕಾಗಿದೆ, ಫ್ಯಾಮಿಲಿಯಲ್ಲಿ ಗ್ರೋತ್, ಯಾವುದೇ ಕ್ಷೇತ್ರದಲ್ಲಿ ಗ್ರೋತ್ ಆಗ್ಬೇಕಂದ್ರೂ ನಿಮಗೆ ಮೈಂಡ್ ನ ಅವಶ್ಯಕತೆ ಇದೆ, ನೆನ್ಪಿಡ್ರಿ. ಸಾಕಷ್ಟು ಜನ ಟ್ರೈನರ್ಸ್ ಇರ್ತಾರೆ, ಬರೀ ಹೆಲ್ತ್ ಮೇಲೆ ವರ್ಕ್ ಮಾಡ್ತಾರೆ. ಹೆಲ್ದಿ ಆಗಿರ್ತೀರಿ, ಕೈದೊಳಗ ಒಂದ್ ನಯಾ ಪೈಸೆನೂ ಇಲ್ಲಾಂದ್ರೆ ಏನ್ ಮಾಡ್ತೀರಿ ಹೇಳ್ರಿ? ಸಾಕಷ್ಟು ಜನ ಬೇರೆ ಬೇರೆ ಟ್ರೈನರ್ಸ್ ಇದ್ದಾರೆ, ದುಡ್ಡು ಹೆಂಗ್ ಮಾಡ್ಬೇಕು ಅಂತ ಕಲಿಸ್ತಿರ್ತಾರೆ. ದುಡ್ಡು ಬಹಳ ಬರುತ್ತೆ, ರಿಲೇಶನ್ ನಿಮ್ ಕೈ ಬಿಟ್ಟು ಹೋಗುತ್ತೆ, ಅಲ್ಲೂ ಸಮೇತ ನೀವು ಲಾಸ್ ಆಗ್ಬಿಡ್ತೀರಿ. ಆದ್ರೆ ನಾನು ಹೇಳ್ತೀನಿ ಎಲ್ಲಾ ಏರಿಯಾದೊಳಗೂ ಸಮೇತ ನಾವ್ ಇದನ್ನ ಕವರ್ ಮಾಡೋಣ ಅಂತ ಹೇಳಿ ಹೇಳ್ತಾ, ನಮ್ಮ ಮಂಜುಳಾ ಹಾರುಗೇರಿ ಮ್ಯಾಮ್ ನಿಮ್ಗೆ ಮಾತಾಡ್ತಾರ. ಮೊದಲು ನಾನು ಫೀಸ್ ಅನ್ನ ಹಾಕ್ತೀನಿ. ಯಾರ್ಯಾರಿಗೆ ಅನಿಸುತ್ತೆ ನಾವು ಫೀಸ್ ಕಟ್ಲಿಕ್ಕೆ ನನಗ್ ಸಾಧ್ಯ